ನಮಸ್ಕಾರ. ವಿಶೇಷವಾದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಆದರ್ಶಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾದ ಮನೆಗೆ ಬಂದಿದ್ದೀವಿ. ಸೊ ಈ ಕನ್ನಡ ಚಿತ್ರರಂಗ ಅಂದ ತಕ್ಷಣ ಜ್ಞಾಪಕ ಆಗೋದೇ ಈ ಮನೆ. ಸೊ ಈ ಮನೆಯ ಮುತ್ತಿನ ಮೊಮ್ಮಗನ್ನ ಮಾತಾಡ್ಸಕ್ಕೆ ಬಂದಿದ್ದೀವಿ. ಅದು ಅವರ ಚೊಚ್ಚಲ ಚಿತ್ರದ ಬಗ್ಗೆ ಮಾತಾಡ್ಸಕ್ಕೆ ಬಂದಿದ್ದೀವಿ. ಸೊ ತಡ ಮಾಡದೆ ಇಂಟ್ರಡಕ್ಷನ್ ಕೊಡಬೇಕು ನಾನು ಇವ್ರಿಗೆ. ಸೊ ನಾನು ವೆಲ್ಕಮ್ ಮಾಡ್ತಿರೋದು ಇಟ್ಸ್ ನನ್ ಅದರ್ ದೆನ್ ಡಾಕ್ಟರ್ ರಾಜ್ಕುಮಾರ್ ಅವರ ಮುತ್ತಿನ ಮೊಮ್ಮಗ ಷಣ್ಮುಖ ಅವ್ರಿಗೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್, ನಿಮ್ಮ ಮೊದಲನೇ ಚಿತ್ರ, ಎಷ್ಟು ಖುಷಿಯಲ್ಲಿದ್ದೀರಾ ತಾವು? ತುಂಬ ಖುಷಿಯಲ್ಲಿದ್ದೀನಿ ಮೇಡಮ್, ತುಂಬ ಖುಷಿಯಲ್ಲಿದೆ. ಈ ಖುಷಿನ ಹೆಚ್ಚಕ್ಕೆ ಅವ್ರ ಅಪ್ಪ ಅಮ್ಮನೇ ಪಕ್ಕದಲ್ಲಿ ಕೂತಿದ್ದಾರೆ. ಸೊ ಎ ಗೋವಿಂದರಾಜು ಸರ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸರ್. ನಮಸ್ಕಾರ. ಹಾಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರಿ ಲಕ್ಷ್ಮಿ ಅಮ್ಮ ಅವರಿದ್ದಾರೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸೊ ಅಮ್ಮ, ಇದನ್ನು ಹೇಳಲೇಬೇಕು ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ. ತಮ್ಮ ನೋಡಿದ್ರೆ ಡಾಕ್ಟರ್ ರಾಜ್ಕುಮಾರ್ ಸರ್ನೇ ನೋಡ್ದಂಗೆ ಆಗುತ್ತೆ, ಬಟ್ ಹಾವ ಭಾವ ಮಾತಾಡೋದೆಲ್ಲ ಟೇಟ್ ಅಮ್ಮನ ನೋಡಿದಷ್ಟೇ ಖುಷಿ ಆಗುತ್ತೆ, ಪಾರ್ವತಮ್ಮ ಅವ್ರನ್ನ ನೋಡಿದಷ್ಟೇ. ಸೊ ಯಾವಾಗಲೂ ಈ ಥರದ್ದು ಕಮೆಂಟ್ಸ್ ಬರ್ತಾ ಇರುತ್ತಮ್ಮ? ಬರ್ತಾ ಇರ್ತಾನೆ. ನೋಡೋಕ್ಕೆ ಅಮ್ಮನ ಥರ, ಗುಣ ಎಲ್ಲ ಅಪ್ಪನ ಥರ ಅಂತ ಹೇಳ್ತಾರೆ. ನಾನು ರಿವರ್ಸ್ ಹೇಳ್ಬಿಟ್ನಾ? ಸೊ ಹಾಗೆ ಇಫ್ ಯು ಡೋಂಟ್ ಮೈಂಡ್, ನಾನು ಒಂದು ಪ್ರಶ್ನೆ, ಬೇಜಾರು ಮಾಡ್ಕೊಬಾರ್ದು. ನಂಗೆ ಗೊತ್ತು ನೀವು ಬೇಜಾರು ಮಾಡ್ಕೊಳಲ್ಲ ಅಂತ. ಬೊಟ್ಟಿನ ರಹಸ್ಯ ಹೇಳ್ಬೋದಾ? ಅಮ್ಮನೂ ಇದೇ ಥರ ಬೊಟ್ಟು ಇಟ್ಕೊತಿದ್ರು, ಇದೇ ಥರ ಚಂದವಾಗಿ ರೆಡಿ ಆಗ್ತಿದ್ರು. ಅವ್ರು ನೋಡಿದ್ರೆ ಯಾವಾಗಲೂ ಖುಷಿ ಆಗೋದು. ಅದೊಂಥರ ಪಾಸಿಟಿವ್ ವೈಬ್ ತಮ್ಮನ್ನ ನೋಡಿದಾಗ. ಸೊ ಏನಿದ್ರು ಸೀಕ್ರೆಟು? ಏನಿಲ್ಲ, ಅಮ್ಮ ಇಟ್ಕೊಳ್ಳೋದು ನೋಡಿ ನೋಡಿ ನಮಗೂ ಆಸೆ ಆಯಿತು ಇಟ್ಕೋಬೇಕು ಅಂತ, ಹಂಗೆ ಶುರು ಮಾಡಿ ಹಾಗೆ ಫಾಲೋ ಮಾಡ್ತಿದ್ದೀರಿ. ಸೊ ಮೊದಲಿಗೆ ನಿಮಗೆ ದೇವಸ್ಥಾನದಲ್ಲಿ ಹೇಳಿದ್ದಂತೆ ನಾನು ಈ ಥರ ಚಿತ್ರ ಮಾಡಬೇಕು, ನಟ ಆಗಿ ಕಾಣಿಸ್ಕೊಳ್ಬೇಕು ಅಂತ ಆಸೆ ಆಗಿದೆ, ಮಾಡ್ತಿದ್ದೀನಿ ಅಂತ. ಮಗ ಹೇಗನ್ನಿಸ್ತು? ಖುಷಿ ಆಯಿತು, ಹೋಗಲಿ ಮಾಡಪ್ಪ ಅಂತ ಹೇಳಿದ್ವಿ ನಾವು. ನಿಮ್ಗೆ ಇತ್ತ ಆಸೆ ಇತ್ತ ಮಗನನ್ನು ನಟನಾಗಿ ನೋಡಬೇಕು ಅನ್ನೋದು? ಇಲ್ಲ, ಆಸೆ ಏನಿರಲಿಲ್ಲ. ಆಸೆ ಇರಲಿಲ್ಲ. ಬಟ್ ಕೇಳಿದ ತಕ್ಷಣ ಹೇಗಾಯಿತು? ಅದು ದೇವಸ್ಥಾನದಲ್ಲಿ ವೆರಿ ಪಾಸಿಟಿವ್ ಅಟ್ಮಾಸ್ಫಿಯರಲ್ಲಿ. ಸ್ವಲ್ಪ ಆಶ್ಚರ್ಯ ಆಯಿತು. ಅವನು ಆಸೆ ಪಟ್ಟು ಹೇಳಿದ್ನಲ್ಲ, ಸರಿ ಆಯಿತು ಮಾಡಪ್ಪ, ದೇವರಿದ್ದಾನೆ ನೋಡ್ಕೊತಾನೆ ಅಂತ. ನೈಸ್. ಅಮ್ಮ ಅಂತ ಆಸೆ, ಖುಷಿ ಆಯಿತು ನನಗೆ ವಿಷಯ ಕೇಳಿ ಅಂತ. ಅಪ್ಪನ ರಿಯಾಕ್ಷನ್ ಹೇಗಿತ್ತು? ಅಮ್ಮನಿಗೆ ಕೊನೆಯಲ್ಲಿ ಹೇಳಿದ್ದು, ನಾವು ಶೂಟಿಂಗ್ ಹೋಗೋಕ್ಕೆ ಒಂದು 2 days ಬ್ಯಾಕ್, ಅವತ್ತು ಸಾಯಂಕಾಲ ನಮ್ಮ ಟೀಮ್ ಪ್ರೊಡ್ಯೂಸರು ಡೈರೆಕ್ಟರೆಲ್ಲ ಮನೆಗೆ ಬರ್ತಾಯಿದ್ರು. ಇನ್ನು ಬಂದಮೇಲೆ ಹೇಳೋಕ್ಕಾಗಲ್ಲ ಅಂತ ಅವತ್ತಿನ ಬೆಳಗ್ಗೆ ಹೇಳಿದ್ದು. TTD ದೇವಸ್ಥಾನದಲ್ಲಿ, ತಿರುಪತಿ ಇಲ್ಲಿ ವಾಯಲಕವರ್ TTD ದೇವಸ್ಥಾನದಲ್ಲಿ. ಅಪ್ಪಾಜಿಗೆ ಮುಂಚೆನೇ ಹೇಳಿದ್ದೆ, ಒಂದು ಒನ್ ಆರ್ 2 months ಅದಕ್ಕೆ ಮುಂಚೆ. ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟ್ ಎಲ್ಲ ಬಂದು ಆಫೀಸಲ್ಲಿ ಅಪ್ಪಾಜಿನ ಆಲ್ರೆಡಿ ಮೀಟ್ ಮಾಡಿದರು. ಫಸ್ಟ್ ಹೇಳಿದಾಗ ಅವ್ರಿಗೂ ಆಶ್ಚರ್ಯ ಆಯಿತು. ಆ ಟೀಮ್ನ ಮೀಟ್ ಮಾಡಿ ಅವರು ಕತೆ ಇದೆಲ್ಲ, ಅಲ್ಲಿವರೆಗೂ ನಮ್ದು ಎಷ್ಟು ಪ್ರೋಸೆಸ್ ಮುಗ್ದಿತ್ತು, ಕತೆ ಇವೆಲ್ಲ ಅದನ್ನೆಲ್ಲ ಕೇಳಿ ಅವರು ತುಂಬ ಖುಷಿಪಟ್ಟರು. ಸರ್, ನಿಮಗೆ ಹೇಗೆ ಅನ್ನಿಸ್ತು ಸರ್ ಫಸ್ಟ್ ರಿಯಾಕ್ಷನ್ ಕೇಳಿದ ತಕ್ಷಣ? ಇಲ್ಲ, ಈಗ ಆಗಲೇ ನಮ್ಮ ಲಕ್ಷ್ಮಿ ಹೇಳಿದಾಗೆ ಮಾಡಬೇಕು ಅಂದಾಗ ನಿಜವಾಗೂ ತುಂಬ ಖುಷಿ ಆಯಿತು ನನಗೂ. ಆಯಿತು, ಅವನು ಮಾಡಬೇಕಂದ್ರೆ ಮಾಡಪ್ಪ, ನಮ್ಮ ಕಡೆಯಿಂದ ಏನೋ. ಬಟ್ ನಾವು ತುಂಬ ಖುಷಿ ಪಡ್ತಾಯಿದ್ವಿ, ಹ್ಯಾಪಿ ಆಗಿದ್ದೀವಿ. ನೀನು ಮಾಡು, ಅದರಿಂದ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಮನಸ್ಸಿನಲ್ಲಿ ಒಪ್ಪಿಗೆ ಕೊಟ್ಟಿದ್ದೀನಿ. ಒಪ್ಪಿಗೆ ಕೊಟ್ರಿ. ಹೇಗೆ ಬಂತು ಈ ಪ್ರಾಜೆಕ್ಟ್ ತಮ್ಮ ಬಳಿ? ನಮ್ಮ ಡೈರೆಕ್ಟರ್ ಅಶೋಕ್ ಕಡ್ಬಾ ಅವರು ನಮ್ಮ ಪರಿಚಯದವರೊಬ್ಬರು ದಾವಣಗೆರೆ ವಿಶ್ವನಾಥ್ ಅಂತ ಇದ್ದಾರೆ. ಅವ್ರ ಜೊತೆಗೆ ಅವರ ಇನ್ನೊಂದು ಸಿನಿಮಾದ್ದು ಒಂದು ಸಾಂಗ್ ರೆಕಾರ್ಡಿಂಗ್ ಪೂಜೆಗೆ ಕರೆಯೋಕ್ಕೆ ಅಂತ ಮನೆಗೆ ಬಂದಿದ್ದರು. ಆವಾಗ ನನ್ನನ್ನು ನೋಡಿ ಹೇಳಿದ್ರು, ಸರ್ ನಾನು ನಿಮಗೂ ಒಂದು ಕತೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರು. ನಾನು ಒಂದು ಸೆಕೆಂಡ್ಗೆ ನನ್ನ ಹಿಂದೆ ಯಾರಿಗಾದ್ರೂ ಹೇಳ್ತಾರಾ ಅಂತ ನನಗೆ ಶಾಕ್ ಆಗಿ, ಇಲ್ಲ ಸರ್ ನಿಮಗೇನೆ ಅಂತ ಹೇಳಿದ್ರು. ಆಮೇಲೆ ನಾನು ಎಲ್ಲೂ ಹೇಳ್ಕೊಂಡೇ ಇಲ್ವಲ್ಲ, ಯಾರಿಗೂ ಗೊತ್ತಿಲ್ಲ. ಆಸೆ ಇದ್ದಿದ್ದಂತೂ ನಿಜ, ಬಟ್ ಯಾವುದೇ ರೀತಿ ಪ್ಲ್ಯಾನ್ಸ್ ಇರಲಿಲ್ಲ ನನಗೆ. ನಾನು ಕೇಳಿದೆ, ಸರ್ ಅವ್ರು ಆಮೇಲೆ ಹೇಳಿದ್ರು, ಇಲ್ಲ ಸರ್ ನೀವು ನಿಮ್ಮ ತಾತನ ಬಗ್ಗೆ, ಅಜ್ಜಿ ಬಗ್ಗೆ, ಅಪ್ಪು ಮಾವನ ಬಗ್ಗೆ ಎಲ್ಲ ಮಾತಾಡೋದು, ಕೆಲವೊಂದು TV ಇಂಟರ್ವ್ಯೂಸು, ಚಾನಲ್ ಇಂಟರ್ವ್ಯೂಸ್ ಎಲ್ಲ ನೋಡಿದ್ದೀನಿ. ನೀವು ಮಾತಾಡೋ ರೀತಿ, ನೀವು ನಡ್ಕೊಳ್ಳೋ ರೀತಿ ನೋಡಿ ನನಗೆ ಅನ್ನಿಸ್ತು ಈ ಕತೆಗೆ, ಈ ಕ್ಯಾರೆಕ್ಟ್ರಿಗೆ ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗೆ ಶುರು ಆಗಿದ್ದು. ಅದು ಹೇಳಿ ಸುಮಾರು ಒಂದು 2 ತಿಂಗಳಾದಮೇಲೆ ಮತ್ತೆ ನಾವು ಫಾರ್ಮಲ್ ಆಗಿ ಭೇಟಿ ಮಾಡಿದ್ವಿ. ನಮ್ಮ ಆಫೀಸಲ್ಲಿ ಕೂತ್ಕೊಂಡು ಅವ್ರು ಬಂದು ಫಸ್ಟ್ ಲೈನ್ ಹೇಳಿದ್ರು. ನೆಕ್ಸ್ಟ್ ಟೈಮ್ ಮೀಟ್ ಮಾಡಿದಾಗ ಇನ್ನೊಂದಷ್ಟು ಚೇಂಜಸ್ ಮಾಡಿದರು, ಇನ್ನೊಂದಷ್ಟು ಸ್ಟೋರಿ ಸ್ಕ್ರೀನ್ ಪ್ಲೇಯಲ್ಲಿ ಒಂಚೂರು ಪ್ರೋಗ್ರೆಸ್ ಆಗಿತ್ತು. ಹೀಗೆ ಒಟ್ಟೊಟ್ಟಿಗೆ ಕೂತ್ಕೊಂಡು ನಾವು ಕತೆ ಮೇಲೆ ಎಲ್ಲ ವರ್ಕ್ ಮಾಡಿ ಹಾಗೆ ಶುರು ಆಗಿದ್ದು ನಿಂಬಿಯ ಬನಾದ ಮ್ಯಾಗ.
ವೆರಿ ನೈಸ್. ನಿಮ್ಮ ಒಂದು ಫ್ಯಾಮಿಲಿ ಏನಿದೆ ಇಟ್ ಇಸ್ ಲೈಬ್ರರಿ, ಚಿತ್ರರಂಗಕ್ಕೆ ಲೈಬ್ರರಿ ಇದ್ದ ಹಾಗೆ. ಸೊ ಆ ಒಂದು ಲೆಗೆಸಿನ ನೀವು ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ಸೊ ಎಷ್ಟು ಒಂದು ಏನು ಹೇಳ್ತಾರೆ ಭಯ ಇದೆ, ಹೇಗೆ ಬರುತ್ತೋ ಆ ಥರದ್ದು ಏನಾದರೂ ಭಯ ಇದೆಯಾ ಇಲ್ವಾ, ಹೇಗೆ? ಮೇಡಮ್, ಭಯ ಶುರುವಿನಲ್ಲಿ ಇತ್ತು. ಆ ಸಿನಿಮಾ ಪ್ರೋಸೆಸ್ಸು, ನಾವು ಆ ಜರ್ನಿ ಹೋಗ್ತಾ 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 ನನಗೆ ಒಂದಷ್ಟು ಕಾನ್ಫಿಡೆನ್ಸ್ ಹೆಚ್ಚಾಯಿತು. ಯಾಕಂದ್ರೆ ನಾನು ಆಗಲೇ ಹೇಳಿದಾಗೆ ಈವನ್ ಕತೆ ಡಿಸ್ಕಷನ್ ಕೂಡ ಒಟ್ಟೊಟ್ಟಿಗೆ ಮಾಡಿದ್ವಿ. ಅವರು ನನ್ನನ್ನು ಕೂರಿಸ್ಕೊಂಡು ನನ್ನನ್ನು ಇನ್ವಾಲ್ವ್ ಮಾಡಿ ನನಗೆ ಆ ಒಂದು ಏನಿದೆ ಆ ಪ್ರೋಸೆಸ್ ತುಂಬ ಇಷ್ಟ ಆಯಿತು. ಯಾಕಂದರೆ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಪ್ರೊಡಕ್ಷನಲ್ಲಿ ಆಗ್ತಿದ್ದು ಸಿನಿಮಾಗಳು ನಾನು ಡಿಸ್ಕಷನ್ ಮಾಡೋದನ್ನ ನಾನು ನೋಡ್ತಿದ್ದೆ. ನಾವು ಸುಮ್ಮನೆ ಕೂತ್ಕೊಂಡು ನೋಡೋದು. ನಮ್ಮ ತಾತನ ಮನೆಯಲ್ಲಿ ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮ ತಂದೆ, ಡೈರೆಕ್ಟ್ರು ಉದಯ್ ಶಂಕರ್ ಅವರು, ನಮ್ಮ ಚಿಕ್ಕ ತಾತ ವರ್ಧಪ್ಪ ಅವರು, ಇವರೆಲ್ಲ ಕೂತ್ಕೊಂಡು ಅಲ್ಲೊಂದು ರೂಮ್ ಇತ್ತು. ನಮ್ಮ ತಾತ ಒಂದು ದೊಡ್ಡ ಹಾಲು. ಆ ಹಾಲಲ್ಲಿ ಕೂತ್ಕೊಂಡು ಸ್ಟೋರಿ ಡಿಸ್ಕಷನ್ ಮಾಡೋರು. ಸ್ಟೋರಿ ಡಿಸ್ಕಷನ್ ಮಾಡ್ತಿದ್ರಲ್ಲ ಅಂತ ಅಂದ್ಬಿಟ್ಟು ಆ ಹಾಲ್ನ ನಾವು ಡಿಸ್ಕಷನ್ ರೂಮ್ ಅಂತ ಕರಿತಿದ್ವಿ. ಅದು ಹಾಗೆ ಅದಕ್ಕೆ ಬ್ರ್ಯಾಂಡ್ ಆಗೋಗಿತ್ತು. ಅಲ್ಲೆಲ್ಲ ನೋಡ್ತಿದ್ದೆ. ಅದೆಲ್ಲ ಈಗ ನಾನು ನನ್ನ ಒಂದು ಸಿನಿಮಾಗೋಸ್ಕರ ಮಾಡ್ತಾಯಿದ್ದೀನಿ ಅನ್ನೋದು ನನಗೆ ಭಾಳ ಖುಷಿ ಕೊಡ್ತು. ಸಾಕಷ್ಟು ಅಲ್ಲೇ ಒಂದಷ್ಟು ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಯಿತು. ಆಮೇಲೆ ಈವನ್ ಅವ್ರು ಕಂಪ್ಲೀಟು ಕಾಸ್ಟಿಂಗಿಂದ ಹಿಡಿದು ಇದರಲ್ಲಿ ಪ್ರತಿಯೊಂದನ್ನು ನನ್ನ ಹತ್ರ ಡಿಸ್ಕಸ್ ಮಾಡ್ತಿದ್ರು. ಆಮೇಲೆ ಲೊಕೇಶನ್ಸು ಎಲ್ಲಿ ತೆಗೆದ್ರೆ ಚೆನ್ನಾಗಿರುತ್ತೆ, ಇಲ್ಲಿ ತೆಗೆದ್ರೆ ಚೆನ್ನಾಗಿರುತ್ತೆ. ಮಲೆನಾಡಿನಲ್ಲೇ ಮಾಡಬೇಕು ಅನ್ನೋದು ಅವರ ಡ್ರೀಮ್ ಆಗಿತ್ತು ನಮ್ಮ ಡೈರೆಕ್ಟ್ರದು. ಬಟ್ ಅಲ್ಲಿ ಮಲೆನಾಡಿನಲ್ಲಿ ಎಲ್ಲೆಲ್ಲಿ ಮಾಡ್ಬೋದು. ಈಗ ನನಗೆ ಯಾರು ಪರಿಚಯ ಇದ್ದಾರಾ, ಎಷ್ಟು ಒಂದು ಫ್ರೀಡಮ್ ಕೊಟ್ಟರು ಅಂತ ಹೇಳಿದ್ರೆ, ನನಗೆ ಏನೇ ಅನಿಸಿದ್ರು ಕತೆ ಬಗ್ಗೆ ಇರ್ಬೋದು, ಬೇರೆ ಯಾವುದೇ ಇದು ಟೀಮ್ದು ಯಾವುದೇ ಒಂದು ವಿಭಾಗದಲ್ಲೂ ನನಗೆ ಅವ್ರ ಹತ್ರ ಹೇಳ್ಕೊಳ್ಳಿಕ್ಕೆ ಒಂದು ನನಗೆ ಫ್ರೀಡಮ್ ಕೊಟ್ಟಿದ್ರು. ಅದು ಭಾಳ ನನಗೆ ಖುಷಿ ಕೊಟ್ಟಿದ್ದು ವಿಚಾರ ಮೇಡಮ್. ಸೊ ಆ್ಯಕ್ಟಿಂಗೋಸ್ಕರ ತುಂಬ ಪ್ರಿಪ್ರೇಷನ್ಸ್ ಇತ್ತಾ? ನಾನು ಅದಕ್ಕೆ ಮುಂಚೆ ನಾನು ಕಾಲೇಜಲ್ಲಿ ಸ್ಟ್ರೀಟ್ ಪ್ಲೇ ಮಾಡ್ತಿದ್ದೆ. ಸ್ಟ್ರೀಟ್ ಪ್ಲೇಸ್ ಟೀಮಲ್ಲಿದ್ದೆ. ಅದು ಬಿಟ್ಟರೆ ಅಂಥ ಯಾವುದು ನನಗೆ ಆ್ಯಕ್ಟಿಂಗು ಎಕ್ಸ್ಪೀರಿಯೆನ್ಸು ಇರಲಿಲ್ಲ. ಬಟ್ ನಾನು ಕೇಳಿದೆ, ಸರ್ ಇದಕ್ಕೋಸ್ಕರ ಏನಾದರೂ ಪ್ರಿಪ್ರೇಷನ್ ಮಾಡಬೇಕಾ, ಇಲ್ಲ ಕ್ಲಾಸು, ಇಲ್ಲ ನಾವೇನಾದ್ರು ಒಂದಷ್ಟು ಎಕ್ಸ್ಟೆನ್ಸಿವ್ ಆಗಿ ವರ್ಕ್ಶಾಪ್ಸ್ ಏನಾರು ಮಾಡ್ಬೋದು ಅಂತ. ಅವ್ರು ಹೇಳಿದ್ರು, ಸರ್ ನಾನು ನಿಮ್ಮನ್ನು ಹೇಗೆ ನೋಡಿದ್ದೀನಿ ಇದುವರೆಗೂ, ಆ ಪಾತ್ರ ನನಗೆ ಹಾಗೆ ಬೇಕು. ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ, ಆ ಪ್ರೋಸೆಸ್ಸಲ್ಲಿ ಆ ಜರ್ನಿಯಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ನೀವು ಅಷ್ಟು ಮಾಡಿದ್ರೆ ಸಾಕು ಸರ್, ಇನ್ಯಾವುದು ಎಕ್ಸ್ಟ್ರಾ ಪ್ರಿಪ್ರೇಷನ್ ಸದ್ಯಕ್ಕೆ ನನಗೆ ಬೇಕು ಅಂತ ಅನ್ನಿಸ್ತಾ ಇಲ್ಲ ಅಂತ ಹೇಳಿದ್ರು. ಬಟ್ ಅವ್ರು ಹಾಗೆ ಹೇಳಿದ್ರು ಅಂತ ನಾನು ಅದನ್ನು ಗ್ರಾಂಟೆಡ್ ಆಗಿ ತೊಗೊಂಡು ಏನು ಮಾಡಲ್ಲ. ಮನೆಯಲ್ಲಿ ಸಾಕಷ್ಟು ಬುಕ್ಸು ನಾನು ಓದಿದೆ ಕನ್ನಡದ್ದು. ನಂಗೆ ನೆನಪಿದೆ, ಧೀರೇನ್ ಧನ್ಯ ಹೇಳೋರು ಯಾವಲ್ಲೂ ಇಲ್ಲ, ಆ್ಯಸ್ ಪಾರ್ಟ್ ಆಫ್ ಪ್ರಿಪ್ರೇಷನ್ ತುಂಬ ಕನ್ನಡ ಬುಕ್ಸ್ ಓದು, ಅದರಿಂದ ಲ್ಯಾಂಗ್ವೇಜು ಭಾಷೆ ಇಂಪ್ರೂವ್ ಆಗುತ್ತೆ ಅಂತ. ಅದು ಸಾಕಷ್ಟು ಹೆಲ್ಪ್ ಮಾಡ್ತು. ಸಾಕಷ್ಟು ಯೂಟ್ಯೂಬಲ್ಲಿ ಸಾಕಷ್ಟು ಕಂಟೆಂಟ್ನ ನೋಡಿ ಏನು ಒಬ್ಬ ಆ್ಯಕ್ಟ್ರ್ ಪ್ರಿಪೇರ್ ಆಗೋಕ್ಕೆ ಇದು ವಾಯ್ಸ್ ಡಿಕ್ಷನ್ ಇರ್ಬೋದು, ಎಲ್ಲ ಎಕ್ಸ್ಪ್ರೆಷನ್ಸು ಇವೆಲ್ಲ. ಅಂದರೆ ಅಳು ಬರ್ಸ್ಕೊಳ್ಬೇಕಂದ್ರೆ ಸಡನ್ನಾಗಿ ಒಂದು ಸೀನ್ಗೆ ಏನು ಮಾಡ್ಬೋದು, ನಗು ಬರ್ಸ್ಕೋಬೇಕಂದ್ರೆ ಏನು ಮಾಡ್ಬೋದು, ಇಂಥವೆಲ್ಲ ಸಾಕಷ್ಟು ವೀಡಿಯೋಸ್ನ ನಾನು ನನ್ನ ವೈಫ್ ಸೇರಿಕೊಂಡು ಸಾಕಷ್ಟು ಒಂದು ಕಲೆಕ್ಟ್ ಮಾಡಿ ಅದನ್ನೆಲ್ಲ ಇಟ್ಕೊಂಡು ಒಂದು ಸಾಕಷ್ಟು ನಾನು ಪ್ರಿಪೇರ್ ಮಾಡಿಕೊಂಡೆ. ಅದನ್ನು ಬಿಟ್ಟು ಆ ಸೆಟ್ಟಿಗೆ ಹೋದಾಗ ಇಲ್ಲ ಶೂಟಿಂಗ್ ಶೆಡ್ಯೂಲ್ ಮುಂಚೆ ನಾವು ಕೂತ್ಕೊಂಡು ಈ ಸೀನ್ಸ್ ಈ ಶೆಡ್ಯೂಲಲ್ಲಿ ತೆಗಿಬೇಕು ಅನ್ನೋದನ್ನೆಲ್ಲ ಕೂತ್ಕೊಂಡು ವಿತ್ ದ ಟೀಮ್, ಡೈರೆಕ್ಷನ್ ಟೀಮ್ ಜೊತೆ ಕೂತ್ಕೊಂಡು ಒಂದಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡ್ವಿ. ದಟ್ಸ್ ನೈಸ್. ತಮಗೆ ನೋಡಿದ ತಕ್ಷಣ ಏನು ಇಂಟ್ರಡಕ್ಷನ್ನೇ ಬೇಕಾಗಿಲ್ಲ, ನೋಡಿದ ತಕ್ಷಣ ಯಾರೋ ಒಬ್ರು ಗುರ್ತಿಸ್ಬಿಟ್ಟಿರ್ತಾರೆ, ದೊಡ್ಡ ಮನೆಯವರು ಅಂತ ಕನ್ಫರ್ಮಾಗಿ ಗುರ್ತಿಸ್ತಾರೆ ಸರ್. ಸೊ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತಲ್ಲ ಹೆಸರಲ್ಲಿ, ಆ ಥರದ್ರಲ್ಲಿ ನೀವು ಯಾವತ್ತಾದರೂ ಸಿಗಾಕೊಂಡು ಅಯ್ಯೋ ಇವ್ರು ನನ್ನ ಬಿಟ್ರಲ್ಲ ನನ್ನ ಅಂತ ಅನಿಸಿದ್ಯಾ? ಸಾಕಷ್ಟು ಸಲ ನಮ್ಮ ಅಪ್ಪಾಜಿ ಅಮ್ಮನಿಗೆ ಭಾಳ ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ವಿಷಯದಲ್ಲಿ. ಈಗಲೂ ಚಿಕ್ಕ ವಯಸ್ಸಿಂದನೂ ಏನು ಮೇಡಮ್ ರಾಘಣ್ಣವ್ರ ಮಗನ ಜೊತೆ ಬಂದಿದ್ದೀರಾ ಅಂತ ಅವಾಗಲೂ ಕೇಳ್ತಿದ್ರು, ಈಗಲೂ ಕೇಳ್ತಾರೆ. ಯಾಕಂದರೆ ರಾಘು ಮಾಮನಿಗೆ ನನಗೆ ತುಂಬ ಹೋಲಿಕೆ ಇದೆ, ನಾನು ತುಂಬ ಹೋಲ್ತೀನಿ ಅಂತೇಳಿ. ಸರ್ ಆ್ಯಕ್ಚುಲಿ ಪೋಸ್ಟರ್ ನೋಡಿದಾಗಲೂ ಅಷ್ಟೇ, ಒಂದ್ಸಲಿ ಹೀಗೆ ಸ್ವಸ್ತಿಕಲ್ಲಿ ಕಾಣಿಸಿದ್ರಲ್ಲ ಅವರೇನಾ ಅಂತ ಹಿಂಗೆ ನೋಡಿ ಹಿಂಗೆ ಬರಬೇಕು ಅನಿಸುತ್ತೆ. ಅದೊಂದು ಯಾವುದೋ ಒಂದು ಸೀನಲ್ಲೂ ನಮ್ಮ ಡೈರೆಕ್ಟ್ ಹೇಳ್ತಿದ್ರು, ಸರ್ ಸೇಮ್ ಸ್ವಸ್ತಿಕಲ್ ರಾಘಣ್ಣ ಹೆಂಗೆ ಕಾಣ್ತಾರೆ ಹಾಗೇ ಕಾಣ್ತೀನಿ. ಯಾಕಂದರೆ ದಾಡಿ ಮೀಸೆ ರಾಘು ಮಾಮ ಅದೊಂದೇ ಸಿನಿಮಾಲಿ ಫುಲ್ಲು ಕೂದಲು ದಾಡಿ ಮೀಸೆ ಎಲ್ಲ ಇಟ್ಕೊಂಡು ಮಾಡಿದಲ್ಲ. ಆಮೇಲೆ ಈಗಲೂ ಸಾಕಷ್ಟು ಜನ ನನ್ನ ಯುವ ಅಂದ್ಕೊಂಡು ಮಾತಾಡಿಸ್ತಾರೆ, ವಿನಯ್ ಅಂದ್ಕೊಂಡು ಮಾತಾಡಿಸ್ತಾರೆ. ಆ ಕನ್ಫ್ಯೂಷನ್ನು
ಮೊದಲಿಗಿಂತ ಈಗ ಸ್ವಲ್ಪ ಕಮ್ಮಿ ಆಗಿದೆ, ಬಟ್ ಅದು ಅದು ಆಲ್ವೇಸ್ ನಡ್ಕೊಂಬಂದಿರೋದು ಆ ಥರ. ಓಕೆ, ಅದೊಂಥರ ಪಾರ್ಟ್ ಆ್ಯಂಡ್ ಪಾರ್ಸಲ್ ಥರ ಆಗ್ಬಿಟ್ಟಿದೆ. ಸೊ ಅದು ಖುಷಿ ಆಗುತ್ತಾ, ಹೇಗೆ ಅನಿಸುತ್ತೆ? ಆ್ಯಂಡ್ ಇದನ್ನು ಶೇರ್ ಮಾಡ್ಕೊಂಡಿದ್ದೀರಾ ಕಸಿನ್ಸ್ ಎಲ್ಲ ಕೂತ್ಕೊಂಡಾಗ? ಖಂಡಿತ ಖುಷಿ ಆಯ್ತು ಮೇಡಮ್. ಅದರಲ್ಲಿ ಬೇಜಾರಾಗುವಂಥದ್ದು ಏನಿಲ್ಲ, ಯಾಕಂದ್ರೆ ನಾವೆಲ್ಲರೂ ಆ್ಯಸ್ ಎ ಫ್ಯಾಮಿಲಿ ನಾವೆಲ್ಲ ಒಂದೇ ಥರ ಕಾಣ್ತೀವಿ ಅನ್ನೋದು. ಈಗ ಎಷ್ಟೋ ಜನ ನನಗೆ ಪಾಯಿಂಟ್ ಮಾಡಿ ಹೇಳ್ತಾರೆ, ಎಲ್ಲರೂ ದಾಡೆ ಮೀಸೆ ಬಿಟ್ಬಿಟ್ಟಿದ್ದೀರ, ವಿನಯ್, ಗುರು, ಆಮೇಲೆ ಧೀರೇನು, ನೀವು ಎಲ್ಲ ಒಂದೇ ಥರ ಕಾಣ್ತಿರೋ ಒಂದ್ಸಲಿ ಕನ್ಫ್ಯೂಸ್ ಆಗುತ್ತೆ ಅಂತ. ಅದನ್ನೆಲ್ಲ ಕೇಳಿದಾಗ ಖುಷಿ ಆಗುತ್ತೆ ಮೇಡಮ್. ಸೊ ಗೆಟ್ ಟುಗೆದರ್ ಆಗ್ತಾ ಇರುತ್ತಾ ಸರ್ ಕಸಿನ್ಸ್ದು? ಮೊದಲು ತುಂಬ ಸೇರ್ತಿದ್ವಿ, ಈಗ ಸ್ವಲ್ಪ ಕಮ್ಮಿ, ಬಟ್ ಈಗಲೂ ಸೇರ್ತೀವಿ. ಸೊ ಸೇರಿದಾಗಲೆಲ್ಲ ಯಾವ ಟಾಪಿಕ್ ಬಗ್ಗೆ ಜಾಸ್ತಿ ಮಾತಾಡ್ತೀರಾ? ಖಂಡಿತ ನಮ್ಮ ವರ್ಕು ಸಿನಿಮಾ ಬಗ್ಗೆ ಕಮ್ಮಿನೇ. ನಾವು ಯಾಕಂದರೆ ನಾವು ಸಾಕಷ್ಟು ಸಮಯ ನಮ್ಮ ಬಾಲ್ಯದಲ್ಲಿ ಒಟ್ಟಿಗೆ ಕಳೆದಿದ್ದೀವಿ. ಚಿಕ್ಕ ವಯಸ್ಸಲ್ಲಿ ತಾತನ ಮನೆ, ಅದನ್ನು ವೈಟ್ ಹೌಸ್ ಅಂತ ಕರಿತಿದ್ವಿ, AVM ಮನೆ ಅಂತ ಕರಿತಿದ್ವಿ. ಆ ಮನೆಯಲ್ಲಿ ನಾವೆಲ್ಲ ಕಳೆದಂಥ ಒಂದಷ್ಟು ಅಮೂಲ್ಯವಾದ ಸಮಯ ಏನಿದೆ ಅದ್ರ ಬಗ್ಗೆನೇ ನಾವು ಮೆಲ್ಕು ಹಾಕ್ತಾ ಇರ್ತೀವಿ ಯಾವಾಗಲೂ. ಅಂದರೆ ಈಗ ಫಸ್ಟು ನಮ್ಮ ಅಕ್ಕ ದೊಡ್ಡವಳು ಸರಸ್ವತಿ, ಆಮೇಲೆ ನಾನು, ಅದಾದಮೇಲೆ ಈಗ ಆಲ್ಮೋಸ್ಟ್ ಒಂದೊಂದು ವರ್ಷ ಒಬ್ಬೊಬ್ಬರು ಹುಟ್ಟಿದ್ದಾರೆ. ಸ್ಟಾರ್ಟಿಂಗ್ ಫ್ರಮ್ 82 ಅಪ್ ಟು ಈಗ ಒಂದಿತ್ತು, ಅವಳು 2006 ಹುಟ್ಟಿದ್ದು. 82 2006ವರೆಗೂ. ಸೊ ಒಬ್ಬೊಬ್ಬರು ಹುಟ್ಟಾಗಲೂ ಒಂದೊಂದು ಮೆಮರಿ ಇದೆ, ಒಬ್ಬೊಬ್ಬರು ಮಕ್ಕಳು ಬೆಳೀತಾ ಒಂದೊಂದು ಮೆಮರಿ ಇದೆ. ಈಗ ನಾವೆಲ್ಲ ಸಮ್ಮರ್ ವೆಕೇಷನಲ್ಲಿ ಸೇರ್ತಾ ಇದ್ದಿದ್ದೆಲ್ಲ ಒಂದು ಬ್ಯೂಟಿಫುಲ್ ಮೆಮರಿ. ದೀಪಾವಳಿಗೆ ಸೇರ್ತಾ ಇದ್ದಿದ್ದು, ನ್ಯೂ ಇಯರು, ಈ ಥರ ಸಾಕಷ್ಟು ನಾವೆಲ್ಲ ಸೇರಿದಾಗ ಇವನು ಅವತ್ತು ಇದು ಮಾಡಿದ, ಇವಳು ಅದು ಇದು ಮಾಡಿಲ್ಲ ಅಂತೇಳಿ ಅದನ್ನೆಲ್ಲ ನೆನೆಸ್ಕೊಂಡು ಒಂದಷ್ಟು ನಾವು ನಗ್ತಾ ಇರ್ತೀವಿ ಮೇಡಮ್. ಸರ್, ಕನ್ನಡಕ್ಕೆ ತಾವು ಬಹಳಷ್ಟು ಒಳ್ಳೆ ಚಿತ್ರಗಳನ್ನ ನೀಡಿದ್ದೀರಾ. ಸೊ ತಾವು ಪ್ರೊಡ್ಯೂಸ್ ಮಾಡಿದಂತಹ ಚಿತ್ರಗಳು ಎಷ್ಟೊಂದು ಸೂಪರ್ ಹಿಟ್ ಆದಂತಹ ಚಿತ್ರಗಳೇ. ಸೊ ಆ ಚಿತ್ರಗಳ ಬಗ್ಗೆ ಮೆಲುಕು ಹಾಕ್ತಾ ಈಗ ಮಾತಾಡೋದಾದರೆ ನಿಮ್ಮ ಬೆಸ್ಟ್ ಫೇವ್ರೆಟ್ ಚಿತ್ರ ಯಾವುದು ಅಂತ ಕೇಳಿದ್ರೆ ಯಾವ್ದು ಹೇಳ್ತೀರಿ? ಪುನೀತ್ ರಾಜ್ಕುಮಾರ್ ಮಾಡಿದ್ದು ಭಾಗ್ಯವಂತ ತುಂಬ ಇಷ್ಟವಾದ ಚಿತ್ರ. ಅವನಿನ್ನು ಚೈಲ್ಡ್ ಆರ್ಟಿಸ್ಟ್, ಅವಾಗೇನೊಂದು 7 ವರ್ಷ ಇರ್ಬೋದು ಅವನಿಗೆ. ಅದು ಒಂಥರ ನೀವು ನೋಡಿದ್ರೆ ಅಂತ ಕಾಣ್ತೀವಿ. ನೋಡಿದ್ವಿ, ಯಾರು ನೋಡಿರಲ್ಲ ಸರ್. ಆ ಚಿತ್ರ ನನಗೆ ಯಾವಾಗಲೂ ನನ್ನ ಫೇಸಲ್ಲೇ ಇರ್ತಾನೆ ನಮ್ಮ ಪುನೀತ್. ಅವನ ಮರೆಯೋಕೆ ಆಗದೇ ಇರೋಂಥ ಒಂದು ಸಮಯ ಅದು. ಆ ಚಿತ್ರ ಅಂದರೆ ಭಾರಿ ಇಷ್ಟ ನನಗೆ. ಅವನ ಕ್ಯಾರೆಕ್ಟ್ರು, ಅಲ್ಲಿ ಆ್ಯಕ್ಟ್ ಮಾಡೋ ರೀತಿ, ಇದೆಲ್ಲ ನೋಡಿ ನಮ್ಮ ಜೊತೆಯಲ್ಲಿ ಅಪ್ಪಾಜಿಯವರು ಕೂಡ ಅದೆಲ್ಲ ಚಿಕ್ಕ ಕ್ಯಾರೆಕ್ಟ್ರನ್ನು ಮಾಡಿದ್ದಾರೆ. ಇದೆಲ್ಲ ನೋಡ್ತಾ ಇದ್ದರೆ ಆ ಚಿತ್ರ ಯಾವಾಗಲೂ ತುಂಬ ನನಗೆ ಹಿಡಿಸುತ್ತೆ. ನನ್ನ ಮೊದಲನೇ ಚಿತ್ರ ಬಂದು ವಸಂತ ಗೀತ, ಅದರಲ್ಲೂ ಪುನೀತ್ ಇದ್ದಾನೆ. ಸೊ ಹೇಗಿತ್ತು ಬಾಲ್ಯ ಪುನೀತ್ ಸರ್ನ ಹ್ಯಾಂಡಲ್ ಮಾಡೋದು ಆವಾಗ? ತುಂಬ ಅದ್ಭುತವಾದ ವಿಷಯಗಳವು. ಆತ ಚಿಕ್ಕವನಿರುವಾಗ ಅವನು ಫಸ್ಟ್ ಪಿಕ್ಚರ್ ನಾನು ಭಾಗ್ಯವಂತ ಅಂತ ಹೇಳಿದ್ನಲ್ಲ, ಅದಕ್ಕಿಂತ ಮುಂಚೆ ಇದು ವಸಂತ ಗೀತ. ಅವನು ಏನಂದರೆ ಅವನಿಗೊಂದು ತುಂಬ ಒಂಥರ ಯಾವಾಗಲೂ ಆಟ, ತುಂಬ ಅವನಿಗೊಂದು ಯಾವಾಗಲೂ ಖುಷಿಯಾಗಿರೋನು. ಮಾತ್ರ ಅವನಿಗೇನೆಂದರೆ ಅವನಿಗೇನಾದರೂ ಒಂದು ಥಿಂಗ್ಸ್ ಕೊಡಬೇಕು. ಬೆಳಗ್ಗೆ ಒಂದು ಆಟಿಕೆ, ಏನಾದರೂ ಒಂದು ರಿಮೋಟ್ ಕಾರ್ ಆಗ್ಬೋದು, ಏನೋ ಒಂದು ಥಿಂಗ್ಸ್ ಅವನಿಗೆ ಅವನದು ಬೇಕೇ ಬೇಕು. ಬೆಳಗ್ಗೆ ನನ್ನ ಕಾರು ಸ್ಟುಡಿಯೋಗೆ ಹೋಗೋವರೆಗೂ ಮೇಕಪ್ ಹಾಕೋತಾ ಇರಲಿಲ್ಲ. ಓಕೆ, ಏನಾದರೂ ತಗೊಬರ್ತಿದ್ರು, ತರಲೇಬೇಕು ಮೇಕಪ್. ಅವಂಗ ವಿಶ್ವನಾಥ ಅಂತ ಹೇಳೊಬ್ಬರು ಮೇಕಪ್ ಮ್ಯಾನ್ ಇದ್ದರು. ಅವರು ಕರೆಯೋರು, ಬಾಪ ಮೇಕಪ್ ಮಾಮ ಬರ್ತಾರೆ. ಇಲ್ಲ ಮಾಮ ಬರಲಿ, ಆಮೇಲೆ ಒಳಗಡೆ ಬರ್ತೀನಿ ಮೇಕಪ್ ರೂಮ್ಗೆ ಅಂತ ಗಲಾಟೆ ಮಾಡೋನು. ನನ್ನ ಕಾರ್ ಎಂಟ್ರ್ ಆಗ್ತಿದ್ದ ಹಾಗೇ ಅವನು ಖುಷಿಯಾಗ್ಬಿಡೋದು, ಮಾಮ ಬಂತು ಏನೋ ತೊಗೊಂಬರ್ತಾಯಿದ್ದೆ. ನಾನು ಹಿಂದಿನ ದಿವಸನೇ ಪ್ರಿಪೇರ್ ಆಗಿರ್ತಾಯಿದ್ದೆ. ಅದನ್ನ ತೆಗೆದು ಕಾರಲ್ಲಿ ಇಟ್ಕೊಂಡಿರ್ತಿದ್ದೆ ಡಿಕ್ಕಿನಲ್ಲಿ. ಹೋಗಿ ಅದು ಎತ್ತು ಅವ್ನ ಕೈ ಕೊಟ್ಟ ತಕ್ಷಣ ಅದು ಏನು ಅಂತಲೂ ನೋಡ್ತಿರಲಿಲ್ಲ. ಅವನು ಓಡೋಗ್ಬಿಡೋನು ಮೇಕಪ್ ರೂಮ್ಗೆ. ಓಡೋಗಿ ಮೇಕಪ್ ಹಾಕ್ಕೊಂಡು ಆಮೇಲೆ ಬಂದು ಒಂದು 2 ನಿಮಿಷ ಅವನಿಗೆ ಟೈಮ್ ಕೊಡಬೇಕು. ಅದು ಏನು ಅದನ್ನು ನೋಡಿ ಆಟ ಆಡೋಕ್ಕೆ. ಆಮೇಲೆ ಸೆಟ್ ಒಳಗೆ ಹೋಗ್ತಾಯಿದ್ದ ಅವನು. ಆ ಥರ ಒಂದು ಎಕ್ಸ್ಪೀರಿಯೆನ್ಸ್ ನನಗೆ ಆತನ ಒಂದು ಬಗ್ಗೆ, ನಮ್ಮ ಪುನೀತ್ ಬಗ್ಗೆ, ನಾನು ಮಾಡಿದಂಥ ಚಿತ್ರದ ಬಗ್ಗೆ. ಸರ್, ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಮಾತಾಡ್ತಾ ಇದ್ದರೆ ಆ್ಯಕ್ಚುಲಿ ಕಾರ್ಯಕ್ರಮದ ಅವಧಿನೇ ಸಾಕಾಗಲ್ಲ, ಅಷ್ಟು ಪಾಸಿಟಿವ್ ವಿಷಯಗಳಿದೆ. ಹಾಗೆ ಅಪ್ಪಾಜಿ ಬಗ್ಗೆ ಮಾತಾಡೋದಾದರೆ ಅಪ್ಪಾಜಿಯವ್ರ ಜೊತೆ ಬಹಳ ಒಳ್ಳೆಯ ಒಡನಾಟ ಇಟ್ಕೊಂಡವರು ತಾವು. ಸೊ ಮುದ್ದಿನ ಅಳಿಯ ಕೂಡ. ಸೊ ಏನು ಹೇಳ್ತೀರಿ? ಏನು ಹೇಳೋದು, ನನ್ನ ವಸಂತ ಗೀತ ಅಂತ ಅಮ್ಮ ಅಂದರೆ ಏನೇ ನಮ್ಮ ಕಂಪನಿಯಲ್ಲಿ ಏನೇ ಕೆಲಸ ಮಾಡಿದ್ರು ಎಲ್ಲ ಮುಖ್ಯ ಬಾಸ್ ಬಂದು ನಮ್ಮ ಅಕ್ಕವರೇ. ನಮ್ಮ ಹೆಸರು ಇರ್ಬೋದಲ್ಲಿ ಇದ್ದರೂ ಕೂಡ ಬಾಸ್ ಅಕ್ಕವರೇ. ನಮ್ಮ ಶಿಸ್ತು ಇಲ್ಲದೆ ನಾವೇನಿಲ್ಲ. ಅವರು ಕೊಟ್ಟ ದಾರಿ, ಅವರ ಏನು ಹೇಳಿದ್ರು ಅದನ್ನು ಪಾಲಿಸ್ತಾ ಇದ್ದು ನಮ್ಮ ಕರ್ತವ್ಯ. ಅದೇ ಥರ ಅವ್ರು ಹೇಳ್ದೆ ನಾವು ಕೆಲಸಕ್ಕೆ ಮಾಡ್ಕೊಂಡು ಬರ್ತಾಯಿದ್ವಿ. ಹೇಳಿದ್ನಲ್ಲ, ಅಲ್ಲಿ ವಸಂತ ಗೀತ ಮಾಡಿದ್ವಿ. ನಂತರ ಪುನೀತ್ ರಾಜ್ಕುಮಾರ್ದು
ಭಾಗ್ಯವಂತ ಮಾಡಿದ್ವಿ. ಆಮೇಲೆ ಮೊದಲ ಬಾರಿಗೆ MS ರಾಜಶೇಖರ್ ಅಂತ ಒಬ್ಬ ಡೈರೆಕ್ಟ್ರ್ ಒಬ್ಬರನ್ನ ತಂದಿದ್ದೆ. ನನ್ನ ಮೊದಲನೇ ಚಿತ್ರ ಧ್ರುವತಾರೆ ಅಂತೇಳಿ, ಅದರಲ್ಲಿ ಅಪ್ಪಾಜಿಯವರೇ ಆ್ಯಕ್ಟ್ ಮಾಡಿದರು. ಆ ಪಿಕ್ಚರು ಅದಾದ ನಂತರ ನಾನು ಭಕ್ತ ಪ್ರಹ್ಲಾದ ಅಂತ ಒಂದು ಪಿಕ್ಚರ್ ಮಾಡಿದೆ. ಅದ್ರ ಬಗ್ಗೆ 2 ಮಾತು ನಾನು ಆಡಲೇಬೇಕು. ಅದರಲ್ಲಿ ಅಪ್ಪನೇ ಪ್ರಹ್ಲಾದ ಕ್ಯಾರೆಕ್ಟರ್ ಮಾಡಿದ್ದ. ಅಪ್ಪಾಜಿಯವರ ವಿಶೇಷವಾದ ಒಂದು ಕಾರ್ಯಕ್ರಮ ಅದು. ನಾವು ಮೊದಲನೇ ಬಾರಿಗೆ ಮದ್ರಾಸಲ್ಲಿ AMC ದೊಡ್ಡದೊಂದು ದರ್ಬಾರ್ ಸೆಟ್ ಹಾಕಿದ್ವಿ ನಾವು. ಆ ಸೆಟ್ಟಲ್ಲಿ ಬೆಳಗ್ಗೆ 9:00ವರೆಗೆ ಶಾರ್ಟ್ ತೆಗಿಬೇಕು ಅಂತೇಳಿ ವಿಜಯ ರೆಡ್ಡಿ ಅವರು ನಮಗೆ ಹೇಳಿದರು. ಆ ಚಿತ್ರದಲ್ಲಿ ಅವತ್ತು ಫಸ್ಟ್ ಶಾರ್ಟ್ನಲ್ಲಿ ಅಪ್ಪದು ಅಕ್ಷರಾಭ್ಯಾಸದ ಒಂದು ಸೀನ್ ಅದು. ಅಲ್ಲಿ ಸರಿತಾ ಅವರು ಇರ್ತಾರೆ, ಅಪ್ಪಾಜಿ ಮತ್ತು ತೂಗುದೀಪ ಶ್ರೀನಿವಾಸ್ ಅವರು, ಇನ್ಕ್ಲೂಡಿಂಗ್ ಅನಂತನಾಗ್ ಅವರು, ಆಮೇಲೆ ಒಟ್ಟು ಎಲ್ಲ ದೇವತೆಗಳು, ಆಮೇಲೆ ಅಲ್ಲಿ ಆಸ್ಥಾನದಲ್ಲಿರ್ತಕ್ಕಂಥ ಸುಮಾರು ಅವತ್ತೊಂದು ಕಮ್ಮಿ ಅಂದರೂ ಒಂದು 100 ಜನ ಆರ್ಟಿಸ್ಟ್ಗಳು ಅವತ್ತು ಆ ದರ್ಬಾರ್ ಹಾಲ್ನಲ್ಲಿ ಇರ್ತಾರೆ. ಎಲ್ಲರಿಗೂ ಎಲ್ಲ ಕಾಸ್ಟ್ಯೂಮ್ಸ್ ನಿಮಗೆ ಗೊತ್ತೇ ಇದೆ. ಕಾಸ್ಟ್ಯೂಮ್ಸ್ ಆ ಚಿತ್ರಗಳಲ್ಲಿ ಯಾವ ಥರ ಕಾಸ್ಟ್ಯೂಮ್ಸ್ ಇರುತ್ತೆ ಅಂತ. ಆ ಕಾಸ್ಟ್ಯೂಮ್ಸು, ಆರ್ನಮೆಂಟ್ಸು, ಆಮೇಲೆ ಅಪ್ಪಾಜಿಯವರು ರಿಚ್ ಕಾಸ್ಟ್ಯೂಮು, ಪುನೀತ್ಗೂ ರಿಚ್ ಕಾಸ್ಟ್ಯೂಮು, ಅಮ್ಮ ಅವರು ಸರಿತಾರು ಎಲ್ಲರೂ ರಿಚ್ ಕಾಸ್ಟ್ಯೂಮೇ, ಇನ್ಕ್ಲೂಡಿಂಗ್ ಅನಂತನಾಗ್ ಅವರು. 9 ಗಂಟೆ ಶಾರ್ಟ್ ತೆಗಿಬೇಕು ಅಂತ ಹೇಳ್ಬಿಟ್ರು. ನೋಡಿ, ಅಪ್ಪಾಜಿಯವರು ಬೆಳಗಿನ ಜಾವ 2 ಗಂಟೆಗೆ ಬಂದಿದ್ದಾರೆ ಸ್ಟುಡಿಯೋಗೆ. ಅಂದರೆ ಅದು ಫಸ್ಟ್ ಡೇ ಗೆಟಪ್ ಅಲ್ಲ, ಅದು ಅಪ್ಪಾಜಿಯವ್ರ ಗೆಟಪ್ಪು. ಪ್ರತಿಯೊಬ್ಬರು ಆರ್ಟಿಸ್ಟ್ಗಳನ್ನ ನೈಟ್ 1 ಗಂಟೆ ತೊಗೊಂಬಂದು ಸ್ಟುಡಿಯೋಗೆ ಹಾಕಿದ್ವಿ ನಾವು. ಅವತ್ತು ಎಲ್ಲ ರೆಡಿ ಕರೆಕ್ಟಾಗಿ 9:30 ಗಂಟೆಗೆ ಫಸ್ಟ್ ಶಾರ್ಟ್ ಅವ್ನು ಅಕ್ಷರಾಭ್ಯಾಸ ಮಾಡಿ ಶಾರ್ಟ್ ನಾವು ತೆಗೆದ್ವಿ. ಕ್ಲಾಸ್ ಒಂದು ವಿಜಯ ರೆಡ್ಡಿ ಅವ್ರು ಬಂದು ನಾನು ತಬ್ಕೊಂಡ್ರು. ಬಿಡಪ್ಪ, ಎಂಥ ಒಂದು ಈ ಚಿತ್ರ ನಾನು 9 ಶಾರ್ಟ್ ತೆಗಿತೀನ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆಲ್ಲ ಪ್ರತಿಯೊಂದಕ್ಕೂ ನಮಗೆ ಸಹಕಾರ ನೀಡಿದಂಥ ನಮ್ಮ ಅಕ್ಕವರು, ಆಮೇಲೆ ಅಪ್ಪಾಜಿಯವರು ಎಲ್ಲ ಅಷ್ಟೊಂದು ಸುಗಮವಾಗಿ ಏನು ಅಡೆತಡೆಗಳಿಲ್ಲದೆ ಆ ಚಿತ್ರದ ಫಸ್ಟ್ ಶಾಟ್ ತೆಗೆದು ನಿಜವಾಗ ಆ ಸಮಯ ನನ್ನ ಮಾತ್ರ ಇವತ್ತು ನಾನು ಮರೆಯೋಕ್ಕಾಗ್ತಾ ಇರೋಂಥ ಒಂದು ಸಮಯ ಅದು. ಹೌದು, ಆ ಚಿತ್ರ ಈಗ ನೋಡಿದ್ರೂ ಕೂಡ ಮತ್ತೊಮ್ಮೆ ನೋಡಬೇಕು ಅಂತ ಅನಿಸೋವಂಥ ಅಮೋಘ ಅಭಿನಯ ಇದೆ ಎಲ್ಲರದ್ದು. ಯಾರೆಲ್ಲ ಆ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದಾರೋ ಎಲ್ಲರದ್ದು ಬೆಸ್ಟ್ ಆ್ಯಕ್ಟಿಂಗ್ ಇದೆ. ಬಹಳಷ್ಟು ಖುಷಿ ಕೊಡುವಂಥ ಚಿತ್ರ ನೋಡಿದಾಗ. ಹಾಗೆ ಪಾರ್ವತಮ್ಮ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಿದ್ವಿ, ನಿಮ್ಮ ಅಕ್ಕ ಅವರ ಬಗ್ಗೆ. ಈಗ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಅಶ್ವಿನಿ ಮ್ಯಾಮ್ನ ನೋಡಿದ್ರೆ ಹೀಗೆ ಬಂದು ಹಾಗೆ ಹೋಗ್ತಾರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಅಂತ ಅನಿಸುತ್ತಾ ತಮಗೆ? ಏನಂದರೆ, ನಾನು ಯಾರಿಗೂ ನಮ್ಮ ಅಕ್ಕವ್ರು ನಾನು ಹೋಲ್ಸ್ಕೊಳ್ಳೋಕೆ ನಾನು ಇಷ್ಟಪಡಲ್ಲ. ಅಮ್ಮನೇ. ನಮ್ಮ ಅಶ್ವಿನಿ ಕೂಡ ಅವರು ಯಾರಿಗೇನು ಕಮ್ಮಿ ಅಂತ ನಾನು ಹೇಳ್ತಾ ಇಲ್ಲ, ಆದರೂ ಅಮ್ಮನೇ. ಅಮ್ಮನ ಸ್ಥಾನ ತುಂಬಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ದಟ್ಸ್ ನೈಸ್ ಸರ್. ಸೊ ಅಮ್ಮನ ಬಗ್ಗೆ ಮಾತಾಡ್ತಿದ್ವಿ. ಸೊ ತಮಗೆ ಅಮ್ಮ ಯಾವ ವರ್ಷದಲ್ಲಿ ಬಹಳ ಇಷ್ಟ ಆಗೋರು? ಸೊ ಅಮ್ಮನ ಕೈ ರುಚಿ ಹೇಗಿರ್ತಿತ್ತು? ಅಮ್ಮ ಅಡುಗೆ ಮಾಡೋದು ಕಮ್ಮಿನೇ, ಆದರೆ ಅವರೇ ಮಾಡೋಕ್ಕೆ ಶುರು ಮಾಡಿದ್ರು. ಪ್ರತಿಯೊಂದು ಅವರೇ ರೆಡಿ ಮಾಡಿಕೊಂಡು ಅಡುಗೆ ಮಾಡೋದು. ಅಡುಗೆನೂ ಚೆನ್ನಾಗಿ ಮಾಡ್ತಾಯಿದ್ರು, ಬಟ್ ಅವ್ರಿಗೆ ಟೈಮ್ ಇರ್ತಿರ್ಲಿಲ್ಲ ಅಡುಗೆ ಮಾಡೋಕ್ಕೆ. ಅಂದರೆ ಅವರು ನನಗೆ ಏನು ತುಂಬ ಇಷ್ಟ ಅಂದರೆ, ಯಾರ್ಯಾರಿಗೆ ಏನೇನು ಬೇಕು, ಮನೇಲಿ ಎಷ್ಟು ಮಕ್ಕಳಿದ್ದಾರೆ, ಯಾರ್ಯಾರಿಗೆ ಏನೇನು ಇಷ್ಟ, ಏನೇನು ತಗೋಬೇಕು, ಪ್ರತಿಯೊಂದು ಅವರೇ ಮಾಡ್ತಾಯಿದ್ರು. ಅದೊಂದು ಬುದ್ಧಿ ನಂಗೆ ತುಂಬ ಇಷ್ಟ ಅಮ್ಮ ಅವ್ರದ್ದು. ಷಣ್ಮುಖ ಅವ್ರದ್ದು ಅಡುಗೆ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಇದೆ, ಮಾಡ್ತಿರ್ತಾರೆ, ತುಂಬ ಚೆನ್ನಾಗಿ ಯಾವ್ದು ಸಖತ್ತಾಗಿ ಮಾಡ್ತಾರೆ? ಎಲ್ಲ ಮಾಡ್ತಾನೆ, ಎಲ್ಲ ಥರ ಅಡುಗೆನೂ ಮಾಡ್ತಾನೆ. ನನಗೆ ಪನ್ನೀರ್ ತುಂಬ ಇಷ್ಟ. ನನ್ನ ಮೊಮ್ಮಗಳಿಗೆ ಒಬ್ಬಳಿಗೆ ಮಗಳಿಗೆ ಮೈಸೂರಲ್ಲಿದ್ದಲ್ಲ, ಅವಳಿಗೆ ಬಂದರೆ ಪನ್ನೀರ್ ಮಾಡಿಕೊಡ್ತಾನೆ. ಅದು ತುಂಬ ಇಷ್ಟ ಅವಳಿಗೆ. ನನ್ನ ಮಗಳಿಗೂ ಇಷ್ಟ, ನನ್ನ ಮೊಮ್ಮಗಳಿಗೂ ಇಷ್ಟ. ಸೂಪರ್ ಸರ್. ಏನು ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡ್ತೀರಿ ಅಂತ ಕೇಳ್ಪಟ್ಟೆ. ಹಾಡು ಚೆನ್ನಾಗಿ ಹಾಡ್ತೀರಿ, ಅಮ್ಮನಿಂದನೇ ಹಾಡನ್ನು ಹಾಡೋದು, ಸ್ಟೇಜ್ ಮೇಲೆ ವಿತೌಟ್ ಫಿಯರ್ ಹಾಡು ಹಾಡ್ತೀರಿ ಅಂತ ಕೇಳ್ಪಟ್ಟೆ. ಈಗ ಅಮ್ಮನಿಂದನೇ ಸರ್ಟಿಫೈಡ್ ಸೂಪರಾಗಿ ಅಡುಗೆ ಮಾಡ್ತಾರೆ ಅಂತ. ವಾಟ್ ನಾಟ್ ಅದೆಲ್ಲ ಮಾಡ್ತೀರಿ? ಅಡುಗೆ ನಾನು ಆಸ್ಟ್ರೇಲಿಯಾಗೆ ಹೋದೆ MBA ಮಾಡೋಕ್ಕೆ. ಹೋಗೋಕ್ಕೆ ಹಿಂದಿನ ದಿನವೂ 2 ದಿನ ಮುಂಚೆ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಒಂದಷ್ಟು ಅಡುಗೆ ಮನೇಲಿ ನಿಲ್ಲಿಸ್ಕೊಂಡು ಒಂದಷ್ಟು ತೋರಿಸ್ಕೊಟ್ರು ನಮ್ಮಮ್ಮ. ಏನು ಹೇಳಿ, ತುಂಬ ಸಿಂಪಲ್ಲಾಗಿ ಬೇಗ ಮಾಡು. ಅನ್ನ ಸಾರು. ಅದಕ್ಕೇನು ಮಾಡಿ ನಮ್ಮಮ್ಮನೇ ಸುಮಾರು ಒಂದು ಕುಕ್ಕರು, ಒಂದು ಪ್ಯಾನು, ಒಂದು ಎಲೆಕ್ಟ್ರಿಕ್ ರೈಸ್ ಕುಕ್ಕರು, ಈ ಥರ ಒಂದು 4-5 ಬೇಸಿಕ್ ಪಾತ್ರೆ ಕೊಟ್ಟಿದ್ರು. ರೈಸ್ ಕುಕ್ಕರು ಏನು ಅದೇನು ಎಫರ್ಟ್ ಇಲ್ಲ, ಅದು ಮೆಜರ್ಮೆಂಟ್ ಸಾರೆಲ್ಲ ಹೇಳ್ಕೊಡಿ. ಯಾಕಂದ್ರೆ ನನಗೆ ನಮ್ಮ ಮನೇಲಿ ಒಂಥರ ಸ್ಟೇಪಲ್ ಫುಡ್ಡು ಬೇಳೆ ಸಾರು, ಅದೊಂದು ಸಾರು ಹೇಳ್ಕೊಟ್ಟಿದ್ರು, ಇದು ಮಾಡ್ಕೋ ಸಾಕು ಅಂತ. ಫಸ್ಟ್ ಹೋದಾಗ ನಾನು ಇನ್ನು ಅಡ್ಜಸ್ಟ್ ಆಗಿ ಟೈಮ್ ಆಗಬೇಕಂದ್ರೆ ಅಷ್ಟು ಏನು ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಹೋಗಿ ಒಂದು 3 ತಿಂಗಳಾದಮೇಲೆ ಸ್ವಲ್ಪ ಕನ್ಸಿಸ್ಟೆಂಟಾಗಿ ಮಾಡೋಕ್ಕೆ ಶುರು ಮಾಡಿದೆ. ಫಸ್ಟ್ ಹೆಂಗೆಂಗೋ ಬರೋದು, ಏನೋ ಮಾಡಿದೆಲ್ಲ ಅದೇ ಖುಷಿ. ಅಂದರೆ ನಾನು ಒಬ್ಬನೇ ಅಲ್ಲ, ಜೊತೆಗಿದ್ದವರೆಲ್ಲ
ಫಸ್ಟ್ ಟೈಮು ಚಿಕನ್ ಮಾಡೋಕ್ಕೆ ಹೋಗಿದ್ವಿ, ನೀರು ಎಷ್ಟು ಹಾಕ್ಬೇಕು ಗೊತ್ತಿಲ್ಲ, ಫುಲ್ ನೀರಾಗಿತ್ತು. ಬಟ್ ಆದ್ರೂ ಖುಷಿಯಾಗಿ ತಿಂದ್ವಿ. ಆಮೇಲೆ ಒಂದೊಂದಾಗಿ ಕಲ್ತ್ಕೊಂಡು ಮಾಡ್ತಾ ಅದು ಮಾಡಬೇಕಲ್ಲ ಅನ್ನೋದಕ್ಕಿಂತ ಮಾಡಿದ್ರೆ ಚೆನ್ನಾಗಿ ಮಾಡಬೇಕು ಅನ್ನೋ ರೇಂಜ್ಗೆ ನಾವು ಎಲ್ಲ ಆಮೇಲೆ ಫೋನ್ ಮಾಡಿ ಕೇಳೋದು, ಇದನ್ನ ಹೆಂಗೆ ಮಾಡೋದು, ಅದನ್ನು ಹೆಂಗೆ ಮಾಡೋದು ಅಂತ. ನಮ್ಮ ಅಕ್ಕನ್ನ ಕೇಳ್ತಿದ್ದೆ, ನಮ್ಮ ಅಮ್ಮನ್ನ ಕೇಳ್ತಿದ್ದೆ, ಇಲ್ಲ ಅಲ್ಲಿ ಯಾರಾದ್ರೂ ಫ್ರೆಂಡ್ಸ್ ಇದ್ದರೆ ಅವರು ಹೇಳ್ಕೊಡೋರು. ಹೀಗೆ ಅದೊಂದು ಡೆವಲಪ್ ಆಯಿತು. ಅದು ಒಂದು ಇಂಟ್ರೆಸ್ಟ್ ಬಂದುಬಿಡ್ತು ಆಮೇಲೆ ಕುಕ್ಕಿಂಗಲ್ಲಿ. ದಟ್ಸ್ ನೈಸ್ ಸರ್. ಹಾಗೆ ಕುಕ್ಕಿಂಗ್ ಅಂದ ತಕ್ಷಣ ಅಪ್ಪು ಸರ್ ಕೂಡ ಸಿಕ್ಕಾಪಟ್ಟೆ ಕೋವಿಡ್ ಟೈಮ್ನಲ್ಲಿ ಅವರು ಫೋನ್ ಮಾಡಿ ಕೇಳಿ ಎಷ್ಟೆಷ್ಟು ಹಾಕಿಸ್ಕೋಬೇಕು ಬಿರಿಯಾನಿಗೆ ಅಂತೆಲ್ಲ ಮೆಷರ್ಮೆಂಟ್ ತೊಗೊಂಡು ಮಾಡಿ ತಿಂದಂಥವ್ರು. ಸೊ ಅವರಿಂದ ತಾವು ಕಲ್ತದ್ದೇನು? ನಮ್ಮ ಅಮ್ಮನ ಹೇಳ್ತಾರೆ ಕೇಳಿ, ಒಂದು ಎಗ್ ರೈಸು ಅದು ಬಹುಶಃ ನಾನು ಬೇರೆ ಎಲ್ಲೂ ಮಾಡಿ ತಿಂದಿಲ್ಲ. ಅದು ನಮ್ಮಮ್ಮ ಮಾಡ್ತಾರೆ, ಅದು ನಮ್ಮೆಲ್ಲರಿಗೂ ಫೇವ್ರೇಟ್. ಅದನ್ನು ಅಪ್ಪ ಅಮ್ಮನೇ ಹೇಳ್ಕೊಟ್ಟಿದಂತೆ ಅದು ರೆಸಿಪಿ. ಅದು ಟೊಮ್ಯಾಟೊ ರೈಸ್ ಅಂತ ಫಸ್ಟ್ ಬರೀ ಟೊಮ್ಯಾಟೊ ಹಾಕಿ ಮಾಡೋದು ಹೇಳ್ಕೊಟ್ಟಿದ್ದ. ಆಮೇಲೆ ಅದಕ್ಕೆ ಎಗ್ ಹಾಕು, ಎಗ್ ಟೊಮ್ಯಾಟೊ ರೈಸ್ ಆಗುತ್ತೆ ಅಂತ ಎಲ್ಲ ಅದೊಂದು ರೈಸ್ ನಮ್ಮ ಮನೇಲಿ ಈಗಲೂ ಎಲ್ಲರೂ ಬಂದಿಲ್ಲ, ಚಂಟಿ ಅದು ಮಾಡಿಕೊಡಿ ಅಂತಾರೆ. ಅದು ಎಷ್ಟು ಸ್ಪೆಷಲ್ ಅಂದರೆ ಮೇಡಮ್, ನಾವು ಸ್ಕೂಲಲ್ಲಿದ್ದಾಗ ಮಧ್ಯಾಹ್ನ ಲಂಚ್ ಟೈಮಲ್ಲಿ ಬಾಕ್ಸ್ ಓಪನ್ ಮಾಡಿ ಅದನ್ನು ನೋಡಿಬಿಟ್ರೆ ಫುಲ್ ಖುಷಿ. ಅಂದರೆ ಅಷ್ಟು ಇಷ್ಟ ನಮಗೆ ಆ ಐಟಮ್ ಬಾಕ್ಸಲ್ಲಿ ನೋಡಿಬಿಟ್ರೆ ಫುಲ್ ಖುಷಿ. ಸೂಪರ್ ಸರ್. ನಿಮ್ಮ ಫ್ಯಾಮಿಲಿನಲ್ಲೇ ಎಲ್ಲ ಸ್ಟಾರ್ಗಳು ಇದ್ದಾರೆ, ಪವರ್ ಸ್ಟಾರು. ನಮ್ಮದು ಶಿವಣ್ಣನ ಬಗ್ಗೆ ಹೇಳೋದೇ ಬೇಡ, ಅವ್ರ ಎನರ್ಜಿ ಮ್ಯಾಚ್ ಮಾಡೋದಕ್ಕೆ ಇವಾಗಿನ ಯಂಗ್ಸ್ಟರ್ಸ್ಗೂ ಆಗೋದೇ ಇಲ್ಲ. ಸೊ ಒಬ್ಬೊಬ್ಬ ಸ್ಟಾರಿಂದ ನೀವು ಕಲ್ತಂಥ ಪಾಠ ಏನು? ಸೊ ಸ್ಟಾರ್ಟಿಂಗ್ ಫ್ರಮ್ ಅಪ್ಪಾಜಿಯವರು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ತಾತನಿಂದನೇ ಅದು ಶುರು ಆಗಿದೆ. ಆಬ್ವಿಯಸ್ಲಿ ಡಿಸಿಪ್ಲಿನ್, ಟೈಮು, ಅದು ನಮ್ಮ ತಾತನಲ್ಲಿ ನೋಡಿದ್ದೀನಿ. ಆಮೇಲೆ ಶಿವಣ್ಣ ಮಾಮ, ರಾಘು ಮಾಮ, ಅಪ್ಪು ಮಾಮ, ಆಮೇಲೆ ನನ್ನ ಕಸಿನ್ಸು ಎಲ್ಲ ನಾನು ಅವರನ್ನು ನೋಡಿ ಅವ್ರು ಮಾಡ್ತಾರೆ ಅಂತ ನಾನು ಹೇಳಿ ಇನ್ನೊಬ್ಬರು ಹೇಳಿದ್ದಾರೆ ಅದ್ರ ಬಗ್ಗೆ. ಈಗ ಸಿನಿಮಾದಲ್ಲಿ ಟೆಕ್ನಿಷಿಯನ್ಸ್ ಭಾಳಷ್ಟು ಜನ ಎಲ್ಲ ಹೇಳೋದು, ನಾವು ನಿಮ್ಮ ಮನೇಲಿ ಇವ್ರ ಜೊತೆ ಕೆಲಸ ಮಾಡಿ ಎಲ್ಲರೂ ಅದೊಂದು ಮಾತ್ರ ನಾವು 100% ನಾವು ಮೆಚ್ಕೊಳ್ಳೇಬೇಕು. ಡಿಸಿಪ್ಲಿನ್ನು, ಬೆಳಗ್ಗೆ ಇಷ್ಟೊತ್ತಿಗೆ ಅಂದರೆ ಅಷ್ಟೊತ್ತಿಗೆ ರೆಡಿ ಇರ್ತಾನೆ. ನಾನು ಅದನ್ನು ಮ್ಯಾಕ್ಸಿಮಮ್ 99% ನಾನು ಮೇಂಟೈನ್ ಮಾಡೋಕ್ಕೆ ನಾನು ಟ್ರೈ ಮಾಡಿದ್ದೀನಿ ಮೇಡಮ್. ಶಿವರಾಜ್ ಕುಮಾರ್ ಸರಿಂದ ಕಲ್ತದ್ದು ನೀವು ಈಗಲೇ ಹೇಳಿದ್ರಿ, ನಮ್ಮ ಮಾಮ ಆ ಎನರ್ಜಿ ಇಷ್ಟು ವರ್ಷ ಆದರೂ 39 ವರ್ಷ ರೀಸೆಂಟಾಗಿ ಆಯಿತು. 39 ವರ್ಷ ಆದ್ರೂ ಅವ್ರಿಗೆ ಆ ಪ್ಯಾಷನ್, ಆರ್ಟ್ಗೆ ಆಗಿರೋ ಕಮಿಟ್ಮೆಂಟ್ ಇವತ್ತಿಗೂ ಕಮ್ಮಿ ಆಗಿಲ್ಲ. ಅವರಿಗೆ ಸುಮ್ಮನೆ ಕೂರಕ್ಕೆ ಬರಲ್ಲ, ಏನಾದರೂ ಒಂದು ಮಾಡ್ತಾರೆ. ಈ ರೀಸೆಂಟಾಗಿ ಟೆಲಿವಿಷನ್ ಶುರು ಮಾಡಿದ್ದಾರೆ, ಆಮೇಲೆ ಸಿನಿಮಾ ಒಂದಾದಮೇಲೆ ಒಂದು ಅವ್ರ ಎನರ್ಜಿ, ಆ ಪ್ಯಾಷನ್. ಸೇಮ್ ಅಪ್ಪು ಮಾಮನಿಗಿದ್ದ ಬರೀ ಆ್ಯಕ್ಟಿಂಗ್ ಅಲ್ಲದೆ ಟೆಕ್ನಿಕಲ್ ವಿಷಯದಲ್ಲಿ, ಪ್ರೊಡಕ್ಷನ್ ವಿಷಯದಲ್ಲಿ, ಸಿನಿಮಾದ ಎಲ್ಲ ಒಂದು ಎಷ್ಟೆಷ್ಟು ಇದೆ ವಿಭಾಗಗಳಿದೆ ಎಲ್ಲದ್ರ ಬಗ್ಗೆನೂ ಅವರು ತಿಳ್ಕೊಂಡಿರ್ತಾರೆ. ಆ ಪ್ಯಾಷನ್. ಆಮೇಲೆ ರಾಘು ಮಾಮನಿಗೆ ಆ ಸ್ಟೋರಿ ಟೆಲ್ಲಿಂಗ್ ಮೇಲಿರೋ ಒಂದು ಹೋಲ್ಡು, ಒಂದು ಆ್ಯಂಡ್ ಸಿಂಗಿಂಗು ಆಮೇಲೆ ನಾನು ಡಿಸೈಡ್ ಮಾಡಿದ್ರೆ ಶೂಟಿಂಗ್ ಶುರು ಆಗ ಮುಂಚೆ ನಾನು ನಮ್ಮಮ್ಮ ನಮ್ಮ ತಂದೆ ಹೋಗಿ ಮಾಮನ ಹತ್ರ ಇರ್ತಾರೆ. ನಂಗೆ ಭಾಳ ಒಂದು ಮುದ್ದಾಗಿ ಒಂದು ಹೇಳಿದ್ರು, ಅಪ್ಪಾಜಿ ಇದು ನಿಮ್ಮ ತಾತ ಅಜ್ಜಿನೇ ನಿನಗೆ ಆಶೀರ್ವಾದ ಮಾಡಿ ಕಳಿಸ್ಕೊಟ್ರು ಅಂತ ಅವಕಾಶ. ಯಾವ ಕಾರಣಕ್ಕೂ ಇದು ಮಾಡಬೇಕೋ ಇಲ್ವೋ ಅಂತ ನೀನು ಯೋಚನೆ ಮಾಡಬೇಡ, ಕಷ್ಟಪಟ್ಟು ಮಾಡಬೇಡ, ಇಷ್ಟಪಟ್ಟು ಕೆಲಸ ಮಾಡಿದ್ರು ಅಂತ ಅವರು ಅವತ್ತು ಹೇಳಿದರು. ಅದನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ದಟ್ಸ್ ನೈಸ್. ಅಂದರೆ ಫ್ಯಾಮಿಲಿ ಕಡೆಯಿಂದ 100% ಸಪೋರ್ಟ್ ಅಂತೂ ಸಿಕ್ಕಿದೆ ಅಂತ ಹೇಳ್ತೀರಾ. ಸರ್, ಮಗನನ್ನು ತಾವು ನಟನಾಗಿ ನೋಡೋಕ್ಕೆ ಇಷ್ಟಪಡ್ತೀರಾ ಅಥವಾ ಮುಂದಿನ ದಿನಗಳಲ್ಲಿ ಪ್ರೊಡ್ಯೂಸರ್ ಆಗಿ ಟರ್ನ್ ಆಗಲಿ ಅಂತ ಆಶಿಸ್ತಿರೋ? ಅವ್ನು ಯಾವ ಕಡೆ ಬಂದರೂ ನನಗೆ ಇಷ್ಟನೇ. ಒಂದು ಪ್ರೊಡ್ಯೂಸರ್ ಆಗಿನೂ ಕೆಲಸ. ಸೊ ಕಿವಿ ಮಾತು ಏನಿರುತ್ತೆ ಪ್ರೊಡ್ಯೂಸರ್ ಆದರೂ ಅಂದರೆ? ಅಲ್ಲಲ್ಲ, ಅವ್ನು ಪ್ರೊಡ್ಯೂಸರ್ ಆಗಿ ಮಾಡೋಕ್ಕೋದ್ರೂ ನಾನು ಇಷ್ಟಪಡ್ತೀನಿ. ಆ್ಯಸ್ ಎ ಆರ್ಟಿಸ್ಟ್ ಆಗಿ ಕೆಲಸ ಮಾಡೋಕ್ಕೂ ನಾನು ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ನನ್ನ ಮಗ ಅವನು ಯಾವುದಾದ್ರು ಒಂದು ವಿಷಯದಲ್ಲಿ ಅವ್ನು ಮುಂದೆ ಬರಬೇಕು ಅನ್ನೋದೇ ನನ್ನ ಒಂದು. ನಮ್ಮ ತಂದೆ ಆಗಲಿ ನಮ್ಮ ಮನೇಲಿ ಯಾರೂ ಬಾಯ್ ಬಿಟ್ಟು ಇದನ್ನು ಕಲ್ತ್ಕೊಳ್ಳಿ, ಇದನ್ನು ಮಾಡಿ ಅಂತ ಎಲ್ಲರಿಂದನೂ ನಾವು ಅಬ್ಸರ್ವ್ ಮಾಡಿ ಕಲ್ತಿದ್ವಿ. ನಮ್ಮ ತಂದೆ ಯಾವಾಗಲೂ ಒಂದು ಮಾತು ಹೇಳೋರು, ವ್ಯವಹಾರದಲ್ಲಿ ಪ್ರೊಡಕ್ಷನಲ್ಲಿ ಎಸ್ಪೆಷಲಿ ಪ್ರೊಡಕ್ಷನಲ್ಲಿ ನಾವು ಸೇವಿಂಗ್ ಏನು ಮಾಡ್ತೀವಿ ಶೂಟಿಂಗ್ ಟೈಮಲ್ಲಿ ಅದೇ ನಮ್ಮ ಫಸ್ಟ್ ಪ್ರಾಫಿಟ್ ಅಂತ. ಅದು ಅವ್ರಿಗೂ ಬಹುಶಃ ನೆನಪಿಲ್ವೇನೋ ಯಾವಾಗ ಹೇಳಿದ್ರು ಅಂತ.
ಬಟ್ ನನಗೆ ಅವರು ಫಸ್ಟ್ ಟೈಮ್ ನಾನು ಕೇಳಿಸ್ಕೊಂಡಾಗ ಅದನ್ನು ನಾನು ಇವತ್ತವರೆಗೂ ನಾನು ತಲೆಯಲ್ಲಿ ಇಟ್ಕೊಂಡಿದ್ದೀವಿ. ಫಸ್ಟ್ ನೀವು ರೆವೆನ್ಯೂ ಏನಂದರೆ ಟಿಕೆಟ್ ಸೇಲ್ ಅಲ್ಲ, ಫಸ್ಟ್ ರೆವೆನ್ಯೂನೇ ನಿಮಗೆ ನೀವೇನು ಪ್ರೊಡಕ್ಷನಲ್ಲಿ ಸೇವ್ ಮಾಡ್ತೀರ ಅದೇ ನಿಮ್ಮ ಫಸ್ಟ್ ರೆವೆನ್ಯೂ ಅಂತ ನಮ್ಮ ತಂದೆ ಯಾವಾಗಲೂ ಹೇಳ್ತಾರೆ. ಅದನ್ನು ನಾನು ಕಲ್ತಿದ್ದೀನಿ. ಆಮೇಲೆ ಅಡ್ಮಿನಿಸ್ಟ್ರೇಷನ್ ಭಾಳಷ್ಟು ಜನ ನನಗೆ ಹೇಳಿರೋದಿದೆ, ಬೇರೆ ಬೇರೆ ಡೈರೆಕ್ಟರ್ಸ್, ನಿಮ್ಮ ತಂದೆ ಥರ ನಾವು ಒಬ್ಬ ಫಿಲ್ಮ್ ಅಡ್ಮಿನಿಸ್ಟ್ರೇಟರ್ ನಾವು ನೋಡಿಲ್ಲ ಅಂತ. ಯಾವುದನ್ನು ಯಾರ್ಯಾರಿಗೆ ಈಗ ಡೈರೆಕ್ಟರ್ ಇರ್ತಾರೆ, DOP ಇರ್ತಾರೆ, ಈ ಮ್ಯೂಸಿಕ್ ಡೈರೆಕ್ಟ್ರು, ಸಿಂಗರ್, ಯಾರ್ಯಾರಿಗೆ ಏನೇನು ಯಾವಾಗ ಬೇಕು ಅನ್ನೋದನ್ನ ಮುಂಚೆನೇ ಅರ್ಥಕೊಂಡು ಅದನ್ನು ರೆಡಿ ಮಾಡಿ ಅವ್ರು ಇಡ್ತಿದ್ದೀರಂತೆ. ಈ ಥರ ಭಾಳಷ್ಟು ಸ್ಟೋರೀಸ್ ನಾನು ಅವರ ಪ್ರೊಡಕ್ಷನ್ ಟೀಮ್ ಬಗ್ಗೆ ನಾನು ಕೇಳಿದ್ದೀನಿ. ಇವೆಲ್ಲ ನಮಗೆ ಒಂಥರ ಏನು ಹೇಳಿ, ನೀವಾಗಲೇ ಹೇಳಿದ್ರಿ ಲೈಬ್ರರಿ, ಇದು ಒಂಥರ ಲೈಬ್ರರಿ ಎನ್ಸೈಕ್ಲೋಪೀಡಿಯಾ ಥರ ನಮಗೆ ಸಾಕಷ್ಟು ನಾವು ಶೂಟಿಂಗ್ ಮಾಡಿ ನಿಂಬಿ ಹಬ್ಬನ ಮ್ಯಾಗ ಶೂಟಿಂಗ್ ಮಾಡಬೇಕಂದ್ರೆ ಸಾಕಷ್ಟು ಇದನ್ನೆಲ್ಲ ನಮ್ಮ ಟೀಮ್ ಜೊತೆ ಡಿಸ್ಕಸ್ ಮಾಡ್ತೇವೆ. ಹೌದಲ್ವ ಸರ್, ಎಷ್ಟು ಕರೆಕ್ಟು, ಆದಷ್ಟು ಕೆಲವೊಂದು ಆಗಿದ್ದನ್ನೆಲ್ಲ ಅಳವಡಿಸ್ಕೊಳ್ಳೋಕ್ಕೆ ಆ್ಯಸ್ ಎ ಟೀಮ್ ನಾವು ಪ್ರಯತ್ನ ಮಾಡಿದ್ದೀವಿ. ಸೊ ಮಲೆನಾಡೇ ಸುಂದರ, ಮಲೆನಾಡನ್ನು ಇನ್ನಷ್ಟು ಸುಂದರವಾಗಿ ತೋರಿಸಿದ್ದೀರಾ. ಟೀಸರ್ ನೋಡಿದ ತಕ್ಷಣ ಅನಿಸುತ್ತೆ ವಾವ್ ಅಂತ. ವಿಷುವಲ್ ಟ್ರೀಟ್ ಅಂತೂ 100%. ಸೊ ಹೇಗೆ ಅನ್ನಿಸ್ತು ಮಲೆನಾಡನ್ನು ತೋರಿಸ್ತಾರೆ, ಮಲೆನಾಡು ಒಂದು ಕಾನ್ಸೆಪ್ಟ್ ಆಗಿರುತ್ತೆ ಚಿತ್ರದಲ್ಲಿ ಅಂತ ಕೇಳಿದಾಗ? ಅವರು ನನ್ನ ಕತೆ ಹೇಳಿದ್ರು ಸರ್, ಇದು ಅವಾಗ ಹೇಳಿದ್ರು ಇದು ಮಲೆನಾಡಿನಲ್ಲಿ ನಡೆಯೋ ಒಂದು ಕತೆ. ಯಾಕಂದರೆ ಇದು ಒಬ್ಬ ಅಮ್ಮ ಮಗನ ಬಾಂಧವ್ಯ ಹೇಳೋ ಅಂಥ ಒಂದು ಕತೆ. ಅಂದರೆ ಕಾರಣಾಂತರಗಳಿಂದ ಆ ತಾಯಿ ಮಗನ ಚಿಕ್ಕ ವಯಸ್ಸಲ್ಲೇ ದೂರ ಇಟ್ಟು ಬೆಳೆಸಿದ್ರು. 25 ವರ್ಷ ಆದಮೇಲೆ ಅವನು ಬರ್ತಾನೆ. ಅವ್ರು ಹೇಳಿದ್ರು ಸರ್, ನನಗೆ ಈ ಸೆಂಟಿಮೆಂಟ್ನ ನನಗೆ ಜನಕ್ಕೆ ತಲುಪ್ಸೋಕ್ಕೆ, ಸ್ಕ್ರೀನ್ ಮೇಲೆ ತೋರಿಸೋಕ್ಕೆ ನನಗೆ ಅಂಥ ಒಂದು ಬ್ಯಾಕ್ ಡ್ರಾಪೇ ಬೇಕು. ನಾವು ಸುಂದರವಾಗಿ ತೋರಿಸಿದ್ದೀವಿ ಅಂತ ಹೇಳೋದಕ್ಕಿಂತ ಮೇಡಮ್, ಮಲೆನಾಡೇ ನಿಮ್ಗೆ ಗೊತ್ತು ಅಷ್ಟು ಸುಂದರ. ನಾವು ಯಾವಾಗಲೂ ಮಾತಾಡ್ಕೊಳ್ತೀವಿ ಸರ್, ನೀವು ಸುಮ್ಮನೆ ಕಾರಲ್ಲಿ ಹೋಗ್ತಾಯಿರಿ ಅಲ್ಲಿ ರೋಡಲ್ಲಿ 2 ಕಿಲೋಮೀಟ್ರಿಗೆ ನಿಲ್ಸಿದ್ರು ಇಲ್ಲಿ ಲೆಫ್ಟು ಅಲ್ಲೊಂದು ರೈಟ್ ತಗೊಂಡು ಎಲ್ಲ ಕಡೆ ಒಂದು ನಿಮ್ಗೆ ಸುಂದರವಾದ ಒಂದು ಲೊಕೇಶನ್ನು ಕಾಣುತ್ತೆ. ಆದಷ್ಟು ನಮಗೆ ಎಲ್ಲೆಲ್ಲಿ ಸಾಧ್ಯ ಆಗಿದೆ ನಾವು ಶೂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಮೇಯ್ನಾಗಿ ಚಿಕ್ಕಮಗಳೂರು ಟೌನಿಂದ ಒಂದು 25 ಕಿಲೋಮೀಟ್ರ್ ಮಲಂದೂರು ಅನ್ನೋ ಒಂದು ಗ್ರಾಮ ಇದೆ, ಅಲ್ಲೇ ನಾವು ಮೇಜರಾಗಿ ಶೂಟಿಂಗ್ ಮಾಡಿರೋದು. ಮಲಂದೂರಲ್ಲಿ ಬಾಗ್ಮನೆ ಫ್ಯಾಮಿಲಿ ಗೊತ್ತಲ್ಲ, ನಮ್ಮ ಅಶ್ವಿನಿ ಅತ್ತೆಯವರ ಅವರ ಮೂಲ ಮನೆ ಇದೆ ಅಲ್ಲೊಂದು. ಅದು ಸುಮಾರು ಒಂದು 250ಕ್ಕಿಂತ ಹೆಚ್ಚು ವರ್ಷ ಹಳೇದಂತೆ ಮನೆ. ಅಲ್ಲಿನವರು ಹೇಳಿದ್ರು, ಅಲ್ಲಿ ಆ ಮನೆಯಲ್ಲಿ ಶೂಟ್ ಮಾಡಿದ್ವಿ. ಭಾಳ ಇನ್ನೂ ಹಳೆಯ ಕಾಲದ ಮನೆ, ಹಾಗೆ ಅವರು ರಿಟೈನ್ ಮಾಡಿದ್ದಾರೆ. ಹಾಗೆ ಸುತ್ತಮುತ್ತ ಬಾಬಾ ಬುಡನ್ಗಿರಿ, ಮುಳ್ಳಯ್ಯನಗಿರಿ, ಆಮೇಲೆ ರಂಗನ ಬೆಟ್ಟ ಅಂತ ಒಂದು ಜಾಗ, ಚಿಕ್ಕಮಗಳೂರು ಸುತ್ತಮುತ್ತ ಸಾಕಷ್ಟು ನಾವು ಶೂಟ್ ಮಾಡಿದ್ವಿ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಜಾಗ ಬಂಗಾರದ ಮನುಷ್ಯದಲ್ಲಿ ಸಾಂಗ್ ನಗು ನಗುತ್ತಾ ನಲಿನಲ್ಲಿ ಒಂದು ಸ್ಪಾಟಲ್ಲಿ ಶೂಟ್ ಮಾಡೋ ಅದೊಂದು 2 ಮಂಟಪ ಇದೆ. ಆ ಮಂಟಪಕ್ಕೆ ಭಾಳ ಹಳೆಯ ಹಿಸ್ಟ್ರಿ ಇದೆ. ಅದು ದಸರಾಗೋಸ್ಕರ ಮಾಡಿದ್ದು ಮಂಟಪ ಅಂತ. ಅದನ್ನು ಮೂರ್ತಿ ಅನ್ನೋ ಒಬ್ಬರು ಜರ್ನಲಿಸ್ಟ್ ಚಿಕ್ಕಮಗಳೂರವರು, ಅವರು ನಮ್ಮ ತಾತನ ದೊಡ್ಡ ಫ್ಯಾನ್. ಅವ್ರು ನನ್ನನ್ನು ಕರ್ಕೊಂಡೋಗಿ ಸರ್ ಈ ಜಾಗ ನೋಡಿ ನಿಮಗೆ ತೋರಿಸ್ಬೇಕು ಅಂತ ನಾನು ತುಂಬ ದಿನದಿಂದ ಕಾಯ್ತಾ ಇದೆ. ಅವರು ಹೇಳಿದ್ರು ಇಲ್ಲ ಸರ್ ನೀವು ಇಲ್ಲಿ ಶೂಟ್ ಮಾಡಲೇಬೇಕು ಅಂತ. ನಾನು ನಮ್ಮ ಡೈರೆಕ್ಟರ್ ಎಲ್ಲ ಹೋಗಿದ್ದೆ ಆ ಜಾಗ ನೋಡೋಕ್ಕೆ. ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಇಲ್ಲ ಸರ್ ನಾನು ತೆಗಿಲೇಬೇಕು ಇಲ್ಲೊಂದು ಶಾರ್ಟ್ ಅಂತೇಳಿ. ಶೆಡ್ಯೂಲ್ ಮುಗ್ದೋಗಿತ್ತು, ಆದ್ರೂ 2 ದಿನ ಆದಮೇಲೆ ಮತ್ತೆ ಪ್ಲ್ಯಾನ್ ಮಾಡ್ಕೊಂಡು 1 ದಿನ ಬರೀ ಆ ಜಾಗದಲ್ಲಿ ಶೂಟ್ ಮಾಡಬೇಕು ಅಂತ. ಸ್ಮಾಲ್ ಸೀಕ್ವೆನ್ಸೇ ತೆಗ್ದಿರೋದಲ್ಲಿ, ಬಟ್ ಅಲ್ಲಿ ಅದೆಲ್ಲ ನಾನು ಭಾಗ್ಯ ಅಂತ ಅಂದ್ಕೊಳ್ತೀನಿ. ಅದಾದಮೇಲೆ ಬಹುಶಃ ಅಲ್ಲಿ ಆ ಸ್ಪಾಟಲ್ಲಿ ಯಾವ್ದು ಶೂಟಿಂಗ್ ಮಾಡಿದ್ದಾರೆ ಬೇರೆ ಸಿನಿಮಾ ನಂಗೆ ಗೊತ್ತಿಲ್ಲ, ಬಟ್ ಅದೇ ಜಾಗದಲ್ಲಿ ನಮಗೆ ಶೂಟಿಂಗ್ ಮಾಡೋದು ಸಿಕ್ಕಿದ್ದು ಖಂಡಿತ ಲಕ್ ಮೇಡಮ್. ಸೊ ಒಂದು ಪೊಯೆಟಿಕ್ ಜರ್ನಿ ಇರುತ್ತೆ ಚಿತ್ರದಲ್ಲಿ. ಅಂದರೆ ಸಂಗೀತಕ್ಕೆ ಎಷ್ಟು ಪ್ರಾಮುಖ್ಯತೆ ನೀಡಿದ್ದೀರಾ ಮೇಡಮ್? ಇದರ ಭಾಳ ಒಂದು ಮುಖ್ಯವಾದ ಅಂಶ ಜೀವಾಳ ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಪಳನಿ ಸೇತುಪತಿ ಅಂತ ಹೇಳಿ ಅವರು ಹಂಸಲೇಖ ಸರ್ ಜೊತೆ ಇದ್ದವರು ಮುಂಚೆ, ಅವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದಾರೆ. ಭಾಳ ಸೊಗಸಾಗಿ ಮೂಡಿ ಬಂದಿದೆ. 4 ಹಾಡಿದೆ. ಹಾಡುಗಳು ನಾವು ಕಂಪೋಸ್ ಮಾಡೋದು ಫುಲ್ ಹಾಡಾದ್ರೂ ಪಿಕ್ಚರೈಸ್ ಮಾಡಿರೋದು ಬರೀ ಅರ್ಧ ಹಾಡು, ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡಿದ್ವಿ. ಹೌದು, ಬಟ್ ಅಂದರೆ ಅದನ್ನೂ ಅಷ್ಟೇ ನಮ್ಮ ಡೈರೆಕ್ಟ್ರು ತುಂಬ ವರ್ಕ್ ಮಾಡೋರು ಹೇಳಿದ್ರು ಈ ಸಿನಿಮಾನ ಸರ್ ಮ್ಯೂಸಿಕ್ ಭಾಳ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಕಥೆನ ಆ ಫೀಲ್ನ ಎತ್ತಿಡಿಯೋಕ್ಕೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಥರ ಅವರು ಮಾಡಿಸಿದ್ದಾರೆ. ನೀವು ಖಂಡಿತ ಅದನ್ನು ಎಂಜಾಯ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ದಟ್ಸ್ ನೈಸ್. ಅಮ್ಮ, ನೀವು ಟೀಸರ್ ನೋಡಿದಾಗ ಹೇಗೆ ಅನ್ನಿಸ್ತು? ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಹೇಳಿದಾಗ ಒಂದು ಖುಷಿ ಆಯಿತು, ಟೀಸರ್ ನೋಡಿದಾಗ ಅವ್ರ ಆ್ಯಕ್ಟಿಂಗ್ ನೋಡಿ ಹೇಗೆ ಅನ್ನಿಸ್ತು?
ಏನಾದರೂ ಕಿವಿ ಮಾತು ಹೇಳಿದ್ದೀರಾ? ಖುಷಿ ಆಯಿತು, ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ನಾನು ಅವನಿಗೆ ಕಿವಿ ಮಾತು ಹೇಳಿದೆ. ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ. ಓಕೆ, ಇವ್ರನ್ನ ಆನ್ ಸ್ಕ್ರೀನಲ್ಲಿ ನೋಡಿದಾಗ ಏನಾದರೂ ಹೋಲಿಕೆ ನಮ್ಮ ಫ್ಯಾಮಿಲಿಯವ್ರನ್ನ ಇವ್ರು ನೋಡ್ದಂಗೆ ಆಗುತ್ತೆ ಅಂತ ಅನಿಸಿದ್ದೇನಾದರೂ ಇದೆಯಾ ಆ್ಯಕ್ಟಿಂಗ್ನಲ್ಲಿ? ಗಡ್ಡ ಬಿಟ್ಕೊಂಡಿರೋದು ನೋಡಿದ್ರೆ ಅಪ್ಪಾಜಿ ಇದು ಫಸ್ಟ್ ಪಿಕ್ಚರ್ಲಿ ಕಾಣಿಸ್ತಾ ಇದ್ರಲ್ಲ ಹಂಗೆ ಕಾಣಿಸ್ತದೆ. ಇಟ್ಸ್ ಅ ಬೆಸ್ಟ್ ಕಾಂಪ್ಲಿಮೆಂಟ್. ಖುಷಿ ಆಯ್ತಾ? ಹೌದು, ನಮ್ಮ ಅಮ್ಮನೂ ಹೇಳಿದ್ದಾರೆ, ನಮ್ಮ ಚಿಕ್ಕಮ್ಮನೂ ಒಂದ್ಸಲಿ ಇದು ಆ್ಯಕ್ಟಿಂಗ್ ಎಲ್ಲ ಬರೋಕ್ಕೆ ಮುಂಚೆ ಒಂದ್ಸಲಿ ನೋಡಿದೆ, ಹೇಳಿದೆ ಸೇಮ್ ಅಪ್ಪಾಜಿ ಥರ ಕಾಣ್ತೀಯ ಇದು ಬೇಡ್ರ ಕಣ್ಣಪ್ಪ ಪಿಕ್ಚರಲ್ಲಿ ಅಂತ. ಅಫ್ಕೋರ್ಸ್ ಮೇಡಮ್, ಅದಕ್ಕಿಂತ ದೊಡ್ಡ ಕಾಂಪ್ಲಿಮೆಂಟ್ ನನಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ದ್ಯಾಟ್ಸ್ ನೈಸ್. ನಿಮ್ಮನ್ನೇ ನಾನೊಂದು ಪ್ರಶ್ನೆ ಕೇಳಬೇಕು. ನಾ ಹೇಳುವಂಥ ವ್ಯಕ್ತಿಯಲ್ಲಿ ಏನನ್ನು ನೀವು ಸ್ಟೀಲ್ ಮಾಡ್ತೀರಾ ಅಂತ, ಬಿಕಾಸ್ ಜನಕ್ಕೆ ಇದು ಒಂಥರ ಕ್ಯೂರಿಯಸ್ ಹೊಟ್ಟಾಕಬೇಕು. ಓಕೆ, ದ ಫಸ್ಟ್ ಈಸ್ ನಮ್ಮ ಸೂಪರ್ ಶಿವರಾಜ್ ಕುಮಾರ್ ಸರಿಂದ ಶುರು ಮಾಡೋಣ. ದ ಎನರ್ಜಿ ಆ್ಯಂಡ್ ಕಮಿಟ್ಮೆಂಟ್ ಮೇಡಮ್. ಎನರ್ಜಿ ಕಮಿಟ್ಮೆಂಟ್. ಓಕೆ, ಅಪ್ಪು ಸರ್ ಇದು ಡ್ಯಾನ್ಸು ಸ್ಟಂಟ್ಸು. ಡ್ಯಾನ್ಸು ಸ್ಟಂಟ್ಸ್. ಎಸ್. ಓಕೆ, ವಿನಯ್ ಅವನ ಫೇಸಲ್ಲಿ ಇದರಲ್ಲಿ ಒಂದು ರಾನೆಸ್ ಇದೆ, ಭಾಳ ಒಂದು ರಾನೆಸ್ ಇದೆ. ಅದನ್ನು ವಿನಯಿಂದ ಯುವಯಿಂದ ಅವನ ಧೈರ್ಯ, ಅವನ ಕರೇಜ್. ನಿಮ್ಮ ಮನೇಲಿ ತುಂಬ ಪ್ರೊಡ್ಯೂಸರ್ಸ್ಗಳು ಜಾಸ್ತಿ ಆಗ್ತಿದ್ದಾರೆ. ಈಗ ಶಿವರಾಜ್ ಕುಮಾರ್ ಅವರ ಮಗಳು ಕೂಡ ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಜ್ಜೆ ಇಡ್ತಾ ಇದ್ದಾರೆ. ಸೊ ಅಷ್ಟೇ ಅಲ್ದಿರ ಅಶ್ವಿನಿ ಮ್ಯಾಮ್ ಅಂತೂ ಒಳ್ಳೆ ರೀತಿಯ ಚಿತ್ರಗಳನ್ನ, ಹೊಸಬರ ಚಿತ್ರಗಳನ್ನ ಎಂಕರೇಜ್ ಮಾಡಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ? ಆ್ಯಂಡ್ ಗೀತಾ ಮ್ಯಾಮು ಕೂಡ ಪ್ರೊಡ್ಯೂಸ್ ಮಾಡ್ತಿದ್ದೀರಿ. ಮೇಡಮ್, ಇದೊಂದು ಆ ಪ್ರೋಸೆಸ್ ಕಂಟಿನ್ಯೂ ಆಗ್ತಾಯಿದೆ ಅನ್ನೋದೇ ಒಂದು ಖುಷಿ. ಪ್ರೊಡಕ್ಷನ್ನು ನಮ್ಮ ಅಜ್ಜಿ, ಆಮೇಲೆ ನಮ್ಮ ತಂದೆ, ಇವರಿಂದ ಶುರು ಆಗಿದ್ದು. ಅವರಾದಮೇಲೆ ಅದನ್ನು ಆ್ಯಸ್ ಎ ಲೇಡಿ ಪ್ರೊಡ್ಯೂಸರ್ ನಮ್ಮ ಅತ್ತೆಯರಿಬ್ಬರು ಅದನ್ನು ಕಂಟಿನ್ಯೂ ಮಾಡ್ತಾಯಿರೋದು ನನಗೆ ಭಾಳ ಖುಷಿ ಇದೆ. PRK ಅಲ್ಲಿ ಅದು 2017ರಲ್ಲಿ ಲಾಂಚ್ ಮಾಡಿದ್ದು PRK ಕವಲುದಾರಿಯಿಂದ. ನಮ್ಮ ಮಾಮ ಭಾಳ ಇದಾಗಿ ನಂದು ಫಸ್ಟು ನೋಡೋಣ, ಆಮೇಲೆ ಬೇರೆಯವ್ರನ್ನ ಹಾಕ್ಕೊಂಡು ನಾನು ಸಿನಿಮಾ ಮಾಡಬೇಕು ಅನ್ನೋ ಒಂದು ಆ ಥಾಟ್ ಇದೆಲ್ಲ ನನಗೆ ಭಾಳ ಖುಷಿ ಕೊಡ್ತು. ಆ್ಯಂಡ್ ಸಾಕಷ್ಟು ನಮ್ಮ ಜೊತೆಲ್ಲ ಕುತ್ಕೊಂಡಾಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋರು, ಹೆಂಗೆಲ್ಲ ಪ್ರೊಡಕ್ಷನ್ ಮಾಡ್ಬೋದು, ಯಾವ ಥರ ನನಗೆ ಆಸೆಗಳಿದೆ ಅನ್ನೋದು. ಆ ಲೆಗಸಿನ ನಮ್ಮ ಅತ್ತೆ ಈಗ ಕಂಟಿನ್ಯೂ ಮಾಡಿ ಕೊಟ್ಟಿರೋದು ಭಾಳ ಖುಷಿ ಇದೆ. ಹಾಗೆ ಗೀತಾ ಆರ್ಟ್ಸ್ ಮೂಲಕ ಫಸ್ಟು ವೇದ, ಆಮೇಲೆ ಈಗ ಭೈರತಿ ರಣಗಳು 2, ಮತ್ತು ಇದಾದಮೇಲೆ A ಫಾರ್ ಆನಂದ್ ಅನ್ನೋ ಒಂದು ಸಿನಿಮಾ ಕೂಡ ಈಗ ಅನೌನ್ಸ್ ಆಗಿದೆ. A ಫಾರ್ ಆನಂದ್ ನನಗೆ ಸ್ಪೆಷಲ್, ಯಾಕಂದರೆ ಡೈರೆಕ್ಟ್ರ್ MG ಶ್ರೀನಿವಾಸ್ ನಾನು ಒಟ್ಟಿಗೆ ಓದ್ದವರು ಕಾಲೇಜ್, ಶೇಷಾದ್ರಿಪುರಂ ಕಾಲೇಜಲ್ಲಿ. ಸೊ ಈವನ್ ಮೋರ್ ಸ್ಪೆಷಲ್ ಆಯಿತು ನನಗೆ ಅದು. ವೇದ, ಎಸ್ಪೆಷಲಿ ವೇದ ಅವರ 125ನೇ ಸಿನಿಮಾ, ಅದರಲ್ಲಿ ಕಂಪ್ಲೀಟ್ಲಿ ಒಂದು ಫೀಮೇಲ್ ಸೆಂಟ್ರಿಕ್ ಸಬ್ಜೆಕ್ಟ್ ತೊಗೊಂಡಿದ್ದಲ್ಲ, ನಾನು ಭಾಳ ಹೆಮ್ಮೆ ಪಡ್ತೀನಿ ಮೇಡಮ್. ಅದು ನನಗೆ ಈಗಲೂ ಆ ಸಿನಿಮಾ ನೋಡಿದ ಎಕ್ಸ್ಪೀರಿಯೆನ್ಸ್ ನಾನು ಮರೆಯೋಕ್ಕಾಗೋದೇ ಇಲ್ಲ. ಅದಕ್ಕೆ ಶಿವಣ್ಣ, ಗಾನ್ವಿಯವರು, ಮತ್ತು ಅದಿತಿ ಸಾಗರ್, ಉಮಾಶ್ರೀ ಅವರು, ಹಾಗೆ ಮತ್ತು ಬೇರೆ ಯಾರ್ಯಾರು ಮಾಡಿದ್ದಾರೆ ಎಲ್ಲರೂ ಎಷ್ಟು ಚೆನ್ನಾಗಿ ಆ ಸಿನಿಮಾ ಎಲ್ಲದಕ್ಕಿಂತ ಹೆಚ್ಚಾಗಿ ಹರ್ಷ ಅವರ ಆ ಒಂದು ಸ್ಟೋರಿ ಟೆಲ್ಲಿಂಗ್ ಸ್ಟೈಲು, ಡೈರೆಕ್ಷನ್ನು ಭಾಳ ಇಷ್ಟ ಆಯಿತು. ಈಗ ಅದಾದಮೇಲೆ ಮತ್ತೆ ನಿವಿ ಕೂಡ ಫೈರ್ಫ್ಲೈ ಮೂಲಕ ಆ್ಯಸ್ ಅನ್ ಇಂಡಿವಿಜುವಲ್ ಪ್ರೊಡ್ಯೂಸರ್, ಮುಂಚೆ 2 ಇದು OTTಗೋಸ್ಕರ ಅಂತ 2 ಮಾಡಿದರು. ಅದಾದಮೇಲೆ ಈಗ ಆ್ಯಸ್ ಅ ಫಿಲ್ಮ್ ಪ್ರೊಡ್ಯೂಸರ್ ಆಗಿ ಫಸ್ಟ್ ಫೈರ್ಫ್ಲೈ ಆಲ್ಮೋಸ್ಟ್ ರೆಡಿ ಇದೆ, ಅದು ಸಿನಿಮಾನು. ಸಾಕಷ್ಟು ನಾವು ಸೇರಿದೆ ಒಂದು ಚೂರು ಮಾತಾಡೋಣ, ಆಗಲೇ ಹೇಳ್ದಂಗೆ ಜಾಸ್ತಿ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ, ಒಂಚೂರು ಖುಷಿ ಇದೆ, ಭಾಳ ಖುಷಿ ಇದೆ ಎಲ್ಲರೂ ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿರೋದು. ಇದು ಬೇರೆಯವರು ಬೇರೆ ರೀತಿ ಇದನ್ನು ತಿಳ್ಕೊಬೋದು, ಮಾತ್ರ ನೀವೇ ಮಾಡಬೇಕು ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಬಟ್ ಆದರೂ ನಮ್ಮವರೆಲ್ಲ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಎಫರ್ಟ್ ಹಾಕಿ ಆ ಯೋಜನೆಗಳು ಮಾಡ್ಕೊಂಡು ಮುಂದೆ ಬರ್ತಾರೆ, ನನಗೆ ತುಂಬ ಖುಷಿ ಇದೆ ಮೇಡಮ್. ಸೊ ಟೀಸರ್ ನೋಡಿ ಕಸಿನ್ಗಳು ಹೇಗೆ ರಿಯಾಕ್ಟ್ ಮಾಡಿದ್ರು, ಯಾರು ಏನೆಲ್ಲ ಕಾಂಪ್ಲಿಮೆಂಟ್ ನೀಡಿದ್ದಾರೆ? ಎಲ್ಲರೂ ನಂಬರ್ 1 ಕಾಂಪ್ಲಿಮೆಂಟು ನನಗೆ ಕೊಟ್ಟಿದ್ದು ಇದು ಫಸ್ಟ್ ಟೀಸರಿಂದನೂ, ಇದು 2ನೇ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಟೀಸರ್ ಒಂದು ಮಾಡಿದ್ವಿ 2024ಅಲ್ಲಿ, 23 ಆಗಸ್ಟಲ್ಲಿ. ಈಗ ಮೇನ್ ಟೀಸರ್ ವಾಯ್ಸ್ನ ಭಾಳ ಎಲ್ಲರೂ ಇಷ್ಟಪಟ್ಟು ಅಪ್ರಿಷಿಯೇಟ್ ಮಾಡಿದರು. ಎಲ್ಲೋ ಒಂದು ಕಡೆ ಶಿವಣ್ಣನ ಥರ ಕೇಳುತ್ತೆ, ರಾಘಣ್ಣನ ಥರ ಕೇಳುತ್ತೆ,
ಒಂದೊಂದು ಕಡೆ ಅಪ್ಪ ಮಾಮನ ಥರ ಕೇಳುತ್ತೆ ಅಂತ. ಆ್ಯಂಡ್ ನಾವು ಜಾಸ್ತಿ ತೋರ್ಸೋಕ್ಕೆ ಹೋಗಿಲ್ಲ. ಅದು ಟೋಟಲ್ ಟೀಸರ್ ಸ್ಟಾರ್ಟಿಂಗ್ ಏನು ಹೇಳಿ ಪ್ರೊಡಕ್ಷನ್ ಹೌಸು ಹೆಸರು ತೋರಿಸ್ದಾಗಿಂದ 1 ನಿಮಿಷ ಇರೋದು ಟೀಸರ್. ನನಗೆ ಭಾಳ ಇಷ್ಟ ಆಗಿದ್ದು ಕಾಂಪ್ಲಿಮೆಂಟ್ ಯಾರು ಟೀಸರ್ ಹೆಂಗಿತ್ತು ಅಂದರೆ ಪರ್ಫೆಕ್ಟಾಗಿ ಟೀಸ್ ಮಾಡುತ್ತೆ ಅಂತ ಯಾರೋ ಹೇಳಿದ್ರು. ನನಗೆ ಅದು ಭಾಳ ಇಷ್ಟ ಆಯಿತು. ಎಲ್ಲ ನನ್ನ ಕಸಿನ್ಸು ನನ್ನ ಫ್ಯಾಮಿಲಿ ಎಲ್ಲ ಭಾಳ ಖುಷಿಪಟ್ಟರು. ಏನೋ ಅಂದರೆ ಸಿನಿಮಾದಲ್ಲಿ ಏನೋ ಇದೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಹುಟ್ಟಾಕುತ್ತೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು. ಸೊ ಮುಂದೆ ಶಿವಣ್ಣ ಥರ ಲಾಂಗ್ ಇಟ್ಕೊಳೋದು, ಅಪ್ಪು ಸರ್ ಥರ ಸೂಪರ್ ಡ್ಯಾನ್ಸ್ ಮಾಡೋದು ನಾವೇನಾದರೂ ಕಾಣಬಹುದಾ ಮೇಡಮ್? ಆ ಥರ ಯಾವುದೇ ಪ್ಲ್ಯಾನ್ಸು ಅಜೆಂಡಾ ಇನ್ನೂ ಇಲ್ಲ. ನನಗೆ ಒಂದಷ್ಟು ಜನ ಹೊಸ ಡೈರೆಕ್ಟರ್ಸು ನನಗೆ ಆಲ್ರೆಡಿ ಒಂದಷ್ಟು ಕಥೆಗಳನ್ನ ಹೇಳಿದ್ದಾರೆ. ಅದೆಲ್ಲ ಇನ್ನೂ ವರ್ಕ್ ಇನ್ ಪ್ರೋಗ್ರೆಸ್ ಈಗ ಸದ್ಯಕ್ಕೆ. ಸೊ ಹೇಗೆ ಯಾರ್ಯಾರು ನನ್ನನ್ನು ಹೇಗೆ ನೋಡಬೇಕು ಅಂತ ಆ್ಯಸ್ ಮೇಕರ್ಸ್ ಅವ್ರಿಗೆ ಏನು ವಿಷನ್ ಇದೆಯೋ ನಾನು ಇದನ್ನೇ ಮಾಡಬೇಕು ಅನ್ನೋದೊಂದು ಯಾವುದೇ ಒಂದು ಪ್ಲ್ಯಾನ್ ಇಲ್ಲ. ಯಾವ್ದು ಬರುತ್ತೆ ನನಗೆ ಸೂಟ್ ಆಗೋದು ಯಾವ್ದು ಬರುತ್ತೆ ಅಂತ ಅಂದ್ಕೊಂಡು ನನ್ನ ಹತ್ರ ಬರುತ್ತೆ, ನಾನು ಖಂಡಿತ ಮಾಡ್ತೀನಿ. ನೈಸ್. ಹಾಗೆ ಸರ್ ತಮ್ಮ ಹತ್ರ ಕೇಳೋದಾದರೆ, ಇಬ್ಬರನ್ನು ನಾವೀಗ 3 ಜನನನ್ನು ಕಳ್ಕೊಂಡಿದ್ದೀವಿ. ಅಮ್ಮ ಆಗಿರ್ಬೋದು, ಅಪ್ಪಾಜಿ ಆಗಿರ್ಬೋದು, ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಾಗಿರ್ಬೋದು. ಸೊ ಈ ಸಂದರ್ಭದಲ್ಲಿ ಒಂದ್ಸಲಿ ನೆನೆಸ್ಕೊಳೋದಾದರೆ ತಾವು ಯಾವಾಗಲೂ ಪ್ರತಿನಿತ್ಯ ನೆನೆಸ್ಕೋತೀರಾ? ಹೌದು. ಈ ಒಂದು ಕ್ಷಣ ಅಂದರೆ ಮಗನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ, ಈ ಕ್ಷಣದಲ್ಲಿ ನೆನೆಸ್ಕೊಳೋದಾದರೆ ಹೇಗೆ ನೆನೆಸ್ಕೋತೀರಾ? ನೆನೆಸ್ಕೊಳ್ಳೋದಂದ್ರೆ ಏನಿಲ್ಲ, ನಮಗೆ ನೀವೇ ಹೇಳ್ಬಿಟ್ರಿ. ಇವಾಗ ಅಮ್ಮ ಇಲ್ಲ, ಅಪ್ಪಾಜಿ ಇಲ್ಲ, ಅಪ್ಪನೂ ಇಲ್ಲ, ಪುನೀತು ಇಲ್ಲ. ಅಂದರೆ ನನಗೇನು ಅನ್ನಿಸ್ತಾ ಇದೆ ಅಂದರೆ ಅವರೆಲ್ಲ ಇದ್ದು ಈ ಸಂದರ್ಭ ಬಂದರೆ ಚೆನ್ನಾಗಿತ್ತೇನೋ ಅಂತ ಅನ್ನಿಸ್ತಾ ಇದೆ. ಅವರೆಲ್ಲ 3 ಜನನೇ ಇದ್ದು ಏನಾರು ಮಾಡಿದ್ರೆ ಇನ್ನೂ ಖುಷಿ ಆಗ್ತಿತ್ತೇನೋ, ಇನ್ನೂ ಆ ಸಂದರ್ಭ ಇನ್ನೂ ಭಾರಿ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ನಿಸ್ತಾ ಇದೆ ಮೇಡಮ್ ನನಗೆ. ಬಟ್ ಆದರೆ ಅವ್ರ ಆಶೀರ್ವಾದ ಅಂತೂ 100% ಇದ್ದೇ ಇರುತ್ತೆ, ಅವ್ರ ವಿಶಸ್ಸು. ಖಂಡಿತ ನಾನು ಐ ಟೋಟ್ಲಿ ಬಿಲೀವ್ ಇನ್ ದಟ್ ಪಾಯಿಂಟ್. ಏನಂದರೆ ಇದು ಅವರೇ ಆಶೀರ್ವಾದ ಮಾಡಿ ಕಳಿಸಿದಂಥ ಅವಕಾಶ ನನಗೆ. ಇದು ಖಂಡಿತ ಅವರು ಕ್ರಿಯೇಟ್ ಮಾಡಿಕೊಟ್ಟಿರೋ ಅವಕಾಶನೇ. ಯಾಕಂದರೆ ನಾನು ಆಗಲೇ ಹೇಳಿದೆ, ನಮ್ಮ ಡೈರೆಕ್ಟ್ ಹೇಳಿದ್ರು, ನೀವು ಇಂಟರ್ವ್ಯೂಗಳಲ್ಲಿ ಮಾತಾಡಿದ್ದು ಇದನ್ನು ನೋಡಿ ಆ ಒಂದು ಸಾಫ್ಟ್ನೆಸ್ಸು ಒಂದು ಕಡೆ, ಅದು ಒಂದು ಇನ್ನೋಸೆನ್ಸು ಇನ್ನೊಂದು ಕಡೆ ಆ ಮೆಮರಿ, ಆ ಇಮೋಷ್ನಲ್ ಕೋಶೆಂಟು, ಇದನ್ನು ನೋಡೇ ನನಗೆ, ಯಾಕಂದರೆ ಅವ್ರಗಳ ಬಗ್ಗೆ ಮಾತಾಡಿದ್ದನ್ನು ನೋಡೇ ಅವರು ಬಂದಿದ್ದು ಅಂತ ಹೇಳಿದ್ರು. ಆದ್ದರಿಂದ ಖಂಡಿತ ಅದು ಅವ್ರ ಆಶೀರ್ವಾದನೇ. ಆ್ಯಂಡ್ ಈ ಸಂದರ್ಭದಲ್ಲಿ ನಾನು ಇನ್ನೂ ಹೇಳಬೇಕು, ನನ್ನ ಆ ರೀತಿ ಒಂದು ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ನಿಮ್ಗಳಿಗೆ, ದಿ ಎಂಟೈರ್ ಮೀಡಿಯಾ ಇಂಡಸ್ಟ್ರಿಗೆ ಥ್ಯಾಂಕ್ ಯು ಮೇಡಮ್. ದಟ್ಸ್ ಸೋ ಸ್ವೀಟ್. ಸೊ ತಾತನ ಮುದ್ದಿನ ಮೊಮ್ಮಗನಾಗಿ ಈ ತಾತನ ಒಟ್ಟಿಗೆ ಕಳೆದ ಸಮಯ ಅದು ಯಾವುದಾದ್ರೂ ಒಂದೇ ನಮ್ಮ ಜೊತೆ ಸ್ವೀಟ್ ಮೆಮೊರಿನ ಹಂಚ್ಕೊಳೋದಾದರೆ ತಾತ ಅಜ್ಜಿ ಜೊತೆಗಿನ ತುಂಬ ಇದೆ ಮೇಡಮ್. ಯಾಕಂದರೆ ದ ಬೆಸ್ಟ್ ಸ್ವೀಟೆಸ್ಟ್ ಅನ್ನೋದು ಒಂದು ಯಾವುದಾದ್ರೂ ಕಾರ್ನರಲ್ಲಿ ಇದ್ದೇ ಇರುತ್ತಲ್ಲ ಸರ್? ಒಂದು ಫೋಟೋ ಇದೆ, ನಮ್ಮ ತಾತ ಕಾಡಿಂದ ಬಂದಿದ್ದು. ಐ ಥಿಂಕ್ November 14th ಅನಿಸುತ್ತೆ ಡೇಟ್, ಅದು 16th ಇರ್ಬೇಕು, ಸಾರಿ. ಆವತ್ತು ಸಾಯಂಕಾಲ ಎಲ್ಲ ಆ ಡಿಸ್ಕಷನ್ ರೂಮಲ್ಲೇ ಕೂತಿದ್ವಿ. ನಮ್ಮ ತಾತ ಕೂತಿದ್ದಾರೆ ಸೋಫಾ ಮೇಲೆ, ನಾನು ಪಕ್ಕದಲ್ಲಿ ಕೂತಿದ್ದೀನಿ. ನಾನು ಹಿಂಗೆ ನೋಡ್ತಾ ಇದ್ದೀನಿ ನಮ್ಮ ತಾತನ ತಿರುಗಿ. ಅವರು ತಿರುಗಿ ನೋಡಿಬಿಟ್ಟು ನನ್ನ ಹಿಂಗೆ ಇಟ್ಕೊಂಡು, ಆ ಟೈಮಿಗೆ ಯಾರೋ ಫೋಟೋ ತೆಗ್ದಾರೆ, ಅದು ಥ್ಯಾಂಕ್ಸ್, ನನಗೆ ನೆನಪಿಲ್ಲ ಯಾರು ತೆಗ್ದಾರೆ. ಆ ಫೋಟೋ ನನ್ನ ಹತ್ರ ಇದೆ. ಪ್ರಾಬಬ್ಲಿ ಒನ್ ಆಫ್ ದ ಸ್ವೀಟೆಸ್ಟ್ ಮೂಮೆಂಟ್. ಅವ್ರ ಜೊತೆ ಸಾಕಷ್ಟು ಕಳೆದ್ರೆ ಎಲ್ಲ ಮೂಮೆಂಟು ತುಂಬ. ಆ ಫೋಟೋ ನೋಡಿದಾಗೆಲ್ಲ ನನಗೆ ಏನೋ ಖುಷಿ ಆಗುತ್ತೆ. ಅದು ಆವತ್ತಿನ ಸಂದರ್ಭ ಆಗಿತ್ತು. 108 ದಿನ ಕಳೆದು ಮನೆಗೆ ಬಂದಿದ್ದು, ಅದು ಮಿಕ್ಸ್ಡ್ ಇಮೋಷನ್ಸ್, ಖುಷಿ ಇತ್ತು. ಎಲ್ಲರೂ ಯಾಕೆ ಅಷ್ಟು ಹತ್ತಿದ್ದೀವಿ ಅಂತ ಗೊತ್ತಿಲ್ಲ, ಅಷ್ಟು ಹತ್ತಿದ್ದೀವಿ ಅವತ್ತು. ಆಮೇಲೆ ಇನ್ನೊಂದು, ಅವತ್ತು ನಮ್ಮ ತಾತ ಕಾರ್ ಇಳಿದು, ಅದು ಫಸ್ಟ್ ಇಲ್ಲೇ ಜಕ್ಕೂರು ಇದರಲ್ಲಿ ಹೆಲಿಕಾಪ್ಟ್ರಲ್ಲಿ ಬಂದು ಹಿಡಿದು ನಾವು ನೋಡ್ಬೇಕಂತ ಹೋದ್ವಿ. ಅಲ್ಲಿಂದ ಸೀದಾ ಅವ್ರನ್ನ ವಿಧಾನಸೌಧ ಕರ್ಕೊಂಡು ಹೋಗ್ಬಿಟ್ರು. ನಮಗೆಲ್ಲ ಅಯ್ಯೋ ಇಷ್ಟು ಹತ್ರ ಬಂದು ಅವ್ರನ್ನ ನೋಡೋಕ್ಕಾಗಲಿಲ್ವಲ್ಲ. ತಾತನ ಮನೆ ಎಂಟ್ರೆನ್ಸಲ್ಲಿ 5 ಮೆಟ್ಲಿತ್ತು. ಆ 5 ಮೆಟ್ಲು ಫುಲ್ಲು ನಾವು ಕುತ್ಕೊಂಡ್ಬಿಟ್ಟಿದ್ವಿ ಫ್ಯಾಮಿಲಿ. ಇಲ್ಲಿಂದ ಫಸ್ಟ್ ನಮ್ಮನ್ನೇ ನೋಡ್ಬೇಕು, ಇನ್ನು ಮತ್ತೆ ಒಳಗಡೆ ಬಿಟ್ಟರೆ ಯಾರಾದ್ರೂ ಬರ್ತಾರೆ, ನಾವು ನೋಡೋಕ್ಕಾಗಲ್ಲ ಅಂತ. ನಮ್ಮ ತಾತ ಒಂಥರ, ಇದು ಡ್ರಾಮ್ಯಾಟಿಕ್ ಅನ್ನಿಸ್ಬೋದು ನಿಮಗೆ, ಬಟ್ ಇದು ನಿಜವಾಗ್ಲೂ ನಡೆದಿದ್ದು. ನಾವು ಕೂತಿದ್ದೀವಿ, ನಮ್ಮ ತಾತ ಕಾರ್ ಬಂತು, ಇಳಿದ್ರು. ನಮ್ಮಮ್ಮ ಆರತಿ ತಟ್ಟೆ ತೊಗೊಂಡು, ಅವ್ರ ಕಣ್ಣು ತುಂಬ ಕಣ್ಣೀರು. ಅವ್ರನ್ನ ನೋಡಿ ನಮಗೆಲ್ಲ, ನಮ್ಮ ತಾತನೂ ನೋಡಿ ಅದನ್ನು ಹತ್ಬಿಟ್ರು. ಅವರು ಆರತಿ ಮಾಡಿದ್ದು.
ಇದು ಏನೋ ಒಂದು ಸಿನಿಮಾ ಸೀನ್ ಥರ ನಾನು ಹೇಳ್ತಾ ಇದ್ದೀನಿ, ಬಟ್ ನಿಜವಾಗ್ಲೂ ನಡೆದಿದ್ದು. ಆ ಮೂಮೆಂಟ್ನ ನನ್ನ ಲೈಫಲ್ಲಿ ನಾನು ಯಾವತ್ತೂ ನಾನು ಮರೆಯೋದಿಲ್ಲ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಒಟ್ಟಿಗೆ ಒಂದು ಬ್ಯೂಟಿಫುಲ್ ಪಿಕ್ಚರ್ನ ನಾನು ನೋಡಿದೆ, ನಮ್ಮ ಹಿಂದೆನೇ ಇದೆ. ಸೊ ಅವ್ರ ಬಗ್ಗೆ ನೀವೇನಾದರೂ? ಅವ್ರ ಬಗ್ಗೆ ನಾನು ಸಾಕಷ್ಟು ಸಂದರ್ಭಗಳಲ್ಲಿ ತುಂಬ ಹೇಳಿದ್ದೀನಿ. ಮೊನ್ನೆ ನಾನು ನೆನೆಸ್ಕೊಂಡೆ, ಇದನ್ನು ನಾನು ಎಲ್ಲೂ ಹೇಳಲೇಬೇಕು ಅಂತ. ಥ್ಯಾಂಕ್ಫುಲಿ ನನಗೆ ಇವತ್ತು ನೆನಪಾಯ್ತು. ನಾನು ನನಗೆ ಪ್ರಾಬಬ್ಲಿ ಅಬೌಟ್ 7 ವರ್ಷನೋ 8 ವರ್ಷ ವಯಸ್ಸು. ಅಶೋಕ್ ಹೋಟ್ಲಲ್ಲಿ ಸಮ್ಮರ್ ಹಾಲಿಡೇಸ್ ನಾನು ಸ್ವಿಮ್ಮಿಂಗ್ ಕೋಚಿಂಗ್ ಹಾಕಿದರು. ನನಗೆ ಅದು ಯಾಕೋ ಗೊತ್ತಿಲ್ಲ, ವಿಪರೀತ ಭಯ ಅಂದರೆ ಭಯ. ಅದು ಎಷ್ಟು ಒಂದು 30 ಡೇಸು 40 ಡೇಸ್ ಕೋಚಿಂಗ್ ಅದು ಪೀರಿಯಡ್. ಅದು ಒಂದು 10 ದಿನ 15 ದಿನ ಕಳೆದೋಗಿದೆ. ನನ್ನ ಬ್ಯಾಚಲ್ಲಿದ್ದವರೆಲ್ಲ ನನಗಿಂತ ಸಾಕಷ್ಟು ಕಲ್ತ್ಬಿಟ್ಟಿದ್ದಾರೆ. ಅವರು ಪುಷ್ ಮಾಡೋಕ್ಕೂ ಅವ್ರಿಗೆ ಭಯ, ಕೋಚ್ಗೆ. ಅಯ್ಯೋ ಆಮೇಲೆ ಏನು ಅನ್ಕೊತಾರೆ. ಅವರು ಫೋನ್ ಮಾಡಿ ಹೇಳಿದ್ದಾರೆ ನಮ್ಮ ಮಾಮನಿಗೆ, ಈ ಥರ ಟ್ರೈ ಮಾಡ್ತಿದ್ದಾರೆ, ತುಂಬ ಭಯ ಪಡ್ತಾಯಿದ್ದಾರೆ, ನಮಗೂ ಅವ್ರನ್ನ ತುಂಬ ಪುಷ್ ಮಾಡೋದು. ಮಾರನೇ ದಿನ ನಮ್ಮ ಮಾಮ ಬಂದರು. ಬಂದ್ಬಿಟ್ಟು ಅವತ್ತು ಅವರು ಕೋಚಿಂಗ್ ಇದಕ್ಕೆ ಕಳಿಸಲಿಲ್ಲ, ಬಾ ಇಲ್ಲಿ 1 ಅವರ್ ಅವತ್ತು ನೋಡಿ, ಇದು ಏನಾಗಲ್ಲ. ಮೇಡಮ್, ನಾನು ಎಕ್ಸಾಜರೇಟ್ ಮಾಡಿ ಹೇಳ್ತಾಯಿಲ್ಲ, ಆ 1 ಅವರಲ್ಲಿ ನನ್ನ ಹತ್ರ ಇದ್ದಿದ್ದು ಕಂಪ್ಲೀಟ್ ಫಿಯರ್ನ ನಾನು ಲೂಸ್ ಮಾಡಿಕೊಂಡೆ. ಮಾರನೇ ದಿನದಿಂದ ನನ್ನ ಬೇರೆ ಬ್ಯಾಚ್ಮೇಟ್ಸ್ ಏನಿದ್ರು ಅವ್ರ ಜೊತೆ ಅವರಷ್ಟೇ ಕಲ್ತ್ಕೊಂಡು, ಬ್ಯಾಚ್ ಮುಗಿಯೋಷ್ಟಲ್ಲ ಅವರೆಲ್ಲ ಎಷ್ಟು ಕಲ್ತಿದ್ರು ನಾನು ಅಷ್ಟೇ ಕಲ್ತ್ಕೊಂಡೆ. ಆ ಒಂದು ಲೈಫ್ ಸೇವಿಂಗ್ ಅದು ಆರ್ಟ್ ಅಲ್ಲ ಮೇಡಮ್, ಸ್ವಿಮ್ಮಿಂಗ್ ಅನ್ನೋದು. ಅದನ್ನು ನಾನು ಇವತ್ತು ಕಲ್ತಿದ್ದೀನಿ ಅಂದರೆ ಅದಕ್ಕೆ ನಮ್ಮ ಅಪ್ಪುಮ್ಮ ಮನೆ ಕಾರಣ. ಅದನ್ನು ನಾನು ಯಾವತ್ತೂ ನಾನು ಮರೆಯಲ್ಲ. ಆ್ಯಂಡ್ ಥ್ಯಾಂಕ್ಸ್, ನೀವು ಇವತ್ತು ಅದನ್ನು ಹಂಚ್ಕೊಳ್ಳೋ ಒಂದು ಅವಕಾಶ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಗ್ಯಾರಂಟಿ ವಾಹಿನಿಯಲ್ಲಿ ಇದನ್ನು ನೀವು ನಮಗೆ ಹಂಚ್ಕೊಂಡ್ರಿ, ಥ್ಯಾಂಕ್ ಯು. ಹಾಗೆ ಅಮ್ಮ ತಮ್ಮ ಹತ್ರ ಕೇಳೋದಾದರೆ, ಅಪ್ಪಾಜಿ, ಅದಾದ ನಂತರ ಅಮ್ಮ, ಅದಾದ ನಂತರ ನಿಮ್ಮ ಸ್ವೀಟೆಸ್ಟ್ ಬ್ರದರ್ ಕಿರಿಯ ತಮ್ಮ ಪುನೀತ್ ರಾಜ್ಕುಮಾರ್ ಸರ್. ಸೊ ಆ ಕಳ್ಕೊಂಡಿದ್ದು ನಮ್ಮ ಇಂಡಸ್ಟ್ರಿಗೆ ಬಹಳ ದುಃಖ, ಬಹಳಷ್ಟು ಅಭಿಮಾನಿಗಳಿಗೆ ಬಹಳಷ್ಟು ಬೇಸರದ ಸಂಗತಿ. ಅವ್ರ ಬಗ್ಗೆ ಮಾತಾಡಿದ್ರೇ ಕಣ್ಣೀರು ಬರುವಂಥ ವಿಷಯ. ಸೊ ಈ ಒಂದು ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಈಗ ಅವನಿಗೆ 50 ವರ್ಷ ಆಗ್ತಾಯಿದೆ, ಅದನ್ನೆಲ್ಲರೂ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ. ನಮ್ಗಂತ ನಾನು ಚಿಕ್ಕ ಮಗುದೇ ಜ್ಞಾಪಕ, ಅವ್ನಿಗೆ 50 ವರ್ಷ ತುಂಬಿದೆ ಅಂತ ಅನ್ಸೋಕೆ. ಅದು ಅಮ್ಮ ಹೇಳಿದಲ್ಲ ಮೇಡಮ್, ಅವರು ಆ ಜನ್ರೇಷನ್ಗೆ ದಿ ಯಂಗೆಸ್ಟ್ ಚೈಲ್ಡ್. ಅಂದರೆ ಆ ಮನೆಯಲ್ಲಿ, ನಮ್ಮ ತಾತನ ಮನೆಯಲ್ಲಿ ಒಂದು 22 ಜನ ಅವರು ಕಸಿನ್ಸು, 22, 28 ಅವರೇ. ಎಲ್ಲರಿಗೂ ಅವರು ಮುದ್ದಿನ ತಮ್ಮ ಆ ಮನೇಲಿ, ನೀವು ಯಾರನ್ನೇ ಕೇಳಿ. ಆ್ಯಂಡ್ ನಮ್ಮ ಅಮ್ಮನಿಗೂ ಅವ್ರಿಗೂ ಸಾಕಷ್ಟು ವಯಸ್ಸು ನಂತರ ಇದೆ. ನಮ್ಮ ಅಮ್ಮಂಗೆ ನಮ್ಮ ತಂದೆ ತಾಯಿಗೆ ಮದುವೆ ಆದಾಗ ಅವ್ರಿಗೆ ಬರೀ 6 ವರ್ಷ ವಯಸ್ಸು. ಅದೆಲ್ಲ ಯಾವಾಗಲೂ ಅವರು ನೆನೆಸ್ಕೋತಾ ಇರ್ತಾರೆ. ಆ್ಯಂಡ್ ನಮ್ಮ ಜೊತೆ ಕಳೆದಂಥ ಸಮಯ ನಮಗೆ ಹಂಗೆ ಅನಿಸುತ್ತೆ. ಇನ್ನು ಅವರಿಗೆ ಬಿಡಿ, ಅದು ಹೇಳೋಕ್ಕೆ ತೀರಲ್ಲ ಮೇಡಮ್. ನಿಜವಾಗ್ಲೂ ಅದು ನಮ್ಮ ಇಡೀ ಕರ್ನಾಟಕಕ್ಕೆ ಬಹಳ ದುಃಖ ತಂದಂಥ ದಿನ. ಹಾಗೆ ಇನ್ನೇನು ಕೆಲವೇ ತಿಂಗಳಲ್ಲಿ ಅಪ್ಪು ಸರ್ ಅವರ ಬರ್ತ್ಡೇ ಕೂಡ. ಸೊ ನಿಮ್ಮ ಚಿತ್ರ ಯಾವಾಗ, ಏನು, ಹೇಗೆ ಬಿಡುಗಡೆ ಆಗೋ ಪ್ಲ್ಯಾನ್ ಏನಿತ್ತು? ಆಮೇಲೆ ಈ ಪ್ರಾಬ್ಲಮ್ ಇನ್ನೊಂದು 2-3 ಡೇಸಲ್ಲಿ ರಿಲೀಸ್ ಡೇಟ್ನ ನಾವು ಫೈನಲ್ ಆಗಿ ಡಿಸೈಡ್ ಮಾಡ್ತೀವಿ. ಸೊ ಡಿಸೈಡ್ ಮಾಡಿದ ಮೇಲೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತೀವಿ ಮೇಡಮ್. ಅದು ನನಗೆ ಮೊನ್ನೆ ನನಗೂ ಅದು ತಲೆಯಲ್ಲಿ ಇರಲಿಲ್ಲ. ಹೇಳಿದೆ, ಏನು ಸರ್, ಅಪ್ಪು ಸರ್ ಅವ್ರ 50th ಬರ್ಡೇಗೆ ನಿಮ್ಮ ಸಿನಿಮಾ ರಿಲೀಸ್ ಮಾಡಿ. ನನಗೆ ಅಪ್ಪ ಸದ್ಯ ಅದು ಹೌದಲ್ವಾ, ನನಗೆ ಅದು ಇನ್ನೂ ಈ ಅಟ್ಯಾಚ್ಮೆಂಟ್ ಇದೆಲ್ಲ ಇನ್ನೂ ನನಗೆ ಖಂಡಿತ ಖುಷಿ ಕೊಟ್ಟಿದೆ ಮೇಡಮ್. ದಟ್ಸ್ ನೈಸ್. ಪೇಜ್ 1 ಅಂತ ಚಿತ್ರದ ಪೋಸ್ಟರ್ನಲ್ಲೆಲ್ಲ ಹಾಕೊಂಡಿದ್ರ. ಸೊ ಇದರ ಮುಂದುವರೆದ ಭಾಗ? ಹೌದು ಮೇಡಮ್. ಇದು ಪುಟ 1, ಪುಟ 2 ಇದೆ. ಪುಟ 2 ಕೂಡ 70% ಈಗ ಶೂಟ್ ಆಗಿದೆ, 70-80%. ಇನ್ನೊಂದು ಬ್ಯಾಲೆನ್ಸ್ ಪೋರ್ಷನ್ ಈ ಪುಟ 1 ರಿಲೀಸ್ ಆದಮೇಲೆ ಪುಟ 2 ನಾವು ತಯಾರು ಮಾಡ್ತೀವಿ. ಸೊ ಚಿತ್ರದ ಪೋಸ್ಟರ್ 1ನಲ್ಲಿ ನಾನು ನಿಮ್ಮನ್ನು ಯಕ್ಷಗಾನ ರೂಪದಲ್ಲಿ ಒಂದು ಸ್ವಲ್ಪ ನೋಡಿದೆ. ಸೊ ಚಿತ್ರಕ್ಕಾಗಿ ಯಕ್ಷಗಾನದ ಪಾತ್ರ ಏನಾದರೂ ಹಾಕಿದ್ದೀರಾ? ಯಾಕಾಗಿ ಯಕ್ಷಗಾನ ಚಿತ್ರಕ್ಕೆ? ನಾನು ಪಾತ್ರ ಹಾಕಿಲ್ಲ ಮೇಡಮ್, ಅದು ನನ್ನ ಜೊತೆಗೆ ಬರೋ ಅಂಥ ಒಂದು ಕ್ಯಾರೆಕ್ಟರ್. ಅದು ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ, ಯಾಕಂದರೆ ರಿವೀಲ್ ಮಾಡ್ದಂಗೆ ಆಗುತ್ತೆ ಕತೆ. ಅದು ಒಂದು
ಅದನ್ನು ಸಾಕಷ್ಟು ರೀತಿಯಲ್ಲಿ ನಾವು ನಾನೇ ಸಾಕಷ್ಟು ರೀತಿಯಲ್ಲಿ ಅದನ್ನು ಅರ್ಥ ಮಾಡ್ಕೊಂಡಿದ್ದೆ. ಅದು ನನ್ನ ಕಾನ್ಷಿಯನ್ಸ್ ಅಂತನೋ ಇಲ್ಲ ಯಾವುದೋ ಒಂದು ದೈವಶಕ್ತಿ ಅಂತನೋ ಅದು ನನಗೆ ಆಗಾಗ ಬಂದು ಏನೋ ಒಂದು ಎಚ್ಚರಿಕೆ ಕೊಡ್ತಾ ಇರುತ್ತೆ, ಏನೋ ಹೇಳ್ತಾ ಇರುತ್ತೆ. ಅದು ಸುಮ್ಮನೆ ಏನೋ ಒಂದು ಬೇರೆ ರೀತಿಯಲ್ಲಿ ತೋರಿಸೋ ಬದಲು ಈ ರೀತಿಯಲ್ಲಿ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮ ಡೈರೆಕ್ಟ್ರಿಗಿತ್ತು. ಅದಕ್ಕಾಗಿ ಚೂಸ್ ಮಾಡ್ಕೊಂಡ್ವಿ. ಜೊತೆಗಿರೋದು ಅನ್ನೋದಕ್ಕೆ ಆ ಪೋಸ್ಟಲ್ಲಿ ಆ ಥರ ಜೋಡಿಸಿ ಮಾಡಿದ್ವಿ. ಸೊ ನಿಮಗೆ ಹಾಗೆ ಕ್ಯೂರಿಯಾಸಿಟಿ ಹೆಚ್ಚಾಗಿದೆ. ಸಿನಿಮಾ ಸೆಟ್ ಅಂದರೆ ಶೂಟಿಂಗ್ ಸೆಟ್ನಲ್ಲಿ ಅಮ್ಮ ಮತ್ತು ಅಪ್ಪಾಜಿ ಬಂದಿದ್ರಾ? ಬಂದಿದ್ರು ಮೇಡಮ್, ಒಂದು 2-3 ಸತಿ ಬಂದಿದ್ರು. ಸೊ ಮಲ್ನಾಡ್ನಲ್ಲಿ ಯಾವ ಫೇವ್ರೆಟ್ ಡಿಶಸ್ನ ನೀವೆಲ್ಲ ಸವದ್ರಿ? ಮಲ್ನಾಡು ಅಂದ ತಕ್ಷಣ ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಬರೋಕ್ಕಾಗಲಿಲ್ಲ. ಚಿಕ್ಕಮಂಗ್ಳೂರಲ್ಲಿ ಶೂಟ್ ಮಾಡಬೇಕಾದ್ರೆ ಬಟ್ ಅವ್ರು ನೋಡಿದ ಪೋರ್ಷನ್ ಎಲ್ಲ ಪೇಜ್ 2ದೇನೆ. ಪೇಜ್ 1 ಯಾಕಂದರೆ ಸ್ವಲ್ಪ ಶೆಡ್ಯೂಲ್ಸು ತುಂಬ ಜನ ಆರ್ಟಿಸ್ಟ್ ಇದ್ದಿದ್ದರಿಂದ ಒಂದಷ್ಟು ಹಿಂದೆ ಮುಂದೆ ಆಯಿತು. ಬಟ್ ನಮ್ಮ ಡೈರೆಕ್ಟ್ರಿಗೂ ನಮ್ಮ ಟೀಮ್ಗೂ ಭಾಳ ಆಸೆ ಇತ್ತು, ಅವ್ರಿಗೂ ಭಾಳ ಆಸೆ ಇತ್ತು, ಅಪ್ಪಜಮ್ಮಗೂ ಭಾಳ ಆಸೆ ಇತ್ತು ಬರಬೇಕು ಅಂತ. ಬಟ್ ಯಾವುದೋ ಒಂದು ಶೆಡ್ಯೂಲ್ಸ್ ಹಿಂದೆ ಮುಂದೆ ಆಗಿದ್ದರಿಂದ ಅವರು ಬರೋಕ್ಕಾಗಲ್ಲ. ಮಲೆನಾಡಿನ ಡಿಶಸ್ಸು ಏನು ಹೊಸ್ತಲ್ಲ. ಹೌದು, ನಿಮ್ಮ ಫ್ಯಾಮಿಲಿಗೆ ಹೊಸ್ತ. ಹೌದು. ಆಮೇಲೆ ಈಗ ನನ್ನ ಹೆಂಡತಿ ಕೂಡ ಸಿಂಧು ಅಂತ, ಅವರು ಸಾಗರದವರು. ಸೊ ಮನೆಯಲ್ಲೂ ಮಾಡ್ತಾರೆ, ನಾವು ಸಾಗರಕ್ಕೆ ಹೋದಾಗಲೂ ತಿಂತೀವಿ. ಆಮೇಲೆ ನಮ್ಮ ದೊಡ್ಡತ್ತೆ ಗೀತಾ ಆಂಟಿ ಅವ್ರದ್ದು ಮೂಲ ಸೊರಬ, ನಮ್ಮ 2ನೇ ಅತ್ತೆ ಅವರು ಮಂಗಳ ಆಂಟಿ ಅವರು ಸಿದ್ದಾಪುರ, ಅಶ್ವಿನಿ ಅವರು ಚಿಕ್ಕಮಂಗ್ಳೂರು. ನನಗೆ ಮದುವೆ ಸಂಬಂಧ ಸೆಟ್ ಆದ ನಮ್ಮ ಅಶ್ವಿನಿ ಆಂಟಿ ಹೇಳ್ತಾರೆ, ಏನು ಪರವಾಗಿಲ್ಲ, ಲೆಗಸಿ ಕಂಟಿನ್ಯೂ ಮಾಡಿದ್ದೀನಿ, ನೀನು ಮಲೆನಾಡು ಹುಡುಗಿನೇ ಉಟ್ಕೊಂಡಿದ್ದೀಯಾ ಅಂತ. ಆಮೇಲೆ ಅಂದರೆ ಅವ್ರ ಮದುವೆಯಿಂದನೇ ಅಂತಲ್ಲ, ಈ ಸಿನಿಮಾ ರಂಗದಲ್ಲಿ ಇದ್ದಿದ್ದರಿಂದ ಸಾಕಷ್ಟು ಶೂಟಿಂಗೋಸ್ಕರ ಟ್ರಾವೆಲ್ ಮಾಡ್ತಿದ್ರು. ಶೂಟಿಂಗೋಸ್ಕರ ಫಾರ್ ಬಿಸ್ನೆಸ್, ಅಂದರೆ ಸಿನಿಮಾ ರಿಲೀಸು, ಡಿಸ್ಟ್ರಿಬ್ಯೂಷನ್. ಆದ್ದರಿಂದ ನಮಗೆ ಎಲ್ಲ ಕಡೆ ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ತಿಂಡಿಗಳನ್ನೂ ನಮ್ಮ ಮನೇಲಿ ನಾವು ಟೇಸ್ಟ್ ಮಾಡಿದ್ದೀವಿ. ನಿಮ್ಮ ಫೇವ್ರೇಟ್ ಯಾವುದು? ತಂದೆಗೆ ಚಿಕ್ಕಮಂಗ್ಳೂರು ಅಂದ್ರೆ ತುಂಬ ಇಷ್ಟ. ಶೂಟಿಂಗ್ಸ್ ಎಲ್ಲ ಜಾಸ್ತಿ ನಾವು ಸಣ್ಣ ವಯಸ್ಸಲ್ಲೆಲ್ಲ ಹೋಗಿದ್ದೀವಿ, ಜಾಸ್ತಿ ಚಿಕ್ಕಮಂಗ್ಳೂರೇ. ಅದು ಸೊಸೆ ಮಲೆನಾಡಿನವ್ರನ್ನೇ ಸಿಕ್ಕಿದ್ರು ಸೊಸೆಂದ್ರ. ನಮ್ಮಮ್ಮ ವಿಶೇಷವಾಗಿ ಇದ್ರದ್ದು ಯಾವುದು ಆಲ್ದೂರಲ್ಲಿ ತೆಗ್ದಿದೆ ಅದಮ್ಮ ಬಂಗಾರದ ಪಂಚಮ. ಅದನ್ನು ಇನ್ನೂ ನೆನೆಸ್ಕೊಂಡು ನಮ್ಮಮ್ಮ ತುಂಬ ಸಣ್ಣವರಂತಾಗ ಈಗಲೂ ನೆನೆಸ್ಕೊತಾರೆ, ಆಲ್ದೂರಲ್ಲಿ ಶೂಟ್ ಮಾಡಿದ್ದು ಬಂಗಾರದ ಪಂಜರ ಅಂತ. ಆಮೇಲೆ ಸಾಕಷ್ಟು ನಮ್ಮ ತಂದೆನ ಎಲ್ಲ ಪಿಕ್ಚರಲ್ಲಿ ಸಾಂಗು ಏನಾರು ಒಂದು ಸೀಕ್ವೆನ್ಸು ಚಿಕ್ಕಮಂಗ್ಳೂರಲ್ಲಿ ಇದ್ದೇ ಇತ್ತು. ಅಪ್ಪಾಜಿ ಜೊತೆ ಶೂಟಿಂಗ್ ಹೋದಾಗ ಆಗಿರುವಂಥ ಒಂದು ಸ್ವೀಟೆಸ್ಟ್ ಮೂಮೆಂಟ್ ನಮ್ಮ ಜೊತೆ ಶೇರ್ ಮಾಡೋದಾದರೆ ಅಮ್ಮ? ಜೊತೆಗೆ ಹೋಗ್ತಾ ಇದ್ವಿ, ಗಂಧದ ಗುಡಿ ಶೂಟಿಂಗ್ ಹೋಗಿದ್ವಿ, ಮತ್ತು ಪರೋಪಕಾರಿ ಶೂಟಿಂಗು. ಅವೆಲ್ಲ ಸಣ್ಣವರಿದ್ವಿ ತುಂಬ. ಅಪ್ಪು ಇನ್ನೂ ಹುಟ್ಟೇ ಇರಲಿಲ್ಲ, ಅಮ್ಮನ ಪೂರ್ಣಿಮನೆ ಚಿಕ್ಕ ಮಗು. ಅವಾಗ ಹೋಗ್ತಾಯಿದ್ವಿ, ಯಾವಾಗಾರ ಒಂದೊಂದು ಸರಿ ಕರ್ಕೊಂಡು ಹೋಗೋರು. ಈ ಆಲ್ದೂರ್ಗೆ ಹೋದಾಗ ಬಂಗಾರದ ಪಂಜರ ಶೂಟಿಂಗ್ ನಾನು ನನ್ನ ಕಸಿನ್ಸ್ ಎಲ್ಲ ಒಂದು 20-30 ಜನ ಹೋಗಿದ್ವಿ. ರಜಾ ಇತ್ತು ಅವಾಗ, ಏಪ್ರಿಲ್ ಟೈಮು. ಆಲ್ದೂರಲ್ಲಿ ಎಲ್ಲ ಹೋಗಿ ಅಲ್ಲಿ ಫಸ್ಟು ಇನ್ನೂ ರೂಮ್ ಮಾಡಿರಲಿಲ್ಲ. ಒಂದು ಸ್ಕೂಲಲ್ಲಿ ರಜಾ ಇತ್ತು ಅಂದ್ಬಿಟ್ಟು ಸ್ಕೂಲಲ್ಲಿ ಇಳಿಸಿದ್ರು. ಅಲ್ಲೆಲ್ಲ ಬೋರ್ಡ್ ಮೇಲೆ ಬರೆಯೋದು ಮಾಡೋದು ಎಲ್ಲ ನಾವು ಅವತ್ತು ಅಲ್ಲಿದ್ವಿ. ನೆಕ್ಸ್ಟ್ ಡೇ ಬಂದೆ ಬೇರೆ ಒಂದು ಇದಕ್ಕೆ ಶಿಫ್ಟ್ ಮಾಡಿದ್ರು ನಮ್ಮ ಮನೆಗೆ. ಒಬ್ಬರು ಚಂದ್ರಗೌಡ್ರು ಅಂತ ಇದ್ದರು ಒಬ್ಬರು, ಅವ್ರ ಮನೆಗೆ ಶಿಫ್ಟ್ ಮಾಡಿದ್ರು. ಅವ್ರದ್ದು ತುಂಬ ದೊಡ್ಡ ಮನೆ ಅವ್ರದ್ದು. ಅಲ್ಲಿದ್ವಿ ನಾವೆಲ್ಲ. ಆಟ ಆಡಿದ್ದು ಅದೆಲ್ಲ ಅವ್ರ ಮನೇಲಿ ಸಾಯಂಕಾಲ ಹೊತ್ತೆಲ್ಲ ದಿವಸ ಸಾಯಂಕಾಲ ಆರತಿ ಮಾಡೋರು ಮನೇಲಿ. ಅದೆಲ್ಲ ನೋಡ್ಕೊಂಡು ನಾವು ಅಲ್ಲಿ ಕಲ್ತ್ವಿ ಅದೆಲ್ಲ ಮಾಡಬೇಕು ಅಂದ್ಬಿಟ್ಟು. ಅಪ್ಪಾಜಿ ಎಲ್ಲರೂ ನಿಲ್ಲಿಸ್ಕೊಂಡು ಅವರು ಪೂಜೆ ಮಾಡೋದೆಲ್ಲ ನೋಡಿ ತುಂಬ ಖುಷಿ ಆಯ್ತು ನಮಗೆ, ಇಲ್ಲಿ ಇದೆಲ್ಲ ಮಾಡ್ತಾ ಇದ್ದಾರಲ್ಲ ಅಂತ. ದಟ್ಸ್ ನೈಸ್. ಹಾಗೆ ನಿಮಗೆ ಅಪ್ಪಾಜಿಯವರ ದ ಮೋಸ್ಟ್ ಫೇವ್ರೆಟ್ ಮೂವಿ ಯಾವುದು? ನನಗೆ ಎಲ್ಲನೂ ಇಷ್ಟ. ಯಾವ್ದಾದ್ರು ಒಂದೇ ಒಂದು ಅದರಲ್ಲಿ ಅಪ್ಪಾಜಿ ತುಂಬ ಇಷ್ಟ. ಭಕ್ತ ಕುಂಬಾರ ತುಂಬ ಇಷ್ಟ. ಸೊ ಅಪ್ಪು ಅವ್ರದ್ದು ಮೋಸ್ಟ್ ಫೇವ್ರೆಟ್ ಮೂವಿ? ಪೃಥ್ವಿ ನಂಗೆ ತುಂಬ ಇಷ್ಟ. ಓಕೆ. ಅಪ್ಪು ಅವರು ಅಪ್ಪು ಚಿತ್ರಕ್ಕೆ ಹೀರೋ ಆಗಿ ಎಂಟ್ರಿ ಕೊಟ್ಟಾಗ ಎಷ್ಟು ಖುಷಿಯಾಗಿತ್ತು? ತುಂಬ ಖುಷಿಯಾಯಿತು. ಒಂದು ಕಡೆ ದುಃಖನೇ ಇತ್ತು, ದೊಡ್ಡವನಾಗ್ಬಿಟ್ಟಿದ್ದಾನಲ್ಲ ಇವನು, ಚಿಕ್ಕ ಮಗುಲೇ ನೋಡಿ ನೋಡಿ ಅಭ್ಯಾಸ ಆಗ್ಬಿಟ್ಟು ಇನ್ನು ದೊಡ್ಡವನಾಗ್ಬಿಟ್ನಲ್ಲ ಅಂತ ಬೇಜಾರಾಗ್ತಾ ಇತ್ತು. ದೊಡ್ಡವನಾದ್ನಲ್ಲ ಅನ್ನೋ ಬೇಜಾರಿತ್ತು, ಪ್ಲಸ್ ಹೀರೋ ಆದ್ರಲ್ಲ ಅನ್ನೋ ಖುಷಿ ಇತ್ತು. ಸೊ ಯೂಶ್ವಲಿ ನೀವೇನಾದರೂ ಆಚೆಗಡೆ ಮಾರ್ಕೆಟು ಆ ಕಡೆ ಈ ಕಡೆ ಹೋದಾಗ ಯಾರ ಬಗ್ಗೆ ಜಾಸ್ತಿ ನಿಮಗೆ ಪ್ರಶ್ನೆ ಬರ್ತಿತ್ತು? ಬಿಕಾಸ್ ಎಲ್ಲ ಅಣ್ಣ ತಮ್ಮಂದರು ಸ್ಟಾರ್ಸು, ಅಪ್ಪನೂ ಸ್ಟಾರು, ಯಾರ ಬಗ್ಗೆ ಜಾಸ್ತಿ ಎಂಕ್ವೈರಿ ಬರ್ತಿತ್ತು? ಅಪ್ಪು ಬಗ್ಗೆನೇ ಜಾಸ್ತಿ. ಅಪ್ಪು ಬಗ್ಗೆ ಏನು ಕೇಳ್ತಿದ್ರು, ಏನು ಪ್ರಶ್ನೆ ಇರ್ತಿತ್ತು ಜಾಸ್ತಿ? ನೀವು ಹೋಗ್ತೀರಾ, ಮೀಟ್ ಮಾಡ್ತೀರಾ, ಏನು ಮಾತಾಡ್ತಾರೆ ನಿಮ್ಮ ಹತ್ರ, ಹೆಂಗಿರ್ತಾರೆ ಅಂತೆಲ್ಲ ಕೇಳೋರು.
ಎಷ್ಟು ಖುಷಿ ಆಗೋದಮ್ಮ. ಸೊ ಅದನ್ನ ನೀವು ಶೇರ್ ಮಾಡ್ಕೊಂಡಿದ್ರಾ ಅಪ್ಪು ಸರ್ ಜೊತೆ? ಹ್ಞೂ, ಹೇಳ್ತಿದ್ದೆ, ಹಿಂಗೆಲ್ಲ ಕೇಳ್ತಾರೆ ಕಣಪ್ಪ. ನಮಗೆ ಒಬ್ಬರು ಮಾಸ್ಟ್ರ್ ಇದ್ದರು, ಶ್ಲೋಕ ಎಲ್ಲ ಹೇಳ್ಕೊಡ್ತಾಯಿದ್ರು. ಅವರು ಬ್ರಾಹ್ಮಿನ್ಸ್ ಅವರು, ತುಂಬ ಇಷ್ಟ ಅಪ್ಪು ಕಂಡ್ರೆ. ಹೇಳೋರು, ಏನಮ್ಮ ನಿನ್ನ ತಮ್ಮ ಅಷ್ಟು ಚೆನ್ನಾಗಿ ನಡೆಸ್ಕೊಡ್ತಾನೆ, ಕೋಟ್ಯಾಧಿಪತಿ ಪ್ರೋಗ್ರಾಮೆಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ, ನನಗೆ ತುಂಬ ಇಷ್ಟ ಅಮ್ಮ, ಹೇಳಮ್ಮ ಅಂತ ಹೇಳ್ತಾಯಿದ್ರು. ತಮಗೆ ಏನು ಇಷ್ಟ ಆಗ್ತಿತ್ತು? ಅಪ್ಪು ಸರು ಹಿರಿತೆರೆಯಲ್ಲೂ ಇದ್ದರು, ಕಿರಿತೆರೆಯಲ್ಲೂ ಇದ್ದರು, ಆ್ಯಂಡ್ ಎಲ್ಲ ವರ್ಗದ ಜನಗೂ ದ ಮೋಸ್ಟ್ ಫೇವ್ರೆಟ್. ನಿಮಗೆ ಯಾವ ವಿಷಯ ಅಪ್ಪು ಸರ್ದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ? ಮನೇಲಿ ಎಲ್ಲರ ಹತ್ರ ಹೆಂಗಿರ್ತಾನೆ ಯಾವಾಗಲೂ, ಎಷ್ಟೇ ದೊಡ್ಡ ನಟ ಆಗಿದ್ರು ಅವ್ನ ಮನೇಲಿ ಮಾತ್ರ ನಮ್ಮ ತಮ್ಮ ಹೆಂಗಿರ್ತಿದ್ನೋ ಹಂಗೆ ಇರ್ತಾಯಿದ್ದ. ಸಿಂಪಲ್ಲಾಗಿ ಬಂದು ಮಾತಾಡ್ಸೋದು, ಅದು ಕೊಡು ಇದು ಕೊಡು ಅಂತ ತಿನ್ನೋದು. ಅವನಿಗೆ ಏನು ಅಂದರೆ, ನಾವು 12 ವರ್ಷ ಡಿಫ್ರೆನ್ಸ್ ಇದ್ದರೂ ಅವ್ನು ಯಾವತ್ತೂ ನನ್ನ ಅಕ್ಕ ಅಂತೆಲ್ಲ ಕರೆದೇ ಇಲ್ಲ. ಹೋಗು ಬಾ ಅಂತಲೇ ಮಾತಾಡ್ಸೋದು. ಅದು ನಂಗೆ ತುಂಬ ಇಷ್ಟ ಅವನಲ್ಲಿ. ದಟ್ ಸ್ವೀಟ್. ಬಹಳ ದೇವ್ರ ಕಾರ್ಯಗಳಲ್ಲಿ ಬಹಳಷ್ಟು ತಾವು ತಮ್ಮನ್ನು ತೊಡಗಿಸ್ಕೊಳ್ತಿದ್ದೀರಿ ಈ ದಿನಗಳಲ್ಲಿ ಅಂತ ಕೇಳ್ಪಟ್ಟೆ. ಸೊ ಅಪ್ಪು ಸರ್ ನಾವು ಕಳ್ಕೊಂಡಾದ ನಂತರ ಮತ್ತು ಅಪ್ಪಾಜಿನ ಕಳ್ಕೊಂಡಾದ ನಂತರ ಇದು ಇನ್ನಷ್ಟು ಜಾಸ್ತಿ ಆಗಿದೆ ತಮ್ಮಲ್ಲಿ ಅಂತ. ಸೊ ಏನು ಹೇಳ್ತೀರಿ ಅದ್ರ ಬಗ್ಗೆ? ನನಗೆ ಅಪ್ಪಾಜಿ ಹಾಡು ಜ್ಞಾಪಕ ಬರುತ್ತೆ, ಭಕ್ತ ಕುಂಬಾರದು. ದೇಹ ಏನಿದೆ ಒಂದಲ್ಲ ಒಂದು ದಿವಸ ಹೋಗುತ್ತೆ, ಸದಾ ಒಂದು ಧ್ಯಾನ ಮಾಡಬೇಕು ಅಂತ ಅದನ್ನು ನಾನು ಅಂದ್ಕೊಂಡಿದ್ದೇನೆ ಅಷ್ಟೆ. ಸೊ ತಾವು ಅಮ್ಮನಿಂದ ಕಲ್ತದ್ದು ಅಂದರೆ, ನೀವು ತುಂಬ ದೂರದ ದೇಶದಲ್ಲಿದ್ದಾಗಲೂ ಕೂಡ ಒಂದು ಪುಟ್ಟ ವಿಗ್ರಹ ಇಟ್ಟು ಪೂಜೆ ಮಾಡ್ತಿದ್ದಿದ್ದು ಅದು ಅಮ್ಮನಿಂದನೇ ಕಲ್ತದ್ದ ಇಲ್ಲ ತಾತ ಪ್ರೇರಣೆನ? ಮೇಡಮ್, ಈ ಇಡೀ ನಾನು ಏನು ಇವತ್ತು ಏನೇ ನನ್ನ ಲೈಫ್ ಸ್ಟೈಲು ಇದೆ ಎಲ್ಲರಿಂದನೂ ಇನ್ಫ್ಲೂಯೆನ್ಸ್ ಇದೆ ಮೇಡಮ್. ಅದು ಈಗ ನಾವು ಯಾರು ಹಾಗೆ ಹೇಳಿದ್ರೆ ನಾವು ಹಂಗೆಲ್ಲ ಹೆಂಗಾಗುತ್ತೆ, ನಾನು ಆಚೆ ಇದ್ದಕ್ಕೆ ಹಂಗೆ. ಬಟ್ ಆ್ಯಕ್ಚುಲಿ ಅದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದೆ. ನಿಜ ಅಲ್ಲಿ ಹೋದಾಗ ನಮ್ಮ ಒಂದು ಅಭ್ಯಾಸಗಳನ್ನ ನಮಗೆ ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಅಂತ ಅನಿಸುತ್ತೆ. ನಾನು ಗುರುವಾರ ಒಂದಿನ ನಾನು ನಾನ್ ವೆಜ್ ತಿನ್ನಲ್ಲ, ರಾಯರಿಗೋಸ್ಕರ. ಇಲ್ಲಿ ಒಂದೊಂದು ಸಲ ಏನಾದರೂ ಎಲ್ಲರೂ ಹೋದಾಗ ಮಾಡಿದಾಗ ಆಯ್ತು ಪರವಾಗಿಲ್ಲ ತಿಂದ್ಬಿಡೋಣ, ನಾನೇ ಇದು ತಪ್ಪ ಇನ್ನೊಂದು ದಿನ ಮಾಡ್ಕೊಳ್ತೀನಿ. ಬಟ್ ಅಲ್ಲಿದ್ದಾಗ ನಂಗೆ ನೆನಪಿರೋಂಗೆ ಯಾವ ಗುರುವಾರನೂ ನಾನು ಇದುವರೆಗೂ ನಾನು ತಿಂದಿಲ್ಲ. ಆಮೇಲೆ ನಾನು ಒಂದು 2 ಕಡೆ ಇದ್ದೆ. ಅಲ್ಲಿ ಹೋದಾಗ 2 ಕಡೆನೂ ನಾವು ಒಂದು 3-4 ಜನ 5 ಜನ ಒಟ್ಟಿಗೆ ಶೇರ್ ಮಾಡ್ತಿದ್ವಿ ಅಕಾಮಿಡೇಷನಲ್ಲಿ, ಮನೇನ ರೆಂಟ್ ಮಾಡಿಕೊಂಡು. ಎಲ್ರ ಮನೆಯಿಂದನೂ ತಂದಿದ್ದಂಥ ಒಂದೊಂದು ವಿಗ್ರಹ ಇಟ್ಟು ವಾರಕ್ಕೊಂದ್ಸಲಿ ನಾವೇ ಟರ್ನ್ಸ್ ತೊಗೊಂಡು ಅದನ್ನು ಕ್ಲೀನ್ ಮಾಡೋದು, ದಿನ ಯಾರಾದರೂ ಒಬ್ಬರು ದೀಪ ಹಚ್ಚೋದು. ಒಂದು ವರ್ಷ ಸಂಕ್ರಾಂತಿಯಲ್ಲಿ ನನಗೆ ಇನ್ನೂ ನೆನಪಿದೆ, ಎಲ್ಲ ಸೇರಿಕೊಂಡು ಒಂದು ಏನು ಹೇಳಿ ಪಾಯಸ, ಪಲ್ಯ, ಚಿತ್ರಾನ್ನ, ಸಾರು, ಸಾಂಬಾರು, ಹಬ್ಬದ ಊಟ ಮಾಡಿಕೊಂಡು ಖುಷಿ ಪಡ್ಕೊಂಡು ನಾವು ತಿಂದು. ಅಯ್ಯೋ ನಮ್ಗೆ ಈ ಮನೇಲಿದ್ದಿದ್ರೆ ಅಮ್ಮ ಮಾಡ್ತಾರೆ, ಅಡುಗೆ ಮಾಡ್ತಾರೆ, ಪೂಜೆ ಮಾಡ್ತಾರೆ, ನಾವು ಹೋಗಿ ಪ್ರಸಾದ ತೊಗೊಂಡು ಊಟ ಮಾಡಿದ್ವಿ ಅಷ್ಟೇ. ಬಟ್ ನಾವೇ ಸಂಪೂರ್ಣವಾಗಿ ಅಲ್ಲಿ ಹೋದಾಗ ನಮ್ಗೆ ಇನ್ನೂ ಅದು ಸೆಳೀತಾಯಿತ್ತು ಮಾಡಬೇಕು ಅನ್ನೋದು. ಸ್ಪಿರಿಚುಯಾಲಿಟಿ, ಆಧ್ಯಾತ್ಮ ಇವೆಲ್ಲ ಖಂಡಿತ ನನಗೆ ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ ತಾತ. ಬಟ್ ನಾನು ಅದು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಯಾವುದನ್ನು ಅವರು ಫೋರ್ಸ್ ಮಾಡಿಲ್ಲ, ನೀವು ಇಂಥದನ್ನೇ ಮಾಡಿ, ಈ ಗುರುವಾರನೂ ನೀನು ತಿನ್ನಬೇಡ ಅಂತ ಅವ್ರು ಯಾರು ನನಗೆ ಹೇಳಿದ್ರು. ನನಗನ್ಸಿದ್ದನ್ನ ನಾನು ಮಾಡ್ತೀನಿ. ಸಾಕಷ್ಟು ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ ತಾತ ಸಾಕಷ್ಟು ದೇವಸ್ಥಾನಗಳಿಗೆ ಚಿಕ್ಕ ವಯಸ್ಸಲ್ಲೇ ಕರ್ಕೊಂಡೋಗಿದ್ರು. ನಮ್ಮ ಮನೇಲಿ ಒಂದು ಅಭ್ಯಾಸ ಇತ್ತು, ಆ್ಯಸ್ ಫ್ಯಾಮಿಲಿ ನಾವು ಟ್ರಾವೆಲ್ ಮಾಡಿದ್ರೆ ಬೆಳಗ್ಗೆ ಹೊರಟಾಗ ಫಸ್ಟು ಒಂದು ಅರ್ಧ ಗಂಟೆ ಬರೀ ದೇವರ ಹಾಡನ್ನೇ ನಾವು ಕೇಳ್ತಾಯಿದ್ವಿ ಗಾಡಿಯಲ್ಲಿ. ನಮ್ಮ ತಾತ ಸಾಕಷ್ಟು ನಿಮಗೆ ಗೊತ್ತು, ಎಲ್ಲ ದೇವರುಗಳ ಮೇಲೂ ಭಕ್ತಿಗೀತೆಗಳನ್ನ ಯಾವ್ದಾರ ಒಂದು. ಆ್ಯಂಡ್ ಇನ್ನೊಂದೇನೆಂದರೆ ಅದನ್ನು ಕೇಳಿನೇ ಎಲ್ಲೋ ಆ ಸಂಗೀತದ ಒಂದು ಆ ಆಸೆ, ಆ ಚಟ ಬೆಳೆಯೋದಕ್ಕೆ ಅದೂ ಕಾರಣ ಆಯಿತು. ಆಮೇಲೆ ನಮ್ಮಮ್ಮ ಕೂರಿಸಿ ಹೇಳ್ಕೊಡೋರು ತಾತಂದೊಂದು ಹಾಡು, ಇದನ್ನ ನಮ್ಮ ಅಕ್ಕನಿಗೆ, ನನ್ನ ತಂಗಿಗೆ, ನನಗೆ 3 ಜನಕ್ಕೂ. ಫಸ್ಟ್ ಇವನು ಸ್ಕೂಲಲ್ಲಿ ನನಗೆ ಅಮ್ಮ ಹಾಡಕ್ಕೆ ಹೇಳ್ತಾ ಇದ್ದಾರೆ, ಅದರೊಂದು ಸಾಂಗ್ ಹೇಳ್ಕೊಡಮ್ಮ ಅಂತ ಹೇಳಿದೆ. ಆವಾಗ ನಾನು ಅಪ್ಪಾಜಿದು ಮೂಕಾಂಬಿಕೆ ಸಾಂಗ್ ಹೇಳ್ಕೊಟ್ಟಿದ್ದೆ, ಆಡಿ ಒಂದು ಪ್ರೈಸ್ ತೊಗೊಂಡಿದ್ದ. ಇಫ್ ಯು ರಿಯಲಿ ಡೋಂಟ್ ಮೈಂಡ್ ಒಂದೆರಡು ಲೈನ್ ನಮಗೋಸ್ಕರ. ಖಂಡಿತ ಮೇಡಮ್, ಇದು ಏನು ಕೋಇನ್ಸಿಡೆನ್ಸು ಏನೋ ನನಗೆ ಗೊತ್ತಿಲ್ಲ. ಇವತ್ತು ಯಾರೋ ಅದನ್ನು ಸ್ಟೋರಿಯಾಗಿ ಹಾಕಿದ್ರು ಆ ಹಾಡನ್ನು. ಈಗ ನೀವು ಬರೋಕ್ಕೆ ಜಸ್ಟ್ ಒಂದು 1 ಅವರ್ ಮುಂಚೆ ನಾನು ಕೇಳಿದೆ. ಶ್ರೀದೇವಿ ನೀ ನಮ್ಮ ಮೂಕಾಂಬಿಕೆ, ನೂರಾರು ನಮಸ್ಕಾರ ಸಿರಿಪಾದಕ್ಕೆ, ಶ್ರೀದೇವಿ
ವಾವ್ ವಾವ್, ಥ್ಯಾಂಕ್ ಯು ಸೋ ವೆರಿ ಮಚ್. ಅಲ್ಲರಿ ನಮ್ಮ ಅಮ್ಮಂಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನನಗೆ ತುಂಬ ಸ್ಟೇಜ್ ಫಿಯರ್ ಅವಾಗ, ಆದ್ರೂ ಇಲ್ಲ ನೀವು ಕಲಿಬೇಕು, ನೀವು ಹಾಡಬೇಕು ಅಂತ ನಾವು 3 ಜನ, ನಮ್ಮ ಅಕ್ಕನಿಗೆ, ನನ್ನ ತಂಗಿಗೆ, ನನಗೆ 3 ಜನಕ್ಕೆ ಕೂರಿಸಿ ನೀ ಈ ಹಾಡಾಡು, ನೀ ಈ ಹಾಡಾಡು, ನೀ ಈ ಹಾಡಾಡು ಅಂತ ಸಂಗೀತದ ಇನ್ನೊಂದು ಒಂದು ಮೂಮೆಂಟ್ನ ಹಂಚ್ಕೊಳ್ಳಬೇಕು ನಮ್ಮ ಫ್ಯಾಮಿಲಿಯಲ್ಲಿ. ನಮ್ಮ ಮುತ್ತಾತ, ನಮ್ಮ ತಾತ ಅವರ ತಂದೆದು, ಅವರ ಪುಣ್ಯತಿಥಿ ಸೆಪ್ಟೆಂಬರಲ್ಲಿ, ಸೆಪ್ಟೆಂಬರ್ 9ಕ್ಕೆ. ಅದಕ್ಕೆ ನಾವು ಪ್ರತಿದಿನ ಅವ್ರ ಫೋಟೋ ಇಟ್ಟು ಅಲಂಕಾರ ಮಾಡಿ ಎಡೆ ಇಟ್ಟು ಪೂಜೆ ಮಾಡಿದ ಮೇಲೆ ಸುಮಾರು 1-1.5 ಗಂಟೆ ಕಾಲ ಅವ್ರದ್ದು ಹಾರ್ಮೋನಿಯಮ್ಮು, ತಬಲ, ನಮ್ಮ ತಾತ ಹಾರ್ಮೋನಿಯಂ ನಮ್ಮ ತಾತ ನುಡಿಸೋರು, ನಾವೆಲ್ಲ ಹಾಡ್ತಿದ್ವಿ. ಯಾರೊಬ್ಬರು ತಬಲ ಬಾರಿಸೋರು, ನಮ್ಮ ಚಿಕ್ಕ ತಾತ ವೀಣೆ ನುಡಿಸೋರು, ತಂಬೂರಿ, ಈ ಎಲ್ಲ ಕೂತ್ಕೊಂಡು ನಾವೆಲ್ಲ ತಾತ ಈ ಹಾಡೋಣ, ಈ ಹಾಡೋಣ, ಈ ಹಾಡೋಣ ಸುಮಾರು 1.5 ಗಂಟೆ ಕಾಲ ಕಳೀತಾ ಇದ್ವಿ. ಇದು ನನಗೆ ಅನದರ್ ವಂಡರ್ಫುಲ್ ಮೆಮರಿ, ಬ್ಯೂಟಿಫುಲ್ ಮೆಮರಿ ನಮಗೆ. ಸರ್, ಜನರೇಷನ್ನೇ ನೋಡಿದೆ ನಿಮ್ಮ ಫ್ಯಾಮಿಲಿ. ಸೊ ಜನ್ರೇಷನ್ ಚಿತ್ರಗಳನ್ನು ನೋಡ್ತಾ ಬರ್ತಿದೆ. ಸೊ ಜನ್ರೇಷನ್ ಚಿತ್ರಗಳಲ್ಲಿ ಆಗಿನ ಚಿತ್ರಗಳೇ ಒಂಥರ, ಇವಾಗ ಬರ್ತಿರೋ ಚಿತ್ರಗಳು ಕಾಲಕ್ಕೆ ತಕ್ಕ ಹಾಗೆ ಚೇಂಜಸ್ ಆಗಿದೆ. ಸರ್, ಇವಾಗಿನ ಚಿತ್ರಗಳ ಬಗ್ಗೆ ತಾವು ಹೇಳೋದಾದರೆ ಸರ್ ಏನು ಹೇಳೋ, ಅವತ್ತಿನ ಚಿತ್ರ ಅಂದರೆ ಅಪ್ಪಾಜಿಯವರ ಚಿತ್ರಗಳು, ಯಾವುದೇ ಚಿತ್ರ ಅಪ್ಪಾಜಿ ಅಂತಲ್ಲ, ಶಿವಣ್ಣಂದಾಗ್ಬೋದು, ರಾಘಣ್ಣಂದಾಗ್ಬೋದು, ಯಾರದೇ ಮಾಡಿದ್ರೂ ಕೂಡ ಒಂದು ಮೆಸೇಜ್ ಬೇಕಿತ್ತಷ್ಟೇ. ಜನಗಳಿಗೆ ಏನಾದ್ರು ಒಂದು ಅರ್ಥ ಕೊಡೋವಂಥ ಒಂದು ವಿಷಯಗಳು ಬೇಕು, ಅದರಿಂದ ಅವ್ರಿಗೆ ಉಪಯೋಗ ಆಗಬೇಕು ಅಂಥ ಚಿತ್ರಗಳನ್ನೇ ನಮ್ಮ ಮನೆಯಲ್ಲಿ ಮಾಡ್ಕೊಂಡು ಬಂದಿದ್ದು. ಇವತ್ತು ಬರ್ತಾಯಿದೆ, ಇಲ್ಲ ಅಂತಲ್ಲ, ಒಳ್ಳೊಳ್ಳೆ ಚಿತ್ರಗಳು ಇವತ್ತು ಬರ್ತಾಯಿದೆ, ಸಾಕಷ್ಟು ಬರ್ತಾಯಿದೆ. ಆದರೆ ಅದನ್ನು ನಾವು ಆ ಕಾಲ ನೆನೆಸ್ಕೊಂಡ್ರೆ ಇವತ್ತು ಅದನ್ನು ನೋಡೋಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಹಾಗೆ ಪಾರ್ವತಮ್ಮ ಅವ್ರ ಬಗ್ಗೆ ಹೇಳಲೇಬೇಕು. ಅವರು ಆಯ್ಕೆ ಮಾಡಿದಂಥ ನಾಯಕ ನಟಿಯರು ಸ್ಯಾಂಡಲ್ವುಡ್ನ ಆಳಿರೋರು. ಸುಧಾರಾಣಿ ಅವ್ರು ಇರ್ಬೋದು, ಮಾಲಾಶ್ರೀ ಅವ್ರು ಇರ್ಬೋದು, ರಕ್ಷಿತಾ ಮ್ಯಾಮ್ ಇರ್ಬೋದು, ರಮ್ಯಾ ಮೇಡಮ್ ಇರಬಹುದು. ಸೊ ಹೇಗೆ ಆ ಒಂದು ಪ್ರೋಸೆಸ್ ಆಗ್ತಿತ್ತು ಸರ್? ನಿಮ್ಮ ಹತ್ರ ಯಾವತ್ತಾದರೂ ಶೇರ್ ಮಾಡಿದ್ರೆ? ಏನಪ್ಪ ಅಂತಂದರೆ, ನಮ್ಮವ್ರಿಗೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಕರ್ನಾಟಕದವ್ರಿಗೆ, ನಮ್ಮಲ್ಲಿರ್ತಕ್ಕಂಥವ್ರಿಗೆ ನಾವು ಚಾನ್ಸ್ ಕೊಡಬೇಕು. ನಾವೇ ಬಿಟ್ಬಿಟ್ರೆ ಬೇರೆ ಯಾರು ಮಾಡೋಕ್ಕೆ ಸಾಧ್ಯ ಅಂಥೇಳಿ ಅಮ್ಮ ತುಂಬ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳೋರು ಅಮ್ಮ. ಎಷ್ಟೋ ಜನ ನಿರ್ದೇಶಕರು ಇವ್ರು ಬೇಡ, ಅವ್ರು ಬೇಡ ಅಂದರೆ ಅಮ್ಮ ಕೇರ್ ಮಾಡ್ತಿರಲಿಲ್ಲ. ಇವ್ರು ಬೇಕು, ನೀವು ಮಾಡಿಸ್ರಿ, ನಾನು ಮಾಡಿಸ್ತೀನಿ, ನನಗೆ ಗೊತ್ತು, ನೀವು ಮಾಡಿಸಿ ಅಷ್ಟೇ, ಈಕೆನೇ ಹೀರೋಯಿನು ಅನ್ನೋದನ್ನು ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳೋರು ಅಮ್ಮ. ಅದು ನಮ್ಗೆ ಹೇಳೋರು, ಅವ್ರನ್ನ ಹಾಕಿರೋದನ್ನ ಅವರೇ ಮಾಡಬೇಕಪ್ಪ ಇದಕ್ಕೆ ಅಂದರೆ ಆ ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೊಳ್ತಾ ಇದ್ರು. ಅಂದರೆ ನಿಜವಾಗಿ ಅವತ್ತಿಂದ ನಮ್ಗೆ ಎಷ್ಟು ನಮ್ಮ ಸ್ಟ್ರಾಂಗ್ ಲೇಡಿ ನಮ್ಮ ಅಕ್ಕವರು ಅಂತಂದರೆ ಅದನ್ನು ಹೇಳ್ಕೊಳಕ್ಕೆ ಅಸಾಧ್ಯ. ಹಾಗೆ ನಾಮಕರಣ ಕೂಡ ಮಾಡಿಬಿಡ್ತಾ ಇದ್ರು ಅವ್ರು, ಇಂಡಸ್ಟ್ರಿಗೋಸ್ಕರ ಹೆಸರು ಕೂಡ ಚೇಂಜ್ ಮಾಡಿಬಿಡ್ತಾಯಿದ್ರು. ಅಂದರೆ ಅವ್ರಿಗೇನೋ ಒಂದು ಕೇಳೋರು, 4 ಜನನ್ನ ಕೇಳಿ ಈ ಹೆಸರು ಬೇಡ, ಹೆಸರು ಇಟ್ಕೊಂಡು ಹೇಗಿರುತ್ತೆ ಅವ್ರನ್ನೂ ಕೇಳ್ಕೊಳ್ಳೋರು. ನಟನೆ ಬರ್ತಕ್ಕಂಥ ನಾಯಕಿಯರನ್ನೂ ಕೂಡ ಕೇಳೋರು ಅವರು, ನಮಗೆ ಹೆಸರು ಚೇಂಜ್ ಮಾಡ್ತೀನಿ ಮಾಡಲ ಅಂತ. ಅವ್ರು ಪರ್ಮಿಷನ್ ಕೊಟ್ಟರು ಎಸ್ ಅಂದರೆ ಅಮ್ಮ ಅದನ್ನು ಫಿಕ್ಸ್ ಮಾಡಿಬಿಡ್ತಾಯಿದ್ರು ಹೆಸರನ್ನ. ಅದರಿಂದ ಅವ್ರಿಗೆ ಒಳ್ಳೆಯದು ಆಗ್ತಿತ್ತು. ಹೌದು, ಒಳ್ಳೆಯದೇ ಆಗಿದೆ ಎಲ್ಲರಿಗೂ. ಹಾಗೆ ಅವರು ಯಾವುದೇ ಚಿತ್ರಕ್ಕೆ ಕಾಲಿಟ್ಟರು, ಅವ್ರ ಚಿತ್ರದಲ್ಲಿ ಅವರು ತೊಡಗಿಸ್ಕೊಳ್ರು ಅಂದರೆ ಅದು ಹಿಟ್ ಆಗುತ್ತೆ, ಹಿಟ್ ಆಗ್ತಾನೆ ಇತ್ತು ಅನ್ನೋ ಮಾತಿತ್ತು. ಸೊ ಆ ಹಿಂದೆ ಇರುವಂಥ ಸೀಕ್ರೆಟ್ ತಮ್ಮನಿಗಾಗಿ ನಿಮ್ಗೆ ಗೊತ್ತಾ? ತಮ್ಮನಾಗಿ ಅಂದರೆ ಸೀಕ್ರೆಟ್ ಏನಿಲ್ಲ. ಅಮ್ಮನಿಗೆ ಏನಂತಂದರೆ, ಈಗ ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ತುಂಬ ಯೋಚನೆ ಮಾಡ್ತಿದ್ರು ಅಮ್ಮ. ಯೋಚನೆ ಮಾಡಿ ಇದು ಮಾಡ್ಬೋದಾ ಮಾಡಬೇಡ್ದ ಅನ್ನೋದು ಕೂಡ ಥಿಂಕ್ ಮಾಡೋರು ಅಮ್ಮ. ಥಿಂಕ್ ಮಾಡಿ ಇದೇ ಬೇಕು, ಹೀಗೆ ಇರಬೇಕು ಅಂತ ಹೇಳ್ತಾರೆ. ನಿರ್ದೇಶಕರನ್ನ ಕರೆದು ಹೇಳೋರು ಅಮ್ಮ, ಮಾಡಿ ಇದನ್ನು ಒಳ್ಳೆಯದಾಗುತ್ತೆ, ನಿಮಗೆ ಮುಂದಕ್ಕೆ ನಿಮಗೂ ಒಳ್ಳೆಯದಾಗುತ್ತೆ, ಆಕೆಗೂ ಒಳ್ಳೆಯದಾಗುತ್ತೆ, ಮಾಡು ಅಂತ ಹೇಳಿ ಮಾಡಿಸ್ತಾಯಿದ್ರು ಹೊರತು ಬೇರೆ ಯಾವ ಒಂದು ಈ ಹಿಂದೆ ಏನಿರಲಿಲ್ಲ. ಅದ್ರ ಬಗ್ಗೆ ಮಾಡಬೇಕು, ಅಷ್ಟೇ ಮಾಡಬೇಕು. ಓಕೆ, ಅಂದರೆ ತುಂಬ ಸ್ಟ್ರಾಂಗ್ ನೊಟೇಷನಲ್ಲೇ ಇರ್ತಿದ್ರು ಹಾಗಾದರೆ ಸೆಟ್ಟಲ್ಲಿ. ಇಡೀ ಅಂದರೆ ಅವ್ರಿಗೇನು ಅಪ್ಪಾಜಿಯವರು ಅಷ್ಟೇ, ಫಸ್ಟು ನಮ್ಮಲ್ಲಿರ್ತಕ್ಕಂಥವ್ರೇ ಕೊಡಿ, ಅದನ್ನೇ ನಂಬ್ಕೊಂಡು ಜೀವನ ಮಾಡೋಂಥವ್ರು ಕೊಡಿ. ಅಲ್ಲಿಂದ ಇಲ್ಲಿಂದ ಕರ್ಕೊಂಡು ಬಂದು ಅವ್ರನ್ನೆಲ್ಲ ಹಾಕಿ ನಮ್ಮ ಮುಂದಕ್ಕೆ ತರೋದಕ್ಕಿಂತ ನಮ್ಮ ಜನನ ನಮ್ಮಲ್ಲಿರ್ತಕ್ಕಂಥವ್ರು, ಅದನ್ನೇ ನಂಬ್ಕೊಂಡಿರ್ತಕ್ಕಂಥ ಆರ್ಟಿಸ್ಟ್ಗಳು, ಅಂಥವ್ರಿಗೆ ನಾವು ಕೊಡಲೇಬೇಕು ಅಂತೇಳಿ ಡಿಸಿಷನ್ ತಗೊಳ್ಳೋರು. ಅಪ್ಪಾಜಿ ಆಗ್ಬೋದು, ಅಮ್ಮ ಆಗ್ಬೋದು, ತಗೊಂಡು ಇದ್ರ ಮಾಡಿಸ್ತಾಯಿದ್ರು. ನೋಡಿ, ಅದನ್ನು ಮಾಡಿಸಿ ಡೈರೆಕ್ಟರ್ಗಳಿಗೆ ಹೇಳೋರು, ಮಾಡಿ ನೀವು ನೋಡಿರಿ, ಮಾಡಿ ನೋಡ್ರಿ, ಆಮೇಲೆ ನೋಡ್ರಿ ಅನ್ನೋರು. ಸೊ ಅಕ್ಕನಿಂದ ತಾವು ಕಲಿತಂಥ ಪಾಠ ಅಂದರೆ ಒಂದು ಶಿಸ್ತು. ಅಮ್ಮಂದು ಹೇಗೆ ಅಂತಂದರೆ, ಇದು ಮಾಡಬೇಕು ಅಂತೇಳಿ ಅವ್ರು ಅಮ್ಮ ಗೆರೆ ಹಾಕ್ಬಿಟ್ಟು ಅದು ನಾವು ದಾಟ್ತಿರಲಿಲ್ಲ. ಇದೇ ಮಾಡಬೇಕಂದ್ರೆ ಅದನ್ನೇ ಮಾಡಬೇಕು. ಆಮೇಲೆ ನೀವು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ನಾವು ಯಾವುದೇ ಚಿತ್ರ ಮಾಡುವಾಗ್ಲೂ ರೆಕಾರ್ಡಿಂಗ್ ಪೂಜೆ ಫಸ್ಟು ನಾವು ಮಾಡ್ತಿದ್ದು ರೆಕಾರ್ಡಿಂಗ್ ಪೂಜೆ.
ಅಂದರೆ ಓಪನಿಂಗ್ ಪಿಕ್ಚರ್ಗೆ ಅವತ್ತು ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಿದ್ರು ಅಮ್ಮ. ಸೊ ಅಷ್ಟು ವೆರಿ ವೆಲ್ ಪ್ಲ್ಯಾನ್ಡ್. ಅವತ್ತು ಇಂಥ ದಿವಸ ರಿಲೀಸ್ ಅಪ್ಪ ಪಿಕ್ಚರು, ಅಷ್ಟೊಳಗಡೆ ನೀವು ಏನು ಬೇಕು ಮಾಡ್ಕೊಳ್ಳಿ ಅಂತ ಬಂದು ನಾನು ಕರೆದು ಹೇಳೋರು, ನೋಡಪ್ಪ ಈ ಥರ ರಿಲೀಸ್ ಡೇಟ್ ನಾನು ಫಿಕ್ಸ್ ಮಾಡಿದ್ದೀನಿ, ಇವತ್ತು ನೀವು ಶೂಟಿಂಗ್ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀರಾ, ಅದು ಏನು ಮಾಡ್ತೀನಿ ನಿಮ್ಗೆ ಎಷ್ಟು ಟೈಮ್ ಬೇಕು ಅಂತ ಕೇಳೋರು. ನಮಗೆ ನಾವು ಡೈರೆಕ್ಟ್ ಅದ್ರ ಕೂತು ಮಾತಾಡಿ ಇಲ್ಲ ಇಷ್ಟು ಟೈಮ್ ಸಾಕು ಅಂತೇಳಿ ಅದ್ರ ಪ್ರಕಾರ ಅಂದರೆ ಪ್ಲ್ಯಾಂಡ್, ನೀವು ಹೇಳಿದ್ರಲ್ಲ ಪ್ಲ್ಯಾಂಡ್, ಅದು ಹಿಂಗೆ ಆಗಬೇಕು, ಇಂಥ ದಿವಸ ರೆಕಾರ್ಡಿಂಗ್ ಅವತ್ತೇ ರೆಕಾರ್ಡಿಂಗ್ ಯಾವತ್ತಾಗಬೇಕು, ಡಬ್ಬಿಂಗ್ ಆಗಬೇಕು, ಶೂಟಿಂಗ್ ಡೇಟ್ಸ್ ಏನು, ಎಲ್ಲಿ ಸೆಟ್ಸ್ಗಳು, ಏನು ಡ್ರೆಸ್ಸು, ಪ್ರತಿಯೊಂದು ನಮಗೆ ಪೇಪರಲ್ಲಿ ಬಂದುಬಿಡ್ಬೇಕು. ಪೇಪರ್ ಕೊಟ್ಬಿಡ್ಬೇಕು ನಮ್ಮ ಕೈಗೆ ಚಾರ್ಟ್ನ, ಎಲ್ಲೆಲ್ಲಿ ಶೂಟಿಂಗ್, ಔಟ್ಡೋರಲ್ಲಿ ಇಂಡೋರಲ್ಲಿ ಎಲ್ಲಿ ಸೆಟ್ ಹಾಕಬೇಕು, ಯಾವ ಥರ ಸೆಟ್ ಬೇಕು, ಏನು ಕಾಸ್ಟ್ಯೂಮ್ಸ್ ಬೇಕು, ಯಾರಿಗೆ ಎಷ್ಟು ಕಾಸ್ಟ್ಯೂಮ್ಸ್ ಬೇಕು, ಪ್ರತಿಯೊಂದು ಅಮ್ಮ ತಲೆ ಕೆಡಿಸ್ಕೊಳ್ಳೋರು. ಅದು ನಮಗೆ ಹೇಳೋರು, ನಾವು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಅವತ್ತು ರಿಲೀಸ್ ಕೂಡ ಮಾಡ್ತಿದ್ವಿ, ನಾವು ಅದನ್ನು ಬಿಟ್ಟಿದ್ದು ಯಾವತ್ತೂ ಅವ್ರು ಹೇಳಿದ ಡೇಟ್ನ ಬಿಟ್ಟಿದ್ದೇ ಇಲ್ಲ ಅಮ್ಮ ಅವರ ಒಂದು ನೇತೃತ್ವದಲ್ಲಿ. ಸರ್, ಅಕ್ಕನ ಮುದ್ದಿನ ತಮ್ಮ ಆಗಿ ಬೇಷ್ ಅನ್ಸ್ಕೊಂಡಿರೋದು ಯಾವಾಗ? ಅಕಸ್ಮಾತಾಗಿ ಏನಾದ್ರು ಕಿವಿ ಹಿಂಡಿದಾರ ಅಕ್ಕ? ಇಲ್ಲ ಇಲ್ಲ ಇಲ್ಲ, ಅಂದರೆ ಕೆಲಸ ಮಾಡುವಾಗ ಸಣ್ಣ ಪುಟ್ಟ ಒಂದು ಬರುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಂದರೆ ಯಾವತ್ತು ಅವರು ಬೇಜಾರಾಗೋಂಥ ಕೆಲಸ ಯಾವತ್ತೂ ನಾವು ಮಾಡ್ತಾನೇ ಇರಲಿಲ್ಲ. ಯಾವಾಗ ಏನೇ ಕೆಲಸ ಮಾಡೋದು ಅಪ್ರಿಷಿಯೇಷನೇ ಜಾಸ್ತಿ ನಮಗೆ, ಬಿಡಪ್ಪ ಚೆನ್ನಾಗಿ ಮಾಡ್ತಾಯಿದ್ದೀರಾ, ಚೆನ್ನಾಗಿ ಮಾಡಿದ್ದೀರಾ. ಯಾವತ್ತು ಅಂದರೆ ಯಾವುದಕ್ಕೂ ಅಡ್ಡ ಬಂದವರು ಅಲ್ಲ ಅಮ್ಮ. ಇದು ಮಾಡಬೇಕು ಅಂದರೆ ಅದು ಅವ್ರಿಗೆ ಹೇಳೋಕ್ಕಿಂತ ಮುಂಚೆ ನಾವು ಮಾಡಿಬಿಡ್ತಾ ಇದ್ವಿ ಆ ಕೆಲಸ. ಅದನ್ನ ಯಾವತ್ತೂ ಅವರು ಬೇಜಾರು ಮಾಡ್ಕೊಂಡ ದಿವಸಗಳು ನಾನು ನೋಡೇ ಇಲ್ಲ. ಸರ್, ಅಪ್ಪಾಜಿ ಅಮ್ಮಂಗೆ ತಾವು ತಮ್ಮನಾಗೆ ಕಾಣಿಸ್ತಿದ್ರಾ ಇಲ್ಲ ಅಳಿಯನಾಗಿ ಜಾಸ್ತಿ ಮುದ್ದು ಮಾಡ್ತಿದ್ರ? ಕಾಣಿಸ್ತಾ ಇದ್ದಿದ್ದು ಬಿಗಿನಿಂಗ್ ಅಲ್ಲ, ಆಮೇಲೆ ಅಳಿಯನಾದೆ, ಆಮೇಲೆ ನಾನು ಅಳಿಯ ಅಂತ ಆಗಲೇಬೇಕಲ್ವ. ಅಂದರೆ ಯಾವುದು ತುಂಬ ಯಾವಾಗಲೂ ಕರಿತಾ ಇರಬೇಕಾದ್ರೆ ಜಾಬ್ ಎಲ್ಲ ತಮ್ಮನೇ ಆಗಿ ಪಾತ್ರ? ಅವರು ತಮ್ಮ ಅನ್ನೋ ಒಂದು ಫ್ರೀಡಮ್ಮೇ ಜಾಸ್ತಿ ಅವರಿಗೆ. ತಮ್ಮ ಅಂದರೆ ಏನು ಬೇಕಾದರೂ ಹೇಳೋರು ಅವರು, ಇದು ಮಾಡಬೇಕಾದ್ರೆ ಅದನ್ನು ಯಾವುದೂ ಸಂಕೋಚ ಪಡ್ತಿರಲಿಲ್ಲ. ಯಾವತ್ತೂ ನನ್ನ ಆ ಥರ ಅವರು ಬೋಧನೆ ಮಾಡ್ತಾ ಇರಲಿಲ್ಲ. ಗೋವಿಂದು ಅಪ್ಪಾಜಿಯವರು ಅಷ್ಟೇ, ಅಮ್ಮನೂ ಅಷ್ಟೇ, ಗೋವಿಂದು ಬಾಪ, ಗೋವಿಂದು ಹೋಗಪ್ಪ ಅಂತ ಹೇಳೋರು ಅಷ್ಟೇ ಹೊರತು ಯಾವತ್ತೂ ಆ ಥರ ಫೀಲ್ ಮಾಡ್ಕೊಂಡು ಅವರು ಇರ್ತಾನೆ ಇರಲಿಲ್ಲ. ನನ್ನ ತಮ್ಮನಾಗೆ ಜಾಸ್ತಿ ಇದ್ದವನು. ಹಾಗೆ ಇವಾಗ ಶಿವಣ್ಣ ಅವರು ಸ್ವಲ್ಪ ಅನಾರೋಗ್ಯದಿಂದ ಅವ್ರಿಗೆ ಆಪರೇಷನ್ಸ್ ಎಲ್ಲ ಆಗಿ ಮತ್ತು ಇವಾಗ ಚೇತರಿಸ್ಕೊಂಡು ಮತ್ತೆ ಸ್ಕ್ರೀನ್ ಮೇಲೆ ಬರೋಕ್ಕೆ ಆಲ್ರೆಡಿ ಹಾಗೆ ಕಾಣಿಸ್ಕೊಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ, ಒಬ್ರಿಗೊಬ್ಬರಿಂದ ಹಿಂಗೆಲ್ಲ ಆಗ್ತಾಯಿದೆಯಲ್ಲ ಅಂತ. ಈಗ ಅವನು ವರ್ಕಹಾಲಿಕ್ ಆದ್ದರಿಂದ ಅವನು ಅದರಲ್ಲೇ ತೊಡಸ್ಕೊಂಡಿದ್ದ, ಬೇಗ ಹುಷಾರಾದ ಅವನು ಯಾವಾಗಲೂ ಬ್ಯುಸಿಗಿರಬೇಕು, ಅವನಿಗೆ ಆ್ಯಕ್ಟ್ ಮಾಡ್ತಾ ಇರಬೇಕು, ಕೆಲಸ ಮಾಡ್ತಾ ಇರಬೇಕು. ಹಂಗಾಗಿ ಅವನು ಸ್ವಲ್ಪ ಹುಷಾರಾದ ಅಂತ ನನ್ನ ಲೆಕ್ಕ. ಸೊ ಅಭಿಮಾನಿಗಳಿಗೆ ಆ್ಯಕ್ಚುಲಿ ವಿಷಯ ಕೇಳಿದ ತಕ್ಷಣ ಬಹಳಷ್ಟು ದುಃಖ ಆಯಿತು. ಮತ್ತು ಅವರು ಬೇರೆ ದೇಶಕ್ಕೆ ಹೋಗಿ ಈ ಥರ ಚಿಕಿತ್ಸೆನ ಮಾಡಿಸ್ಕೊಳ್ತಿದ್ದಾರೆ ಅಂದ ತಕ್ಷಣ ಎಷ್ಟೊಂದು ಕಡೆ ಹೋಮ ಹವನಗಳು, ಸೊ ಎಷ್ಟೊಂದು ಕಡೆ ಪ್ರಾರ್ಥನೆಗಳು ಆಗ್ತಿತ್ತು. ಸೊ ಆ ಸಂದರ್ಭ ತಮಗೆ ಹೇಗೆ ಅನ್ನಿಸ್ತು, ಹೇಗಿತ್ತಮ್ಮ? ಬಿಡ್ತು ಸಡನ್ನಾಗೆ. ಪಾಪ ಎಲ್ಲರೂ ಎಲ್ಲೋದ್ರೂ ಕೇಳ್ತಾರೆ, ಅಣ್ಣ ಹೇಗಿದ್ದಾರೆ, ಚೆನ್ನಾಗಿದ್ದಾರೆ, ನಾವು ಅವ್ರಿಗೆಲ್ಲ ಪ್ರೇ ಮಾಡ್ತಾಯಿದ್ದೀವಿ, ಹೇಳಿ ಚೆನ್ನಾಗಾಗಲಿ, ಅವರು ಇನ್ನೂ ಚೆನ್ನಾಗಿರ್ಬೇಕು, ಇನ್ನೂ ಒಂದಷ್ಟು ಪಿಕ್ಚರ್ ಮಾಡಬೇಕು, ಅವರು ಶಕ್ತಿಯಿಂದ ಇರಬೇಕು ಅಂತ ಹೇಳೋರು. ಅದು ಕೇಳಿದಾಗ ನಮ್ಗೆ ಖುಷಿ ಆಗುತ್ತೆ. ಅಭಿಮಾನಿಗಳು ಪ್ರಾರ್ಥನೆ ಮಾಡಿದ್ದಾರೆ, ಖಂಡಿತ ಅವನು ಯಾವಾಗಲೂ ಚೆನ್ನಾಗಿರ್ತಾನೆ. ಬಟ್ ಕಮ್ ಬ್ಯಾಕ್ ಕೊಟ್ಟಿದ್ದಿದೆ ಅಲ್ಲ ಶಿವಣ್ಣ ಅವರು. ರೀಸೆಂಟಾಗಿ ಒಂದು ಪಿಕ್ಚರ್ ನೋಡಿದೆ, ಏನು ಮಾಸ್ ಲುಕ್ಕು. ಸೊ ಅವ್ರಿಗೇನ ಚಿಕಿತ್ಸೆ ಆಗಿದೆ, ಅವ್ರ ಅನಾರೋಗ್ಯಕ್ಕೆ ಈಡಾಗಿದ್ರಾ ಅನ್ನೋ ಕ್ವೆಶ್ಚನ್ ಮಾರ್ಕ್ ನಮಗೆ ಬರಬೇಕು. ಆ ಲೆವೆಲ್ ಪಾಸಿಟಿವ್. ಯಾವಾಗಲೂ ಬ್ಯುಸಿಯಾಗಿರೋನು, ಲವಲವಿಕೆಯಿಂದ ಇರೋನು. ಯಾವತ್ತೂ ಸಪ್ಪು ಕೂತಿದ್ದಾಗಲಿ, ಒಂದು ಕಡೆ ಕೂತಿದ್ದಾಗಲಿ, ಸೋಂಬೇರಿಗಳಾಗಲಿ ಇರಲೇ ಇಲ್ಲ. ಇವನು ಯಾವಾಗಲೂ ಅದೇ ಹೇಳ್ತಿತ್ತು, ಯಾವ ಥರ ಒಂದು ದಿವಸ ಸುಮ್ಮನೆ ಕೂತ್ಕೊಂಡ್ರೆ ಮಾಮೂನ್ ಥರ ಓಡಾಡ್ತಿರಪ್ಪ, ಸುಮ್ಮನೆ ಕೂತ್ಕೋಬೇಡ ಅಂತೇಳಿ. ಇಲ್ಲ, ನಿಜ ನಮಗೆ ಅನಿಸುತ್ತೆ ಅದು ಸಾಧ್ಯನಾ ಅಂತ. ಪ್ರತಿದಿನ ಅವ್ರು ನೋಡಿದಾಗಲೂ ಹೇಗೆ ಸಾಧ್ಯ? ಕೋವಿಡ್ ಟೈಮಲ್ಲಿ ಫಸ್ಟ್ ಲಾಕ್ಡೌನ್ ಇದ್ದಾಗ ಹೋಗೋಕ್ಕೆ ಭೇಟಿ ಮಾಡೋಕ್ಕೆ ಆಗಲೇ ಇಲ್ಲ, ಅಂದರೆ ಬಿಕಾಸ್ ರೂಲ್ಸ್ ಇದ್ದಿದ್ದರಿಂದ. ಆಮೇಲೆ ಓಪನ್ ಆದಮೇಲೆ ಎವ್ರಿ ಆಲ್ಟರ್ನೇಟ್ ಡೇ ಅವ್ರ ಮನೆ ಹತ್ರ ಎಲ್ಲರೂ ಸೇರಿಸಿ ಕ್ರಿಕೆಟ್ ಆಡ್ತಿದ್ವಿ ನಾವೆಲ್ಲ. ಅಂದರೆ ತುಂಬ ಜನ ಬರೋರು, KP ಶ್ರೀಕಾಂತ್ ಅವರು, ಅವರ ಪ್ರೊಡಕ್ಷನ್ ಟೀಮು, ಆಮೇಲೆ ನನ್ನ ಕಸಿನ್ ವಿನಯ್, ಧೀರೇನು, ಗುರು, ಆಮೇಲೆ ನಮ್ಮ ಫ್ರೆಂಡ್ಸು ಎಲ್ಲ ಸೇರಿಕೊಂಡು ಡೈಲಿ ಪಾಪ ಎಲ್ಲರೂ ದೂರದಿಂದ ಬರೋಕ್ಕೆಲ್ಲ ಡೈಲಿ ಬರೋಕ್ಕಾಗಲ್ಲ ಅಂದ್ಬಿಟ್ಟು ದಿನ ಬಿಟ್ಟು ದಿನ ಆಡ್ತಿದ್ವಿ. ಅವರಿಗೆ ಏನಂದರೆ ಯಾವಾಗಲೂ ಜನರ ಜೊತೆ ಇರಬೇಕು, ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡ್ತಾ ಇರಬೇಕು ಅಂತ. ಅದು ಮುಗ್ದಿದ್ದೆ ಯಾವಾಗ ಓಪನ್ ಆಯಿತು ಇದು ಮತ್ತು ಅವ್ರು ಶೂಟಿಂಗ್ ಶುರು ಮಾಡಿದ್ರು. ಈಗಲೂ ಅಷ್ಟೇ ಕಾಯ್ತಾ ಇದ್ದಾರೆ ಯಾವಾಗ ನಾನು ಮತ್ತೆ ನೆಕ್ಸ್ಟ್ ಯಾವಾಗಲೂ ಸ್ವಲ್ಪ ದಿನದಲ್ಲೇ ಒಂದು ಹೊಸ ಪಿಕ್ಚರ್ ಮುಹೂರ್ತ ಆಗುತ್ತೆ ಅಂತ ನನಗೆ ಇವತ್ತು ಬೆಳಗ್ಗೆ ತಾನೇ ಯಾರೋ
ಹೇಳ್ತಾಯಿದ್ರು, ಗೊತ್ತಿಲ್ಲ ಯಾವತ್ತು ಅಂತ, ಬಟ್ ಏನೋ ಪ್ಲ್ಯಾನ್ ನಡೀತಾ ಇದೆ ಅಂತ ಹೇಳಿದ್ರು. ಸೊ ಅವರ ಸ್ಪಿರಿಟ್ಟು, ಅವರ ಎನರ್ಜಿನೇ ಅವರ ಶಕ್ತಿ ಮೇಡಮ್, ಅವ್ರ ಸ್ಟ್ರೆಂತು. ಆ್ಯಕ್ಚುಲಿ ಹೌದು, ಅವರ ಕಂಬ್ಯಾಕು ಕೂಡ ತುಂಬ ಇವಾಗ ಆರೋಗ್ಯವಾಗಿದ್ದಾರೆ, ಅದು ಎಲ್ಲ ಜನರಿಗೂ ಒಂದು ಖುಷಿಯ ವಿಷಯ. ಸೊ ಹೀಗೆ ಆರೋಗ್ಯವಾಗಿದ್ದು ಮತ್ತಷ್ಟು ಸಿನಿಮಾಗಳನ್ನ ನೀಡಲಿ ಅನ್ನೋದೇ ಅವರ ಅಭಿಮಾನಿಗಳಿಗಾಗಿ ನಮ್ಮ ಕೋರಿಕೆ. ಸೊ ಕೊನೆಯದಾಗಿ ತಮ್ಮ ಚಿತ್ರದ ಬಗ್ಗೆ ಏನು ಹೇಳ್ತೀರಿ? ಆಮೇಲೆ ಇನ್ನೊಂದೇ ಒಂದು ಪ್ರಶ್ನೆ ಕೇಳಬೇಕು. ಸ್ಟಾರ್ಡಮ್ ಅನ್ನೋ ಕಿರೀಟನೇ ತಮ್ಮ ತಲೆ ಮೇಲಿದೆ. ಸೊ ಇದನ್ನು ಅಡ್ವಾಂಟೇಜ್ ಆಗಿ ಯಾವತ್ತಾದರೂ ಬಳಸ್ಕೊಂಡಿದ್ಯಾ? ನಮ್ಮ ತಾತಾಜಿ ಹೆಸರು ಅದು ಯಾವಾಗಲೂ ಅದು ಹೇಳೋದಾದ್ರೆ ಅದು ನಮಗೆ ಕಿರೀಟನೇ, ಅದೇ ಕಿರೀಟ, ಬೇರೆ ಯಾವುದೂ ಇಲ್ಲ. ಅಡ್ವಾಂಟೇಜ್ ಆಗಿ ಅಂದರೆ ನನಗೆ ಈ ಟೋಟ್ಲಿ ಬಿಲೀವ್, ಅಂದರೆ ನಾನು ಇಲ್ಲಿ ಈ ಮನೆಯ ಹುಡುಗ ಅಂತಲೇ ಅವರು ನನ್ನ ಅಪ್ರೋಚ್ ಮಾಡಿದ್ದಾರೆ ಅನ್ನೋದು ನನ್ನ ನಂಬಿಕೆ. ಅವ್ರು ಹೇಳಿದಿಲ್ಲ ಅದೊಂದೇ ಅಲ್ಲ ಸರ್, ನಮಗೆ ಅನ್ನಿಸ್ತೇನೋ ನಿಮ್ಮ ಕೈಲಿ ಅಡ್ವಾಂಟೇಜ್ ಅನ್ನೋದಕ್ಕಿಂತ ಆ ಪ್ರೀತಿನ ನಮಗೆ ಅದು ಬಳುವಳಿಯಾಗಿ ನಮ್ಮ ತಾತಾಜಿ ನಮಗೆಲ್ಲ ಕೊಟ್ಟು ಹೋಗಿದ್ದಾನೆ. ಅದನ್ನು ಬಳಕೆ ಅಂತಲ್ಲ ಮೇಡಮ್, ಅದನ್ನು ನಾವು ಪ್ರತಿನಿತ್ಯ ಅನುಭವಿಸ್ತೀವಿ ನಾವು ಅದನ್ನು. ಅಲ್ಲ ಸರ್, ನೀವು ಈ ಕಾಲೇಜ್ ಡೇಸ್ ಎಕ್ಸ್ಪೆಷಲಿ ಕೇಳಬೇಕಾದ್ರೆ, ಈ ಕಾಲೇಜ್ ಡೇಸಲ್ಲಿ ಫುಡ್ ಜಾಯಿನ್ಸು ಇಲ್ಲ ರೆಸ್ಟೋರೆಂಟ್ಸು ಆ ಥರ ಎಲ್ಲ ಹೋದಾಗ ಸ್ಪೆಷಲ್ ಟ್ರೀಟ್ಮೆಂಟು ಅಂದರೆ ಅವರು ನನಗೆ ನಾವು ಯಾವತ್ತೂ ಅದನ್ನು ಆ ಥರ ಉಪಯೋಗಿಸ್ಕೋಬೇಕು ಅಂತ ನಾನು ಯಾವತ್ತೂ ಇದು ಮಾಡಿಲ್ಲ. ಬಟ್ ಆದಷ್ಟು ಅವ್ರಿಗೆ ಒಂದು ಖುಷಿ ಇರ್ತಿತ್ತು, ಹೌದಪ್ಪ ರಾಜ್ಕುಮಾರ್ ಅವ್ರ ಮೊಮ್ಮಗ ಅಂತ. ಕ್ಲಾಸ್ ಆದಮೇಲೆ ಆಗಾರ ಮಾತಾಡ್ಸೋದು, ಆಚೆ ಸಿಕ್ಕಿದ್ರೆ ಮಾತಾಡ್ಸೋದು, ಇಲ್ಲ ನಮ್ಮ ತಾತನ ಬಗ್ಗೆ ಕೇಳೋದು, ಇವೆಲ್ಲ ಮಾಡ್ತಿದ್ರು. ಬಟ್ ಅದು ಬಿಟ್ಟರೆ ಯಾವುದೇ ರೀತಿ ಸ್ಪೆಷಲ್ ಟ್ರೀಟ್ಮೆಂಟ್ ಅಂತ ನಾನು ಸ್ಪೆಷಲ್ ಎಂಕ್ವೈರೀಸು ಅದಾಗಿದೆ. ಸ್ವಲ್ಪ ಇದು ಏನೋ ಫಂಕ್ಷನ್ ಮಾಡ್ತೀವಿ, ಫೆಸ್ಟ್ ಮಾಡ್ತಾಯಿದ್ವಿ, ಕರೆಸ್ಬೋದಾ ಮಾಡ್ಬೋದಾ, ಆ ಥರದ್ದೆಲ್ಲ 100% ನಡೆದಿದೆ. ಇಲ್ಲ ಆಚೆ ಹೋದಾಗ ಒಂದು ರೆಸ್ಟೋರೆಂಟ್ಗೆ ಹೋಗ್ತೀವಿ, ಸರ್ ಬಂದಿದ್ದಾರೆ, ಅವರಿಗೆ ಟೇಬಲ್ ರೆಡಿ ಮಾಡಿಕೊಡೋದು, ಇಲ್ಲ ಸ್ಪೆಷಲಾಗಿ ಮಾಡಿಸ್ಕೊಡಿ, ಇದೆಲ್ಲ ನಡೆಯುತ್ತೆ ಮೇಡಮ್. ನಾವು ಎಲ್ಲದನ್ನು ಇಲ್ಲ ನಮಗೆ ಬೇಡ ಅಂತ ಈಗ ಅದು ನಮಗಾಗಿ ದೇವರು ಅದು ಮೇಲೆ ಎಲ್ಲೆಲ್ಲೋ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಇನ್ನೊಂದು ಕಡೆ ಹೋಗ್ತೀವಿ, ನಮಗೆ ಪಾಪ ಅವರು ವಿಶೇಷವಾಗಿ ಕರ್ಕೊಂಡೋಗಿ ಪೂಜೆ ಮಾಡಿಸ್ಕೊಡ್ತಾರೆ, ಆಶೀರ್ವಾದ ಮಾಡ್ತಾರೆ, ಪ್ರಸಾದ ಕೊಡ್ತಾರೆ. ಇಂಥವು ಬಿಟ್ಟರೆ ಯಾವುದನ್ನು ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ನಮ್ಮನೇಲಿ ಯಾರೂ ಅಷ್ಟೇ ಮಾಡಿಲ್ಲ, ಮಾಡೋದಿಲ್ಲ ಸರ್. ಆ್ಯಕ್ಚುಲಿ ಸಿಂಪ್ಲಿಸಿಟಿಗೆ ಎಕ್ಸಾಂಪಲ್ ಅಂದರೆ ದೊಡ್ಡ ಮನೆ ಅಂತಲೇ ಹೇಳ್ಬೋದು. ಆ ಲೆವೆಲ್ಗೆ ಒಬ್ಬರಂತಲ್ಲ, ಎಲ್ಲರೂ ಕೂಡ ಅದನ್ನು ಫಾಲೋ ಮಾಡ್ಕೊಳ್ತಾನೆ ಬಂದಿದ್ದಾರೆ. ಸೊ ಯಾರನ್ನೇ ನಾವು ಈಗ ನಿಮ್ಮ ಕಸಿನ್ಗಳನ್ನೇ ತೊಗೊಂಡ್ರೆ, ಯಾರನ್ನು ಮೀಟ್ ಮಾಡಿದ್ರು ಕೂಡ ವೆರಿ ಸಿಂಪಲ್ ಆ್ಯಂಡ್ ವೆರಿ ಡೌನ್ ಟು ಅರ್ತ್, ಈಸಿ ಟು ಟಾಕ್ ಅನ್ನೋ ಥರ ನೀವು ಇರ್ತೀರಿ. ಅದಕ್ಕೆ ನಮಗೆ ಬಹಳ ಖುಷಿ ಇದೆ. ಸೊ ಕೊನೆಯದಾಗಿ ನಿಮ್ಮ ಚಿತ್ರ ನಿಂಬಿಯ ಬನದ ಮ್ಯಾಗ ಚಿತ್ರದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ವೀಕ್ಷಕರಿಗೆ ಏನು ಹೇಳ್ತೀರಿ? ಮೇಡಮ್, ಎಲ್ಲೋ ನನ್ನ ಮನಸ್ಸಲ್ಲಿ ಇದ್ದಂಥ ಯಾವುದೋ ಒಂದು ಮೂಲೆಯಲ್ಲಿದ್ದಂಥ ನನ್ನ ಆಸೆ, ನನ್ನ ಕನಸು ನನ್ನ ನಿಂಬಿಯ ಬನದ ಮ್ಯಾಗದ ಮೂಲಕ ನೆರವೇರಕ್ಕೆ ಹೊರಟಿದೆ. ನೆರವೇರಿದೆ. ಇದುವರೆಗೂ ಆ ಜರ್ನಿಯಲ್ಲಿ ಒಂದಷ್ಟು ಆಗಿದೆ, ಈಗ ರಿಲೀಸಿಗೆ ಬಂದಿದೆ. ಎಲ್ಲರೂ ಭಾಳ ನನಗೆ ಈ ನನ್ನ ಸಿನಿಮಾಗೋಸ್ಕರ ಭಾಳಷ್ಟು ಪ್ರೀತಿ, ಆಶೀರ್ವಾದ, ಬೆಂಬಲ ಕೊಟ್ಟಿದ್ದಾರೆ. ಖಂಡಿತ ಇನ್ನು ಮುಂದೇನೂ ಕೊಡ್ತಾರೆ ಅಂತ ನನಗೆ 100% ವಿಶ್ವಾಸ ಇದೆ. ಎಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಇನ್ನೊಂದಷ್ಟು ಸಿನಿಮಾ ರಂಗದಲ್ಲಿ ಕೆಲಸ ಮಾಡೋವಂಥ ಅವಕಾಶ ನನಗೆ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ ಮೇಡಮ್, ಅಷ್ಟೇ. ಥ್ಯಾಂಕ್ ಯು ಸರ್. ನೀವೇನು ಹೇಳ್ತೀರಾ ಮಗನ ಚಿತ್ರದ ಬಗ್ಗೆ? ಏನಿಲ್ಲ, ಅದೇ ನಿಮ್ಮಂಥ ಮಾಧ್ಯಮದವರ ಒಂದು ಕೃಪೆನೂ ಅವನಿಗೆ ಬೇಕು, ಜೊತೆಯಲ್ಲಿ ಜನಗಳ ಅಭಿಮಾನ, ಅವನು ನೋಡಿ ಆಶೀರ್ವಾದ ಮಾಡಲಿ ಅಂತ ಈ ಸಮಯದಲ್ಲಿ ಹೇಳ್ತೀನಿ. ಫಸ್ಟ್ ಟೈಮು ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ನಮ್ಮ ತಂದೆನ ಮೀಟ್ ಮಾಡೋಕ್ಕೆ ಬಂದಾಗ ಅವ್ರು ಒಂದೇ ಮಾತು ಹೇಳಿದ್ರು, ನೀವು ನನ್ನ ಮಗನ್ನ ಲಾಂಚ್ ಮಾಡಬೇಕು ಅಂತ ಬಂದಿದ್ದು, ಅವನ ಹತ್ರ ಸಿನಿಮಾ ಮಾಡಿಸ್ಬೇಕು ಅಂತ ಬಂದರೆ ಖುಷಿ ಇದೆ. ಬಟ್ ನನ್ನ ಆಸೆ ಏನು, ಅವ್ರು ಹೇಳಿದ್ದು ನನ್ನ ಆಸೆ ಏನು ಅಂದರೆ, ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಪ್ರತಿಯೊಬ್ಬರು, ಟೆಕ್ನಿಕಲ್ ಟೀಮಲ್ಲಿರೋರು ಇರ್ಬೋದು, ಇಲ್ಲ ಆ್ಯಕ್ಟಿಂಗ್ ಅಲ್ಲಿ ಯಾರು ಆ್ಯಕ್ಟರ್ಸ್ ಮಾಡಿದ್ದಾರೆ, ಎಲ್ರಿಗೂ ಈ ಸಿನಿಮಾ ನೋಡಿ ಇನ್ನೊಂದು ಸಿನಿಮಾಗೆ ಅವಕಾಶ ಸಿಗಬೇಕು. ನಿಂಬಿಯ ಬನದ ಮ್ಯಾಗಲ್ಲಿ ಮಾಡಿದಾರಪ್ಪ, ಇವ್ರು ಕೆಲಸ ಮಾಡಿದ್ದಾರೆ, ಅದಕ್ಕೆ ಇವರಿಗೆ ಈ ಸಿನಿಮಾದಲ್ಲಿ ನಾವು ಅವಕಾಶ ಅವಕಾಶ ಆಗಬೇಕು ಅಂತ ಹೇಳಿದರು. ನನಗೆ ಭಾಳ ಮನಸ್ಸಿಗೆ ಮುಟ್ಟಿದಂಥ ಮಾತದು. ಸೊ ಹಾಗೆ ನಮ್ಮ ಸಿನಿಮಾದಲ್ಲಿ ಮಾಡಿರೋ ಪ್ರತಿಯೊಬ್ಬರಿಗೂ ನಮ್ಮ ಸಿನಿಮಾದಿಂದ ಮತ್ತೊಂದು ಸಿನಿಮಾ ಅವಕಾಶ ಸಿಗಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ದ್ಯಾಟ್ಸ್ ವೆರಿ ಸ್ವೀಟ್. ಅಮ್ಮ, ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಪ್ರೇಕ್ಷಕರಿಗೆ, ಚಿತ್ರದ ನಿರೀಕ್ಷೆಯಲ್ಲಿರೋರಿಗೆ? ಎಲ್ಲರೂ ನೋಡಿ ಅವನ್ನ ಹರಿಸ್ಲಿ, ಅಷ್ಟೇ ನಾನು ಕೇಳೋದು. ದಟ್ಸ್ ರಿಯಲಿ ಸ್ವೀಟ್. ಸರ್, ಕೊನೆಯದಾಗಿ ನಮ್ಮ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಏನಾದರೂ ಒಂದು ಚಿತ್ರದ ಒಂದು ಹಾಡು ಲೈನ್ ನೀವು ಹಾಡೋ ಮೂಲಕ ಒಂದು ಸಾಂಗ್ ರಿವೀಲ್ ಮಾಡೋದು ಆಗ್ಬೋದಾ?
ಎಲ್ಲೂ ಇದುವರೆಗೂ ಸಾಂಗ್ ಕೂಡ ರಿಲೀಸ್ ಮಾಡಿಲ್ಲ, ಪ್ರೋಸೆಸ್ಸಲ್ಲಿದೆ. ನಮ್ಮಲ್ಲೇ ಬ್ರೇಕಿಂಗ್. ಹೌದು, ಒಂದು ಡುವೆಟ್ ಒಂದು ಇದೆ. ಕಣ್ಣಲೆ ಮಾತು ಅಂಚಲೆ ಕೂತು ಕವಿತೆ ಹಾಡಿದೆ, ನಿನ್ನ ನಗು ಕಾಣಲು ಸಾವಿರ ಹೊತ್ತು ನಿನ್ನನ್ನು ಹೊತ್ತು ನಲಿದು ಸಾಗಿದೆ, ಜೀವ ಮಗುವಾಗಲು. ಆ ಸಾಗರದಾಚೆ ಕಾಣೋ ಸಂಜೆ ಎಷ್ಟು ಸುಂದರ, ಅಲ್ಲಿ ಕಟ್ಟುವೆನ ನಿನಗಾಗಿಯೇ ಒಂದು ಪುಟ್ಟ ಮಂದಿರ. ಕಣ್ಣಲೆ ಮಾತು ಅಂಚಲಿ ಕೂತು ಕವಿತೆ ಹಾಡಿದೆ, ನಿನ್ನ ನಗು ಕಾಣಲು. ವಾವ್, ದಟ್ ವಾಸ್ ವೆರಿ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯನ ನಮ್ಮ ಜೊತೆ ಕಳೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಚಿತ್ರ ಕುರಿತಾಗಿ ಬಹಳಷ್ಟು ಮಾಹಿತಿನ ನೀಡಿದ್ರಿ. ನಮ್ಮ ಕಡೆಯಿಂದ, ಗ್ಯಾರಂಟಿ ನ್ಯೂಸ್ ಕಡೆಯಿಂದ ಚಿತ್ರಕ್ಕೆ ಆಲ್ ದಿ ವೆರಿ ಬೆಸ್ಟ್. ಮತ್ತೊಮ್ಮೆ ಮೀಟ್ ಆಗೋಣ ಡೇಟ್ ಅನೌನ್ಸ್ ಟೈಮ್ನಲ್ಲಿ, ಹಾಗೆ ಚಿತ್ರದ ಯಶಸ್ಸಿನೊಂದಿಗೆ. ಖಂಡಿತ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಾವು ಮಾತಾಡಿದ್ವಿ ನಿಂಬೆಯ ಬನದ ಬ್ಯಾಗಿ ಚಿತ್ರದ ತಂಡದೊಂದಿಗೆ, ಹಾಗೆ ಚಿತ್ರದ ಹೀರೋ ಜೊತೆ ಮಾತಾಡಿದ್ರಿ, ಹಾಗೆ ಅವರ ತಂದೆ ತಾಯಿ ಜೊತೆ ಕೂಡ ಮಾತಾಡಿದ್ವಿ. ಇವತ್ತಿನ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಭಾವಿಸ್ತಾ ಮತ್ತೆ ನಾನು ಸಿಗ್ತೀನಿ ಮುಂದಿನ ಕಾರ್ಯಕ್ರಮದಲ್ಲಿ. ಅಂಟಿಲ್ ದೆನ್ ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಆದರ್ಶಿನಿ.